ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಅಂತ ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ಬಂದ್ಬಿಟ್ಟಿದೆ ನಮ್ಮ ಬ್ಲಡ್ ಅಲ್ಲಿ. ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ, ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಮತ್ತೊಮ್ಮೆ ಶುಭೋದಯ. ಬಹಳ ದಿನಗಳ ನಂತರ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಮೀಟಿಂಗ್ ನ ಉದ್ದೇಶ ಅಂದ್ರೆ ಎಲ್ಲರೂ ಒಂದು ಎಕ್ಸೈಟ್ಮೆಂಟ್ ಆಗ್ತಾ ಇದ್ದೇವೆ. ಎಕ್ಸೈಟ್ಮೆಂಟ್ ಅಂದ್ರೆ ಕ್ರಿಸ್ ಆಗ್ಲಿ, ರೆಡ್ ಆಗ್ಲಿ, ಅವ್ರು ಓಡಾಡೋ ರೀತಿ, ಮಾತಾಡೋ ರೀತಿ, ಅವ್ರು ಹೋಗುವ ರೀತಿಯಲ್ಲಿ ಏನೋ ಒಂದು ಉತ್ಸಾಹ ಕಾಯ್ತಾ ಇದೆ. ಅದಕ್ಕಾಗಿ ನಾವು ಸೇರ್ಬೇಕು, ಎಲ್ಲರೂ ಕೂಡ ಮಾತಾಡ್ಬೇಕಂತ ಕಾಯ್ತಾ ಇದ್ವಿ. ಒಂದು ನ್ಯೂಸ್ ಬರ್ಲಿ ಅಂತ ಕಾಯ್ತಾ ಇದ್ವಿ. ಆಲ್ಮೋಸ್ಟ್ ಹತ್ತಿರದಲ್ಲೇ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಬರ್ಬೇಕು ಅಂತ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯ ನಮಗೆ ಖಂಡಿತ ಇದೆ. ಏನಕ್ಕೆ ಮಾತು ಹೇಳ್ತಾ ಇದ್ದೇವೆ ಅಂದ್ರೆ, ಬಹಳ ದಿನಗಳಂದ್ರೆ ಆಲ್ಮೋಸ್ಟ್ ಪಾಪಪ್ ಮೆಸೇಜ್ ನಮ್ಗೆ ಬರ್ತಾ ಇರ್ತಿತ್ತು. ವಾರದಲ್ಲಿ 2 ಪಾಪಪ್ ಅಂತ ನಮ್ಮ ಸರ್ ಹೇಳ್ತಾ ಇದ್ರು. ಬಟ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, ಬಹಳ ಲೇಟ್ ಆಗಿದೆ. ಬರೋ ಒಂದು ತಂಗಾಳಿ ಅಥವಾ ಬರೋ ಒಂದು ಸುದ್ದಿ ನಮಗೆ ಎಲ್ಲ ಜೀವನದಲ್ಲಿ ಸಕ್ಸಸ್ ಅನ್ನು ಕಾಣ್ತಾ ಇದ್ವಿ. ಆ ಸಕ್ಸಸ್ ಗೆ ಒಂದು ಹತ್ತಿರದಲ್ಲಿ ಇದೆ ಅಂತ ನಮಗೆ ಭಾವಿಸ್ತಾ ಇದೆ. ಅದು ನಮ್ ಕೆಲಸನ ಮಾಡ್ತಾ ಇರ್ಲೇಬೇಕು ಸದ್ಯದ ಮಟ್ಟಿಗೆ ಹೇಳ್ತಿರೋ ಉದ್ದೇಶವನ್ನು. ಮತ್ತೆ ಇವತ್ತು ನಮ್ಮ ವಿಠಲ್ ಸರ್ಗೆ ನಮ್ಮ ಗ್ರೂಪ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾಕಂದ್ರೆ ಇವತ್ತು ಎಲ್ಲಾ ಸ್ನೇಹಿತರು ಬಹಳ ವಿಶ್ ಮಾಡಿದ್ರು. ನಮಗೆ ನೋಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ನಾಡಿ ಮೆಸೇಜ್ ಬರ್ತಾ ಇದಾವೆ. ನಿಮ್ಮ ಸಪೋರ್ಟು ಅಥವಾ ನಿಮ್ಮ ಬೆಂಬಲ ಖಂಡಿತ ನಮ್ಗೆಲ್ಲರಿಗೂ ಇರ್ಲೇಬೇಕು. ಯಾಕಂದ್ರೆ ನಾವೊಂದು ಆನ್ಪೇಶು ಬಂಧುಗಳು ಅಂತ ಹೇಳ್ತಾ ಇರೋ ಉದ್ದೇಶ, ಅಥವಾ ನಾವೊಂದು ಸ್ನೇಹಿತರಂತ ಅಂದ್ರೆ ಎಲ್ಲ ಒಂದು ಕುಟುಂಬ ಅಂತ ನಾವು ಇದುವರೆಗೂ ಮಾಡ್ತಾ ಇದ್ದೇವೆ ಮೀಟಿಂಗ್ ಅಲ್ಲಿ. ಬಟ್ ಇನ್ಮೇಲೆ ಹೊಸ ಕಂಪ್ನಿ, ಹೊಸ ಡೈರೆಕ್ಷನ್ ಬರ್ತಾ ಇದೆ. ಸ್ವಲ್ಪ ದಿನ ಮಟ್ಟಿಗೆ ಆನ್ಪೇಸಿವ್ನ ಸ್ವಲ್ಪ ಬೇಡ, ಹೊಸ ಕಂಪ್ನಿ ಬಗ್ಗೆ ಮಾತಾಡುವ. ಹತ್ತಿರದಲ್ಲಿ ನ್ಯೂಸ್ ಕೊಡ್ತಾರೆ. ಮತ್ತೆ ಸ್ನೇಹಿತರೆ, ಬಹಳ ದಿನಗಳ ನಂತರ ನಾವು ಮೀಟಿಂಗು ಸ್ಟಾಪ್ ಮಾಡಿದ್ವಿ. ಏನಕ್ಕೆ ಮಾಡಿದ್ವಿ ಅಂದ್ರೆ, ಒಂದು ಹೊಸ ಒಂದು ಅಪ್ಡೇಟ್ ಬರ್ಲಿ ಅಂತ. ಇವತ್ತು ಕ್ರಿಸ್ ಅಥವಾ ಹೀರೋ ಸೆಮಿನಾರ್ ಅಲ್ಲಿ ಕೆಲವೊಂದೊಂದು ಅಪ್ಡೇಟ್ ನ ಹೇಳಿದ್ದಾರೆ. ಅಪ್ಡೇಟ್ ಅಂದ್ರೆ ಒಂದು ಕ್ಯಾಜುಯಲಿ ಮಾತಾಡಿದ್ದಾರೆ. ಮತ್ತೆ ರೆಡ್ ಮತ್ತೆ ಬಾಬು ನಿನ್ನೆ ನಮ್ಮ ಕ್ರಿಸ್ ಜಾನ್ಸನ್ ಬಾಬು ಬಹಳ ಭೇಟಿಯಾಗಿ ಒಂದು ಜೋಶಲ್ಲಿ ಇದ್ರು. ಅದ್ರ ಬಗ್ಗೆನೂ ಹಂತವೇ ಮಾತಾಡುವ. ನಮಗೆ ಎಲ್ಲವಕ್ಕೂ ಒಂದು ಈ ಮಂತ್ ಒಳಗೆ ಒಂದು ಏನೋ ಒಂದು ಸಿಗ್ಬೋದು ಅಂತ ಒಂದು ಊಹೆಯಿಂದ ಕಾಯ್ತಾ ಇದ್ದೇವೆ. 100% ಅದು ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋ ನಮ್ಮ ಅಭಿಪ್ರಾಯ. ಯಾಕಂದ್ರೆ ಬಹಳ ದಿನಗಳ ನಂತರ ನಮ್ಗೆ ಸರ್ ಬರ್ತಾ ಇಲ್ಲ ಈಗ. ಯಾಕಂದ್ರೆ ಅವಾಗ ನೋಡಿದೀವಿ, ಸರ್ ಹೇಳಿದ್ದಾರೆ ಬರೋ ಒಂದು ಹೊಸ ಕಂಪ್ನಿ, ಹೊಸ ಡೈರೆಕ್ಷನ್ ಅಲ್ಲಿ ನಿಮ್ಗೆ ತಿಳಿಸಿ ಹೇಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕಾಯ್ತಾ ಇರಬಹುದು ಅಂತ ಒಂದು ಉದ್ದೇಶ ಇದೆ ನಮಗೆ. ಒಳ್ಳೇದಾಗುತ್ತೆ. ವಿಠಲ್ ಸರ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಗ್ರೂಪ್ ಇಂದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜು ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಮೊದಲಿಗೆ ನನ್ನ ಹುಟ್ಟಿದ ದಿನಕ್ಕೆ ಹಾರೈಸಿದ ಎಲ್ರಿಗೂ ಹೇಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿರಂತರಾಳದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಸ್ನೇಹಿತರೆ, ಖಂಡಿತ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬೆಳಿಗ್ಗೆ ಮೆಸೇಜ್ ಹಾಕುವಾಗಲೇ ಹೇಳಿದ್ದೆ, ಬೇಡ ಗ್ರೂಪ್ ಅಲ್ಲಿ ಹಾಕೋದು ಬೇಡ. ಯಾಕಂದ್ರೆ ಎಲ್ರು ಮೂಡು ಇವಾಗ ಅಷ್ಟೊಂದು ಸರಿ ಇಲ್ಲ. ಆನ್ ಪ್ಯಾಸಿವ್ ಕೂಡ ಅಷ್ಟೇನೆ. ಆನ್ ಪ್ಯಾಸಿವ್ ಅಂತ ಕಂಪನಿ ಹೋಗ್ಬಿಟ್ಟು ಹೊಸ ಕಂಪನಿ ಬರ್ತಾ ಇದೆ, ಹೇಗೋ ಏನು ಅಂತ ಎಲ್ಲರಲ್ಲೂ ಒಂದು ಅಳುಕು ಇದ್ದೇ ಇದೆ. ಯಾಕೆ ಸುಮ್ನೆ ಬರ್ಡೇ ವಿಶಸ್ ಎಲ್ಲ ಹಾಕ್ಬೇಕು ಅಂತ ಹೇಳಿದ್ರು ಹಾಕಿದ್ರು. ಅದಕ್ಕೆ ಅಭೂತಪೂರ್ವವಾದ ಸ್ಪಂದನೆ. ಎಲ್ಲ ಗ್ರೂಪ್ಗಳಲ್ಲೂ ವಿಶ್ ಮಾಡಿದೀರಾ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕಿಂತ ಜಾಸ್ತಿ ಏನ್ ಹೇಳೋಕೆ ಸಾಧ್ಯ. ಕನ್ನಡನ ಇಷ್ಟು ಚೆನ್ನಾಗಿ ಕಾವ್ಯಮಯವಾಗಿ ಬರಲಿಕ್ಕೆ ಕೂಡ ಸಾಧ್ಯ ಇದೆ ಅಂತ ಕೆಲವು ನಮ್ಮ ಸ್ನೇಹಿತರು ತೋರಿಸಿಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಸುಂದರವಾದ ಮೆಸೇಜ್ ಮೂಲಕ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಪ್ರೀತಿ, ಈ ನಂಬಿಕೆ, ವಿಶ್ವಾಸ, ನಾವ್ ಒಬ್ರನ್ನೊಬ್ರು ನೋಡಿಲ್ಲ, ಒಬ್ರನ್ನೊಬ್ರು ಸರಿಯಾಗಿ ಮಾತು ಕೂಡ ಆಡಿಲ್ಲ, ಕೇವಲ ಮೀಟಿಂಗ್ ಅಲ್ಲಿ ಮಾತ್ರ ನೋಡಿದ್ದು. ಆದ್ರೂ ಈ ತರದೊಂದು ಪ್ರೀತಿ ತೋರಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಅದು ಆದರಣೀಯವಾದ ಪ್ರೀತಿ. ಅದಕ್ಕಾಗಿ ನಾನು ಸದಾ ಕೃತಜ್ಞ ಅಂತ ನಿಮ್ಮಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ನಮ್ಮ ಗ್ರೂಪ್ ಆಗಿರ್ಬಹುದು, ಅಥವಾ ನಮ್ಮ ಲೋಕೇಶ್ ಸರ್ ಅವರಾಗಿರ್ಬೋದು, ಅವರ ಗ್ರೂಪ್ ಆಗಿರ್ಬೋದು, ಅಥವಾ ಕಿರಣ್ ಸರ್ ಅವರ ಗ್ರೂಪ್ ಆಗಿರ್ಬೋದು, ಮತ್ತೊಂದು ಪ್ರವೀಣ್ ಸರ್ ಅಂತ ಅವ್ರ ಗ್ರೂಪ್ ಆಗಿರ್ಬೋದು, ನಮ್ಮ ಲೇಡೀಸ್ ಗ್ರೂಪ್, ಎಲ್ರು ವಿಶ್ ಮಾಡಿದ್ದೀರಾ. ಕೆಲವರಿಗೆ ವೈಯಕ್ತಿಕವಾಗಿ ನಾನು ಮೆಸೇಜ್ ಮಾಡಿದ್ದೀನಿ ವಾಪಸ್ಸು. ತುಂಬಾ ಜನರಿಗೆ ಇನ್ನೂ ಬಾಕಿ ಇದೆ ವಾಪಸ್ ಥ್ಯಾಂಕ್ ಯು ಹೇಳಲಿಕ್ಕೆ. ಫೇಸ್ಬುಕ್ ಅಲ್ಲೂ 100 ಜನರು ವಿಶ್ ಮಾಡಿದ್ದೀರಾ. ನೀವು ನಮ್ಮ ಗ್ರೂಪ್ನವರು, ಆನ್ ಪ್ಯಾಸಿವ್ ಅವರು ಸೇರಿ ನನ್ನ ಸ್ನೇಹಿತರು. ಸೊ ಅದಕ್ಕೋಸ್ಕರ ಅನಂತ ಕೃತಜ್ಞತೆಗಳು ಮತ್ತೊಮ್ಮೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಯು ಮೇಡ್ ಮೈ ಡೇ. ಬಹಳ ಖುಷಿ ಆಯ್ತು. ಆಕ್ಚುಲಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಟ್ಟಿಗಿರ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮುಂದೆ ಒಟ್ಟಿಗೆ ಪ್ರಯಾಣ ಮಾಡ್ತೀವಿ ಅಂತ ಹೇಳೋದು ಕೂಡ ಖುಷಿ ಆಗ್ತದೆ. ಯಾಕಂದ್ರೆ ರೆಡ್ ಆಗಿರ್ಬಹುದು, ಅಥವಾ ನಿನ್ನೆ ನಡೆದಿರೋ ಹೀರೋಸ್ ವೆಬಿನಾರ್ ಅಲ್ಲಿ ನಮ್ಮ ಕಂಫರ್ಟ್ ಮೇಡಮ್ ಆಗಿರ್ಬೋದು, ಬಾಬ್ ಟಕುಸಿ ಆಗಿರ್ಬಹುದು, ಅಥವಾ ಡಾಕ್ಟರ್ ಐವಿ ಅಂತ ಅವರು ಕೂಡ ಆಗಿರಬಹುದು, ಅಥವಾ ಕ್ರಿಸ್ ಜಾನ್ಸನ್ ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದಾರೆ ಲೋಕ ಸಂಚಾರಕ್ಕೆ. ಅಮೆರಿಕ ಪೂರ ತಿರುಗ್ತಾ ಇದ್ದಾರೆ. ಬಾಬ್ ಟಕುಸಿ, ಫ್ರಾನ್ಸಿಯನ್ ಮೇಡಮ್, ಅವ್ರ ಜೊತೆ ಇವ್ರ ಜೊತೆ ಎಲ್ಲರ ಜೊತೆ ಅವ್ರು ಮೀಟ್ ಆಗಿದ್ದಾರೆ.
ನಮ್ಮ ಮಂಜು ಸರ್ ನೀವು ಫೋಟೋಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ, ನೀವೆಲ್ಲ ನೋಡಿದ್ದೀರಾ. ಇದೆಲ್ಲವೂ ಏನು ಸೂಚಿಸ್ತದೆ ಅಂದ್ರೆ ಮುಂದಿನ ಹಂತಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ, ನಾವು ಒಟ್ಟಿಗೆ ಪ್ರಯಾಣ ಮಾಡಬೇಕು ಅಂತ ಆಶ್ ಸರ್ ಖಂಡಿತವಾಗಿ ಸೂಚನೆ ನೀಡಿದ್ದಾರೆ ಓನ್ ನ್ಯೂಸ್ 11 ಮೂಲಕ. ಎಲ್ಲರೂ ಇವಾಗ ಏನ್ ಮಾಡಿದ್ದಾರೆ, ಈಗ ರೆಡ್ ಆಗಿರ್ಬೋದು ಅಥವಾ ಕ್ರಿಸ್ ಆಗಿರ್ಬೋದು ಅಥವಾ ಹೀರೋಸ್ ವೆಬಿನಾರ್ ಅಲ್ಲಿರೋ ಬಾಬ್ ಟಕೂಸ್ ಆಗಿರ್ಬೋದು, ಕಂಫರ್ಟ್ ಮೇಡಮ್ ಆಗಿರ್ಬೋದು, ಅವರೆಲ್ಲರೂ ಅಷ್ಟೇನೆ ಇವಾಗ ಏನು ಆಶ್ ಸರ್ ಓ ನ್ಯೂಸ್ 11ರಲ್ಲಿ ಏನ್ ಹೇಳಿದ್ದಾರೆ ಅದನ್ನೇ ಅಳವಡಿಸಿಕೊಂಡಿದ್ದಾರೆ ಈ ನಮ್ಮ ರೆಡ್ ಕೂಡ. ಸೊ ನಾವು ಓ ನ್ಯೂಸ್ 11 ಏನ್ ಹೇಳಿದ್ದಾರೆ ಆಶ್ ಸರ್ ಅಂತ ಇನ್ನೊಂದ್ಸರಿ ಒಮ್ಮೆ ನೋಡುವ ಇವಾಗ. ನಂತರ ರೆಡ್ ಅದ್ರ ಬಗ್ಗೆ ಕೆಲವು ಮಾತಾಡಿದ್ದಾರೆ, ಹಾಗೆ ಹೀರೋಸ್ ವೆಬಿನಾರ್ ಅಲ್ಲಿ ಕೆಲವು ಮಾತಾಡಿದ್ದಾರೆ. ಏನು ದೊಡ್ಡ ವಿಶೇಷ ಅಪ್ಡೇಟ್ಸ್ ಏನು ಹೇಳಿಲ್ಲ ಸ್ನೇಹಿತರೆ. ಸೊ ನಾವೆಲ್ಲರೂ ಈಗ ಆಶ್ ಸರ್ ಏನ್ ಹೇಳ್ತಾರೆ ಮುಂದೆ, ಯಾವಾಗ ಈಗ ಸೆಪ್ಟೆಂಬರ್ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ, ನಾವು ಎಕ್ಸ್ಪೆಕ್ಟ್ ಮಾಡೋದು ಮೊದಲ ವಾರದಲ್ಲಿ, ಬಟ್ ಸೆಪ್ಟೆಂಬರ್ ಒಳಗಡೆ ನಮಗೆ ಒಂದು ವೆಬಿನಾರ್ ಮಾಡಿಬಿಟ್ಟು ಯಾವ್ದೆಲ್ಲ ತುಂಬಾ ಶಕ್ತಿಯುತವಾದ ತುಂಬಾ ಒಳ್ಳೆ ಪವರ್ಫುಲ್ ಆದ ಒಂದು ಅಪ್ಲಿಕೇಶನ್ಸ್, ಈ ಗೂಗಲ್ ಪೇ ತರದ ಅಪ್ಲಿಕೇಶನ್ಸ್ ಬರ್ತಾ ಇದ್ದಾವೆ, ಅದು ಹೇಗೆ ಬರ್ತವೆ, ಯಾವ ರೀತಿಯಲ್ಲಿ ಇರ್ತವೆ, ಹೇಗೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದೆ ಸಾಗ್ಲಿಕ್ಕಿದ್ದೇವೆ, ಇದ್ರ ಬಗ್ಗೆ ಎಲ್ಲ ವೆಬಿನಾರ್ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ ಮೇಲೆ ಎಲ್ಲರ ಕುತೂಹಲ ಇಮ್ಮಡಿಯಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಅದನ್ನು ಕೂಡ ನೋಡುವ. ಅದನ್ನ ನೋಡೋಕೆ ಮುಂಚೆ ನಾವು ಓ ನ್ಯೂಸ್ ಅಲ್ಲಿ ಅವರು ಏನ್ ಹೇಳಿದ್ದಾರೆ ಹಾಗೆ ಹೇಳಿದ್ರೆ ರೆಡ್ ಯಾಕೆ ಆತರ ಒಂದು ಸ್ಲೋಗನ್ ಹಾಕೊಂಡಿದ್ದಾರೆ ಅಥವಾ ಬಾಬ್ ಟಕೂಸ್ ಯಾಕೆ ಆತರ ಮಾತಾಡ್ತಾರೆ ಎಲ್ಲ ಅರ್ಥ ಆಗಿ ಹೋಗುತ್ತೆ. ಸೊ ಫಸ್ಟ್ ಮೊದಲಿಗೆ ಸ್ನೇಹಿತರೆ ಒಂದು ಬೇಜಾರಿನ ಸಂಗತಿ ಅಂದ್ರೆ ನೋಡಿ, ಮಾರ್ಟಿ ಡಿಗಾಮು ನಮ್ ಜೊತೆ ಇಲ್ಲ, ನಿಮ್ಗೆಲ್ರೂ ಗೊತ್ತಿದೆ. ಅವರು ಕಂಪನಿ ಅವರು ಇಲ್ಲ, ರಾಬಿನ್ ನೋಬಲ್ ಮೇಡಮ್ ಅವರು ಇಲ್ಲ. ರಾಬಿನ್ ಮೇಡಮ್ ಮತ್ತೆ ಮಾರ್ಟಿ ಇಬ್ರು ನಮ್ಮ ಜೊತೆ ಇಲ್ಲ, ಇವಾಗ ಇಬ್ರು ಹೊರಗಡೆ ಹೋಗಿದ್ದಾರೆ. ಅವರದೇ ಆದ ಒಂದು ವ್ಯವಹಾರ ಮಾಡ್ಕೊಂಡಿದ್ದಾರೆ ಅವರು ಬೇರೆ ಯಾವ್ದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಯಲ್ಲಿ ಅವರಿಬ್ರು ಸೇರಿದ್ದಾರೆ. ಬಟ್ ಮಾರ್ಟಿ ಏನಾಗಿದೆ, ಅವರ ಆರೋಗ್ಯ ತುಂಬಾ ಚಿಂತಾಜನಕವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ಇವಾಗ ICU ಅಲ್ಲಿ ಇದ್ದಾರೆ ಅಂತ ಸುದ್ದಿ. ರಾಬಿನ್ ಮೇಡಮ್ ಅವಾಗ ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಪರವಾಗಿ ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ, ಅವ್ರು ನಮ್ ಜೊತೆ ಇರ್ಲಿ ಇಲ್ದೇ ಇರ್ಲಿ, ಅವ್ರ ಸ್ಫೂರ್ತಿ ನಮ್ಗೆ ತುಂಬಾ ಇದೆ. ಆಕ್ಚುಲಿ ಅವರ ವಿಡಿಯೋಗಳನ್ನ ನೋಡ್ಕೊಂಡು ನಾವು ಎಷ್ಟೋ ಸಾರಿ ನೆಗೆಟಿವ್ ಆಗಿದ್ದವರು ತುಂಬಾ ಜನ ಪಾಸಿಟಿವ್ ಆಗಿದ್ದಾರೆ. ಆ ತರ ಮಾಟಿ ಮಾತಾಡ್ತಾ ಇದ್ರು. 24 ಗಂಟೆ ಇರ್ಬೋದು, ಹುಷಾರಿದ್ದಾಗ ಅವರು ಬೆಳಿಗ್ಗೆ ಬೇಗ ಬಂದು ಅಥವಾ ನಮ್ಮ ಸಮಯದಲ್ಲಿ ಅಥವಾ ರಾತ್ರಿ ಮಧ್ಯಾಹ್ನ ಎಷ್ಟೊತ್ತಿಗೆ ಸಮಯ ಸಿಗುತ್ತೆ ಅಷ್ಟೊತ್ತಿಗೆಲ್ಲ ಮೀಟಿಂಗ್ ಗಳನ್ನ ಕರೆದು ಕ್ರಿಸ್ ಜೊತೆ ಕೂತ್ಕೊಂಡು ಬಹಳ ಚೆನ್ನಾಗಿ ನಮ್ಮನ್ನೆಲ್ಲ ಒಂದು ದಾರಿಯಲ್ಲಿ ಇಟ್ಬಿಟ್ಟು ನಮ್ಗೆಲ್ರಿಗೂ ಸ್ಫೂರ್ತಿ ತುಂಬಿ ಸ್ಫೂರ್ತಿ ಚಿಲುಮೆ ಕೂಡ ಆಗಿದ್ರು ಅವರು. ಸೊ ಅವರ ಆರೋಗ್ಯ ತುಂಬಾ ಹದಗೆಟ್ಟಿದೆ ಅಂತ ಕೇಳಿದಾಗ ತುಂಬಾ ಬೇಜಾರಾಗುತ್ತೆ. ಅವ್ರು ನಮ್ ಜೊತೆ ಇರ್ಲಿ ಇಲ್ದೇ ಇರ್ಲಿ, ಅವರಿಂದ ನಾವು ಸ್ಫೂರ್ತಿ ಪಡೆದಿದ್ದೀವಿ, ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇನ್ನೊಮ್ಮೆ ನಮ್ಮ ಈ ಗ್ರೂಪ್ ನ ಸರ್ವ ಸದಸ್ಯರ ಪರವಾಗಿ ದೇವರು ಆ ಮನುಷ್ಯನ ಆದಷ್ಟು ಬೇಗ ಹುಷಾರ್ ಮಾಡಿಸಿ ಅವರನ್ನು ಚೆನ್ನಾಗಿಟ್ಟಿರ್ಲಿ. ಅವರು ಕೂಡ ನನ್ನ ಪ್ರಕಾರ ಇನ್ನು ಆನ್ಪಾಸಿ ಫೌಂಡರ್ ಆಗಿರಬಹುದು. ಅವರಿಗೆ ಏನಾದ್ರೂ ಆಕ್ಟಿವ್ ಆಗಿ ಮ್ಯಾನೇಜ್ಮೆಂಟ್ ಅಲ್ಲಿ ನಿರ್ವಹಣೆಯಲ್ಲಿ ಅವರಿಗೆ ಏನು ಪಾಲು ಇಲ್ದಿದ್ರು ಅವರು ಇನ್ನೂ ಕೂಡ ಫೌಂಡರ್ ಆಗಿರಬಹುದು. ಏನಾದ್ರೂ ನಾಳೆ ನಮ್ಗೆ ಈಗ ಆಶರ್ ಎಲ್ಲ ಇದೆಲ್ಲ ಮಾಡ್ಬಿಟ್ಟು ಒಳ್ಳೇದಾಗುತ್ತೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ರೆ ಮಾಟಿಗೂ ಕೂಡ ಅಷ್ಟೇ ಒಳ್ಳೇದಾದ್ರೆ ಸಾಕು. ಆ ಮನುಷ್ಯ ಚೆನ್ನಾಗಿರ್ಲಿ, ಅವ್ರ ಫ್ಯಾಮಿಲಿ ಕೂಡ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇನ್ನೊಮ್ಮೆ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಸ್ನೇಹಿತರೆ, ಮಾಟಿ ಆದಷ್ಟು ಬೇಗ ಹುಷಾರಾಗಿ ಬರ್ಲಿ. ತುಂಬಾ ಕ್ರಿಟಿಕಲ್ ಆಗಿದ್ದಾರೆ, ತುಂಬಾ ಚಿಂತಾಜನಕ ಆಗಿದೆ ಅವರ ಪರಿಸ್ಥಿತಿ ಅಂತ ರಾಬಿನ್ ನೋಬಲ್ ಮೇಡಮ್ ಇವತ್ತು ಕೂಡ ಹೇಳಿದ್ರು. ನಿಮ್ಮೆಲ್ಲರ ಪ್ರಾರ್ಥನೆ ಅಗತ್ಯ ಇದೆ ಈಗ ಅವರಿಗೆ ಅಂತ ಕೂಡ ಹೇಳಿದ್ರು ಸ್ನೇಹಿತರೆ. ಸೊ ಇದೊಂದು ವಿಷಯ ತುಂಬಾ ಬೇಜಾರಾಗುತ್ತೆ, ಯಾಕಂದ್ರೆ ಮಾಟಿ ನಮ್ಗೆಲ್ಲ ತುಂಬಾ ಹತ್ತಿರದವರು, ಹಾಗಾಗಿ ನಾವ್ ಇದನ್ನ ಹೇಳ್ತಾ ಇರೋದು. ಎರಡು ವಿಷಯ ಆಯ್ತು. ಹಾಗೆ ಸ್ನೇಹಿತರೆ, ನಮ್ಮ ಒಬ್ರು ಫೌಂಡರ್, ಅವರು ಕೂಡ ಫೌಂಡರ್, ನಮ್ಮ ಸ್ನೇಹಿತರು ಕೂಡ ಅವರು ಸ್ವಲ್ಪ ನೆಗೆಟಿವ್ ಆಗ್ಬಿಟ್ಟಿದ್ದಾರೆ. ಅವಾಗ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಆಗ್ತಾ ಇರ್ತಾರೆ. ನೆಗೆಟಿವ್ ಆಗಿಲ್ಲ, ಅವರು ನಿರಾಶರಾಗಿದ್ದಾರೆ ಅಂತ ಸರಿಯಾದ ಉತ್ತರ ಅದು. ಅವ್ರೇನ್ ಮೆಸೇಜ್ ಹಾಕಿದ್ರೆ ಬೆಳಗ್ಗೆ ನೀವೆಲ್ಲರೂ ಓದಿರ್ಬೋದು. ಏನ್ ಹಾಕಿದ್ರಂದ್ರೆ, ಸರ್ ವಿಶ್ ಯು ಹ್ಯಾಪಿ ಬರ್ಡೇ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆನ್ಪಾಸಿವ್ ದುಡ್ಡು ಬಂದಿದ್ರೆ ನಿಮ್ಮ ಹುಟ್ಟುಹಬ್ಬವನ್ನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು, ಅದು ಬರಲ್ಲ ಅಂತ ಹಾಗೆ ಹಾಕಿದ್ದಾರೆ. ಹಿಂದೆ ಕೂಡ ಅಷ್ಟೇನೆ, ಅವ್ರು ಒಳ್ಳೆ ಮನುಷ್ಯ, ನಿಜವಾಗ್ಲೂ ಒಳ್ಳೆ ಮನುಷ್ಯ. ಅವರ ನಿರಾಶೆ ಅನ್ನೋರು ಹೋಗಿ ಹಾಕಿದ್ದಾರೆ. ಅವ್ರು ನೆಗೆಟಿವ್ ಆಗಿ ಯಾವತ್ತೂ ಮಾತಾಡಿಲ್ಲ. ನಿಮ್ಗೆ ಅವ್ರ ಹೆಸರು ಗೊತ್ತಿರ್ಬೋದು, ಹೇಳೋ ಅವಶ್ಯಕತೆ ಇಲ್ಲ. ನಮ್ಮವರವರು, ಎಲ್ಲರೂ ನಮ್ಮವರೇ, ನಮ್ಮ ಗ್ರೂಪ್ ನಲ್ಲಿ ಇರೋರು. ಸೊ ಅವ್ರಿಗೆ ಒಂದು ನ್ಯೂಸ್ ಅಂದ್ರೆ, ದಯವಿಟ್ಟು ನಿರಾಶರಾಗಬೇಡಿ, ದಯವಿಟ್ಟು ನಿರಾಶರಾಗಿ ತೊಂದರೆ ಇಲ್ಲ. ಇವತ್ತಾಗಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ ನೋಡಿ ಸ್ನೇಹಿತರೆ, ನಾವು ಯಾವಾಗ ನಿರಾಶರಾಗ್ತೀವಿ, ಯಾವಾಗ ನೆಗೆಟಿವ್ ಆಗ್ತೀವಿ ಅಂದ್ರೆ ತುಂಬಾ ಹೋಪ್ಸ್ ಇಟ್ಕೊಂಡಾಗ, ಇದು ಆಗೇ ಆಗತ್ತೆ, ಖಂಡಿತ ಆ ಮನುಷ್ಯ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾನೆ, ಅಥವಾ ಈ ಹೋದ ಕೆಲಸ ಖಂಡಿತ ಆಗತ್ತೆ ಅಂತ ಹೋಗಿ ಅಲ್ಲಿ ಆಗದಿದ್ದಾಗ ನಿರಾಶೆ ಆಗೋದು ಸರ್ವೇ ಸಾಮಾನ್ಯ. ಆ ತರ ಹೋಪ್ಸ್, ಅದಕ್ಕೆ ನಾವು ಹೇಳ್ತಾ ಇರೋದು. ನೋಡಿ, ಒಂದು ಲಾಟ್ರಿ ಹೊಡೆದ್ರು ಅದು ನಮ್ಮ ಅಕೌಂಟ್ಗೆ ಬಂದ್ರೆ ಮಾತ್ರ ಅದು ನಮ್ಮ ದುಡ್ಡು. ಸೊ ಈಗ ಆಶರ್ ಪ್ರಾಮಿಸ್ ಮಾಡಿದ್ದಾರೆ, ಆನ್ಪಾಸಿಯಲ್ಲಿ ಪ್ರಾಮಿಸ್ ಮಾಡಿದ್ರು. ಈಗ ಆನ್ಪಾಸಿ ಹೆಸರೇ ಹೇಳ್ಬೇಡಿ, ಬೇರೆ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಂಪನಿಯಲ್ಲಿ ಬಹಳ ಚೆನ್ನಾಗಿರುತ್ತೆ, ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಕೂಡ ಅಷ್ಟೇನೆ, ನಮ್ಮ ಅಕೌಂಟ್ಗೆ ದುಡ್ಡು ಒಂದು $10,000 ನಾಳೆ ಬಂದ ಮೇಲೆ ಅದು ನಮ್ಮ ದುಡ್ಡು. ನಮ್ಗೆ ವಿಡ್ರಾ ಮಾಡ್ಲಿಕ್ಕೆ ಆಗ್ತದ? ಖಂಡಿತ, ಆವಾಗ ಮಾತ್ರ ನಮ್ಮ ದುಡ್ಡು. ಅದು ಬರೋವರೆಗೆ
ನೀವು ಖಂಡಿತ ಅಷ್ಟೊಂದು ದೊಡ್ಡ ಮಟ್ಟದ ಕೋಟಿ ಬರುತ್ತೆ, ಅದು ಇದು ಮಾತುಗಳು ಇದ್ರ ಬಗ್ಗೆ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ತಿರುಗಿ ಯಾರ್ಯಾರೋ ಹೇಳಿದ ಮಾತುಗಳನ್ನು ಕೇಳ್ಕೊಂಡು ನಿರಾಶರಾಗ್ಬಿಟ್ಟು ದಯವಿಟ್ಟು ನಿಮ್ಮನ್ನು ನೀವು ಬೇಜಾರ್ ಮಾಡ್ಕೋಬೇಡಿ. ಸೊ ಇದು ಆ ಹಂತಕ್ಕೆ ಹೋಗಿರೋ ಒಂದು ಮೆಸೇಜ್. ನಾನು 2-3 ಸಾರಿ ನೋಡಿದ್ದೀನಿ, ಒಂದು 4-5 ಸಾರಿ ನೋಡಿದ್ದೀನಿ ಗ್ರೂಪ್ ಅಲ್ಲಿ. ಆನ್ ಬಂದಾಗಿದೆ, ದುಡ್ಡು ಬರಲ್ಲ, ಹೋಗ್ಲಿ ಬಿಡಿ, ನಿರಾಶರಾಗಿ ಆ ಯಪ್ಪ ಹಾಗೆ ಮಾತಾಡ್ತಾ ಇರೋದು. ಅದು ಬಿಟ್ರೆ ಅವ್ರ ನೆಗೆಟಿವ್ ಅಂತೂ ಖಂಡಿತ ಅಲ್ಲ. ನೋಡಿ, ಯಾವ್ದು ಲೈಫ್ ಅಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ನಾವು ನಮ್ಮ ಕೆಲಸ ಕಳ್ಕೋಬಹುದು, ನಮ್ಮ ಕಾಯಿಲೆ ಬೀಳ್ಬಹುದು, ನಮ್ಮ ಜೀವವೇ ಹೋಗ್ಬೋದು, ಸಾವು ನೋವು ಯಾವ ತರ ಕಣ್ಮುಚ್ಚೆ ತೆರೆದ್ರೊಳಗಡೆ ಇದೆಲ್ಲನೂ ಆಗ್ಬಹುದು ಸ್ನೇಹಿತರೆ. ಚಕ್ರ ತಿರುಗುತ್ತಾ ಇರುತ್ತೆ. ನಾವ್ ಎಷ್ಟೋ ಮೇಲ್ಗಡೆ ಇರ್ತೀವಿ, ಸಡನ್ಲಿ ಕೆಳಗಡೆ ಬಂದ್ಬಿಡ್ತೀವಿ. ಹಾಗೆ ಕೆಳಗಡೆ ಇದ್ದವರು ರಪ್ ಅಂತ ಮೇಲ್ಗಡೆ ಹೋಗ್ಬಿಡ್ತಾರೆ. ಏನು ಮಾಡಕ್ಕಾಗಲ್ಲ. ನಾವು ಜಸ್ಟ್ ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು. ದೇವರನ್ನ ನಾವು ನಂಬಿದ್ರೆ ಆ ದೇವರಿಗೆ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇರ್ಬೇಕು. ಹಾಗೆಯೇ ಸ್ನೇಹಿತರೆ, ಇವತ್ತು ನಮ್ಮ ಕ್ರಿಶ್ಚಿಯನ್ ಬಾಂಧವರಿಗೆ ನಮ್ಮ ಜೀಸಸ್ ಕ್ರೈಸ್ಟ್ ಅವರ ತಾಯಿ ಹುಟ್ಟಿದ ದಿನ ಇವತ್ತು. ಮದರ್ ಮೇರಿ ಅಂತ ನಾವು ಕರಿತೀವಲ್ಲ, ತಾಯಿ ಮೇರಿ ಹುಟ್ಟಿದ ದಿನ. ನಮ್ಮೆಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆ ಆ ತಾಯಿ ಮದರ್ ಮೇರಿ ಹುಟ್ಟಿದ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀವಿ. ಆ ಎಮ್ಮನ ಕೃಪೆ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ನಾವು ಕೂಡ ನಮ್ಮ ಗ್ರೂಪ್ ನ ಸರ್ವ ಸದಸ್ಯರ ಪರವಾಗಿ ಎಲ್ರಿಗೂ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮರ್ತೋದೆ, ಅದು ಫಸ್ಟ್ ಗೆ ಹೇಳಬೇಕಿತ್ತು. ಬಹಳ ಒಂದು ಕ್ರಿಶ್ಚಿಯನ್ ಬಾಂಧವರಿಗೆ ಇವತ್ತು ಬಹಳ ಒಂದು ಅದ್ಭುತವಾದ ದಿನ, ಬಹಳ ಒಂದು ಪವಿತ್ರವಾದ ದಿನ. ಯಾಕಂದ್ರೆ ನಮ್ಮ ಫ್ಲಾಟ್ ಅಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಆಚೆ ಈಚೆ ಎಲ್ಲ ಬಹಳ ಜೋರಾಗಿ ಓಡಾಡ್ಕೊಂಡು ಒಳ್ಳೆ ಹಬ್ಬದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗೆ ಆ ಯಾರು ಯಾವುದೇ ಕಾರಣಕ್ಕೆ ತಲೆ ಕೆಡ್ಸ್ಕೊಂಡ್ರೆ ಮತ್ತೆ ನಮ್ಮ ತಲೆನ ನಾವೇ ಕೆಡ್ಸ್ಕೊತಾ ಇರ್ಬೇಕು. ನಾವು ಚೆನ್ನಾಗಿದ್ದಾಗ ನಮ್ ಜೊತೆ 10 ಜನ ಇರ್ಬಹುದು, ಬಟ್ ತುಂಬಾ ಟೆನ್ಷನ್ ಆದಾಗ ಯಾರು ಹೆಚ್ಚಾಗಿ ಇರಲ್ಲ. ನಮ್ ತಲೆಗೆ ನಮ್ದೇ ಕೈ ಹೋಗ್ಬೇಕು. ನಾವೇ ಆಲೋಚನೆ ಮಾಡ್ಬಿಟ್ಟು ಯಾವ್ದೋ ಒಂದು ದಾರಿಗೆ ಬಂದು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ಕೊಂಡು ಇಲ್ಲಪ್ಪ ಇದು ಸರಿಯಾಗತ್ತೆ ಅಂತ ಸುಧಾರಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಲೈಫ್ ಆತರ ಇರುತ್ತೆ. ಸೊ ಈ ತರ ಮೆಸೇಜ್ ಹಾಕದ ನಮ್ಮ ಈ ಫೌಂಡರ್ ಅವ್ರಿಗೆ ಅಷ್ಟೇ ನಿರಾಶರಾಗ್ಬೇಡಿ ಜಾಸ್ತಿ. ಯಾಕಂದ್ರೆ ತುಂಬಾ ನಿರಾಶೆ ಆದ್ರೆ ಏನಾಗುತ್ತೆ, ಏನ್ ಮಾಡೋಕು ಮನ್ಸಾಗಲ್ಲ, ಜೀವನದಲ್ಲಿ ಬದುಕೇ ಬೇಡ ಅನ್ಸುತ್ತೆ, ಕೆಲಸ ಮಾಡೋಕು ಮನ್ಸಾಗಲ್ಲ, ಯಾರು ಮಾತಾಡಿದ್ರೆ ಕೋಪ ಬರುತ್ತೆ, ಅಸಹನೆ ಜಾಸ್ತಿ ಆಗುತ್ತೆ, ಒಬ್ಬಂಟಿ ಆಗ್ಬಿಡ್ತೀವಿ, ಯಾರ ಜೊತೆ ಬೆರೆಯೋಕ್ ಮನ್ಸಾಗಲ್ಲ. ಆಚೆ ಒಂದು ಫಂಕ್ಷನ್ ಆಗ್ತಾ ಇದೆ, ಯಾಕಪ್ಪ ಈ ಕಿರಿಕಿರಿ ಸೌಂಡ್ ಬರ್ತಾ ಇದೆ ಅಂತ ಎಲ್ರು ನಗಾಡ್ಕೊಂಡು ಅಲ್ಲಿ ಮಾತಾಡ್ಕೊಂಡು ಇದ್ದಾರೆ ಆ ಫಂಕ್ಷನ್ ಅಲ್ಲಿ, ನನ್ಗೆ ಮಾತ್ರ ಈ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ನಾನು ವೈಯಕ್ತಿಕವಾಗಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಸ್ಟೀಫನ್ ಕಿಂಗ್ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ. ಸ್ಟೀಫನ್ ಕಿಂಗ್ ಅಂತ ಒಂದು ಆಥರ್, ಕವಿ ಅಲ್ಲ, ಲೇಖಕ ಇದ್ದಾರೆ ಇಂಗ್ಲಿಷ್ ನಲ್ಲಿ, ಅಮೆರಿಕದವರು. ಹೊರರ್ ಬಗ್ಗೆ ಬರೆಯೋರು, ಭಯಾನಕವಾದ ದೃಶ್ಯಗಳು, ದೆವ್ವ ಭೂತಗಳ ಬಗ್ಗೆ ಬರೆಯುವವರು. ಅವರು ದೊಡ್ಡ ದೊಡ್ಡ ಕಾದಂಬರಿಗಳನ್ನು ಬರೆದಿದ್ದಾರೆ. ಬಹಳಷ್ಟು 110 ಕಾದಂಬರಿಗಳನ್ನು ಬರೆದಿದ್ದಾರೆ. ನಾನು ಒಂದು 90% ಓದಿದ್ದೀನಿ. ಇದ್ರ ಬಗ್ಗೆ ಹಿಂದೆ ಒಮ್ಮೆ ಕೂಡ ಹೇಳಿದ್ದೀವಿ. ಅವರು ಒಂದು ಕಾದಂಬರಿಯಲ್ಲಿ ದ ಶೈನಿಂಗ್ ಅಂತ ಅದರಲ್ಲಿ ಒಂದು ಮೆನ್ಷನ್ ಮಾಡಿದ್ರು. ಏನ್ ಗೊತ್ತಾ, ನಾವ್ ಈ ಬದುಕ್ತಾ ಇರೋ ಪ್ರಪಂಚ, ಈ ಪ್ರಪಂಚ ನಮ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳಲ್ಲ. ಹೇಗಿದೆ ಹಾಗೇ ಇರುತ್ತೆ. ನೀ ಹೇಗಿದ್ದೀಯಾ, ನಿನ್ಗೊಂದು ಥ್ಯಾಂಕ್ಸ್, ನಿನ್ಗೆ ಕೃತಜ್ಞತೆ, ನೀನ್ ಈ ಪ್ರಪಂಚದಲ್ಲಿ ಇದ್ದೀಯಾ, ಬದುಕ್ತಾ ಇದ್ದೀಯಾ ಅಂತ ಥ್ಯಾಂಕ್ಸ್ ಕೂಡ ಈ ಪ್ರಪಂಚ ನಮ್ಗೆ ಹೇಳಲ್ಲ. ನಿನ್ನಷ್ಟಕ್ಕೆ ನೀನು ಬದುಕು, ನಿನ್ನಷ್ಟಕ್ಕೆ ಅದು ಬಿಟ್ಬಿಡುತ್ತೆ ಅದು. ಸೊ ನಾವು ಕೂಡ ಅಷ್ಟೇನೆ ತಲೆ ಕೆಡಿಸ್ಕೊಂಡು ಏನೇನೋ ಮಾಡ್ತಾ ಇರ್ತೀವಿ, ಏನೋ ಆಲೋಚನೆ ಮಾಡ್ತೀವಿ, ಒಬ್ಬಂಟಿ ಆಗಿರ್ತೀವಿ, ಅಥವಾ ಕೆಲವು ಸಾರಿ ಅದು ಇದು ಈ ಸಮಸ್ಯೆ ಆ ಸಮಸ್ಯೆಗಳನ್ನ ಸೇರಿಸ್ಕೊಂಡು ಇರೋ ಬರೋ ಚಿಂತೆಗಳನ್ನೆಲ್ಲ ಮನ್ಸಲ್ಲಿ ತುಂಬಿಸ್ಕೊಂಡು ಕಾಯಿಲೆ ಬೀಳ್ತೀವಿ. ಏನ್ ಮಾಡಿದ್ರು ಈ ಪ್ರಪಂಚ ನಿಮ್ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ಸೊ ಅದೊಂದು ತುಂಬಾ ಕಠಿಣವಾದ ಜಾಗ. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಸೊ ನಿಮ್ಮನ್ನು ಹೇಟು ಮಾಡಲ್ಲ, ನಿಮ್ಮನ್ನು ಲವ್ ಮಾಡಲ್ಲ, ನಿಮ್ಮನ್ನು ಪ್ರೀತಿನೂ ಮಾಡಲ್ಲ, ನಿಮ್ಮನ್ನು ದ್ವೇಷನೂ ಮಾಡಲ್ಲ, ನಿಮ್ಮನ್ನು ಹಾಗೆ ಬಿಟ್ಬಿಡತ್ತೆ. ಸೊ ಹಾಗಂತ ನೀವು ಏನಾದ್ರು ಮಾಡಕ್ ಹೋದ್ರೆ ಅದಕ್ಕೆ ಸರಿಯಾಗಿ ತದ್ವಿರುದ್ಧವಾಗಿ ಕೆಲವೊಮ್ಮೆ ನಡೆದ್ಬಿಡುತ್ತೆ ನಿಮ್ಮ ಜೀವನದಲ್ಲಿ. ಬಹಳ ಅದ್ಭುತವಾದ ವ್ಯಕ್ತಿಗಳು ನಿಮ್ಗೆ ಯಾರು ಬೇಕಾಗಿರ್ತಾರೋ, ಅದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ನಿಮ್ಮ ಅತೀ ಆತ್ಮೀಯಾದ ಸ್ನೇಹಿತರಾಗಿರ್ಬೋದು, ಅಥವಾ ನೀವು ತುಂಬಾ ಪ್ರೀತಿಸುವ ವ್ಯಕ್ತಿ ಆಗಿರ್ಬೋದು. ಸಡನ್ಲಿ ಅವರು ಈ ಪ್ರಪಂಚ ಬಿಟ್ಬಿಟ್ಟು, ಆಯ್ತಪ್ಪ ನನ್ನ ಕೆಲಸ ಆಯ್ತು, ನನ್ನ ಸಮಯ ಆಯ್ತು, ಕೇಳ್ದೆ ಚಕ್ ಅಂತ ಹೊಟ್ಬಿಡ್ತಾರೆ. ಅದೇ ಈ ಪ್ರಪಂಚ. ಕೆಲವೊಮ್ಮೆ ಎಷ್ಟೋ ಸಾರಿ ಅನ್ಸುತ್ತೆ ಬರೀ ಕೆಟ್ಟವ್ರು ಮಾತ್ರ ಒಳ್ಳೆಯರಾಗ್ತಾರೆ ಈ ಪ್ರಪಂಚದಲ್ಲಿ, ಒಳ್ಳೆಯವರೇ ಕಾಲನೇ ಇಲ್ವಾ ಅನ್ಸುತ್ತೆ. ಯಾಕಂದ್ರೆ ಇದು ಶುದ್ಧ ಕಲಿಯುಗ. ಇದು ಏನ್ ಬೇಕಾದ್ರೂ ಆಗ್ಬೋದು. ಕಲಿಯುಗ ಅಂತ ಆ ಮನುಷ್ಯ ಹೇಳಿಲ್ಲ, ನಾವು ನಿಮ್ಗೆ ಹೇಳ್ತಾರ ಸ್ನೇಹಿತರೆ. ಸೊ ಇದನ್ನೆಲ್ಲ ಒಂದು ಕಾದಂಬರಿ ಅವರು ಬರೆದಿದ್ದಾರೆ. ಸೊ ಹಾಗಾಗಿ ನಿನ್ನಷ್ಟಕ್ಕೆ ನೀನು ಹೋಗ್ತಾ ಇರೋ, ನಿನ್ನ ಕೆಲಸ ನೀನ್ ಮಾಡ್ತಾ ಇರೋ, ನಿನ್ನ ಅಪ್ಪ ಅಮ್ಮ, ನಿನ್ನ ಅತೀ ಪ್ರೀತಿಯವರು ಅಥವಾ ಅತೀ ಸ್ನೇಹಿತರು, ಕೆಲವೇ 1, 2, 3 ಇಷ್ಟು ಜನ ಬಿಟ್ರೆ ಬೇರೆ ಯಾರು ನಿನ್ನನ್ನು ಪ್ರೀತಿಸಲ್ಲ. ಅಪ್ಪ ಅಮ್ಮನ ಪ್ರೀತಿನ ಯಾವತ್ತೂ ತಿರಸ್ಕಾರ ಮಾಡಕ್ ಹೋಗ್ಬೇಡ. ಅದಕ್ಕಷ್ಟೇ ಷರತ್ತು, ಏನು ಹಾಕದೆ ಪ್ರೀತಿ ಮಾಡೋರು ಈ ಪ್ರಪಂಚದಲ್ಲಿ ಅಪ್ಪ ಅಮ್ಮ ಮಾತ್ರ. ಅದು ಬಿಟ್ರೆ ಅತಿ ವಿರಳವಾಗಿ ನಿಮ್ಮ ಕೆಲವು ಸ್ನೇಹಿತರು ಇರ್ಬೋದು, ಅಥವಾ ನಿಮ್ಮನ್ನು ತುಂಬಾ ಪ್ರೀತಿಸೋ ಕೆಲವು ವ್ಯಕ್ತಿಗಳಿರ್ಬೋದು. ಸೊ ಹಾಗಾಗಿ ಈ ಪ್ರಪಂಚದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಸೀದಾ ನಿನ್ ಕೆಲಸ ಮಾಡ್ಕೊಂಡು ನಿನ್ ಮುಂದೆ ಹೋಗೋ, ನಿರಾಶೆ ಆಗ್ಬೇಡ ಅಂತ. ಯಾಕೆ ನಿರಾಶೆ ಆಗ್ಬಾರ್ದು ಅಂತ ಅವ್ರು ಹೇಳ್ತಾ ಇರೋದಂದ್ರೆ, ಉದಾಹರಣೆ ಆ ಒಂದು ಕಾದಂಬರಿಯ ಕಥೆ ಆ ತರ ಇರುತ್ತೆ. ಅದಕ್ಕೋಸ್ಕರ ಕೊನೆಯದಾಗಿ ಅವ್ರು ಹೇಳೋದು. ಬಟ್ ಈ ಮೆಸೇಜ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಏನೇ ಆಗ್ಲಿ, ಏನೇ ಕಷ್ಟ ಬರ್ಲಿ ಸ್ನೇಹಿತರೆ, ನಾವು ಮುಂದೆ ಹೋಗ್ತಾ ಇರ್ಬೇಕು ಅಂತ ಒಂದು ಸಲಹೆ ಸೂಚನೆ ನಮಗೆ ಅದರಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ. ಖಂಡಿತ ಸ್ನೇಹಿತರೆ, ಇದೆಲ್ಲ ಯಾಕೆ ಹೇಳ್ಬೇಕಾಗಿ ಬಂತು ಅಂದ್ರೆ, ಅವರ ಮೆಸೇಜ್ಗೋಸ್ಕರ. ಆನ್ ಪ್ಯಾಸಿವ್ ಅಲ್ಲಿ ದುಡ್ಡೇ ಬಂದಿಲ್ಲ,
ಏನಾಗ್ತಾ ಇಲ್ಲ, ನಿರಾಶರಾಗ್ಬಿಟ್ಟು ಅವರ ಮೆಸೇಜ್ ಹಾಕಿದ್ದಾರೆ. ನಿರಾಶರಾಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ರು ನಮ್ಗೆ ಗೊತ್ತಿರೋ ಹಾಗೆ ರೆಡ್ ಆಗಿರ್ಬೋದು ಅಥವಾ ಬೇರೆ ಯಾವ ಲೀಡರ್ಸ್ ಆಗಿರ್ಬೋದು, ಎಲ್ರು ತುಂಬಾ ಪಾಸಿಟಿವ್ ಆಗಿಬಿಟ್ಟಿದ್ದಾರೆ. ಸಡನ್ಲಿ ಏನೋ ಒಂದು ಶಕ್ತಿ ಪ್ರವಹಿಸ್ತಾ ಇದೆ ಎಲ್ಲರ ಮಧ್ಯದಲ್ಲಿ. ಸೊ ಎಲ್ರು ಏನ್ ಹೇಳ್ತಾ ಇದಾರೆ, ಎಲ್ರು ಒಟ್ಟಿಗಿರೋಣ, ಎಲ್ರು ಒಟ್ಟಿಗಿದ್ರೆ ನಾವೆಲ್ರು ಮುಂದೆ ಹೋಗ್ಬಿಟ್ಟು ಚೆನ್ನಾಗಾಗ್ತೀವಿ, ಯಾರು ದೂರ ದೂರ ಹೋಗ್ಬೇಡಿ. ಆಸ್ಟರ್ ಏನೋ ಒಂದು ಹೊಸದಾಗಿ ತರ್ತಾ ಇದ್ದಾರೆ, ಹೊಸ ಒಂದು ಬಿಸ್ನೆಸ್ ಆನ್ ಪ್ಯಾಸಿವ್ ಗಿಂತ ದೊಡ್ಡದಾಗಿರುತ್ತೆ. ಅದರ ಜೊತೆ ನಾವೆಲ್ಲರೂ ಒಟ್ಟಿಗೆ ಪ್ರಯಾಣಿಸೋಣ, ಇರಿ ನಮ್ಗೆ ದಾರಿ ತೋರಿಸ್ತಾರೆ ಅಂತ ಈಗ ಒಳ್ಳೆ ದೃಢ ನಿರ್ಧಾರದಿಂದ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ನಾವು ಕೂಡ ಅವ್ರ ಜೊತೆ ಹೋಗೋದು ಒಳ್ಳೇದು ಅಂತ ನನ್ನ ಭಾವನೆ. ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ, ಇದು ಕೂಡ ಬಹಳ ಮುಖ್ಯ. ಏನಂದ್ರೆ ಎಲ್ರು ಎನ್ಸ್ಕೊಂಡಿದ್ದಾರೆ, ನೋಡ್ರಪ್ಪ ನಾವ್ ಯಾವತ್ತೂ ಅಷ್ಟೇನೆ, ಈಗ ಒಂದು ಯಾವ್ದೋ ಕೆಲಸ ಮಾಡ್ತಾ ಇದ್ದೀವಿ, ದೊಡ್ಡ ಕೆಲಸ ಅದು, ನಮ್ಗೆ 1 ಕೋಟಿ ಬರುತ್ತೆ ಅಂತ ಇಟ್ಕೊಳ್ಳಿ. ಯಾವ್ದೋ ಕಾರಣಕ್ಕೆ ಆ ಕೆಲಸ ನಿಂತೋಗ್ಬಿಡುತ್ತೆ, ಇನ್ನೊಂದು ಕೆಲಸ ಬರುತ್ತೆ, ಆ ಕೆಲಸದಲ್ಲಿ 3 ಕೋಟಿ ಇರುತ್ತೆ. ಬಟ್ ಈ 1 ಕೋಟಿ ಮಾಡೋ ಕೆಲಸ ಇದೆಲ್ಲ ಬಹಳ ದೊಡ್ಡ ಕೆಲಸ ಅದು. ಅಯ್ಯೋ ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು 1 ಕೋಟಿ ಬಂದಿಲ್ಲ, ಅಲ್ಲಿ 3 ಕೋಟಿ ಇದೆ, ಬರುತ್ತೆ ಇಲ್ಲ ಗೊತ್ತಿಲ್ಲ, ಆ ಕೆಲಸದ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನಾಳೆ ಹೇಳ್ತೀನಿ 3 ಕೋಟಿ ಬರುತ್ತೆ ಅಂತ ಹೇಳಿದ್ದಾರೆ, ಬಟ್ ನಂಗೆ ಕೆಲಸ ಗೊತ್ತಿಲ್ಲ ಅಂತ ನಾವು ಇಲ್ಲಿ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ 3 ಕೋಟಿಯಲ್ಲಿ ಹೋಗ್ಬಿಡತ್ತೆ, ಇಲ್ಲಿ 1 ಕೋಟಿ ಕೆಲಸ ಆಗಲ್ಲ. ಆನ್ ಪ್ಯಾಸಿವ್ ಕೂಡ ಅದೇ ತರನೇ ಆಸ್ ಸರ್ ಏನ್ ಹೇಳ್ತಾ ಇದ್ದಾರೆ ನೋಡಿ, ನಮ್ಮಲ್ಲಿ ಎಲ್ರಿಗೂ ಬಂದ್ಬಿಟ್ಟಿದೆ ಇದು, 99% ಜನರಿಗೆ ಬಂದ್ಬಿಟ್ಟಿದೆ. ಈ 1% ಜನ, ಈ ಕ್ರಿಸ್ ಅಥವಾ ರೆಡ್ ಅಂತವ್ರು ಅವ್ರು ಮಾತ್ರ ಏನ್ ಮಾಡಿದ್ದಾರೆ, ಆಸ್ ಸರ್ ಜೊತೆ ಕರೆಕ್ಟ್ ಆಗಿ ಹೊಂದ್ಕೊಂಡು ಅದನ್ನ ನಮ್ಗೆ ಹೇಳ್ತಾ ಇದ್ದಾರೆ, ಸರಿ ಓಕೆ ಬಿಟ್ಟು ಹಾಕಿ, ಆನ್ ಪ್ಯಾಸಿವ್ ಆಗಲ್ಲ, ಸರಿ 50, 60, 70 ಪ್ರಾಡಕ್ಟ್ ಬರ್ಬೇಕಿತ್ತು, ಬಿಲಿಯನ್ ಗಟ್ಲೆ ವ್ಯವಹಾರ, ಬಿಲಿಯನ್ ಗಟ್ಲೆ ದುಡ್ಡು, ಟ್ರಿಲಿಯನ್ ಆಗ್ಬೋದು, ಆ ತರ ಇತ್ತು, ಆ ತರ ಬರುವಂತ ದುಡ್ಡು ನಿಂತೋಗ್ಬಿಟ್ಟಿದೆ, ಮುಂದೆ ಹೇಗಪ್ಪ? ಆಸ್ ಸರ್ ಪದೇ ಪದೇ ಹೇಳ್ತಾ ಇದ್ದಾರೆ, ಈ ಬಿಸ್ನೆಸ್ ಅದಕ್ಕಿಂತ ದೊಡ್ಡದಿದೆ, ನೀವ್ ಯಾಕೆ ಆನ್ ಪ್ಯಾಸಿವ್ ಜೊತೆ ಅಂಟ್ಕೊಂಡು ಕೂತ್ಕೊಂಡಿದ್ದೀರಾ? ಅದು ಒಡೆದು ಹೋದ ಒಂದು ವಾಹನ ಅದು, ಅದ್ರ ಜೊತೆ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ನಿಂತೋಗ್ಬಿಟ್ಟಿದೆ, ಸಮಸ್ಯೆಗಳಿದ್ದಾವೆ. ಎಷ್ಟು ರಿಪೇರಿ ಮಾಡ್ದೆ ನಾನು, ಆದಷ್ಟು ರಿಪೇರಿ ಮಾಡ್ದೆ, ಇನ್ನು ರಿಪೇರಿ ಮಾಡೋ ಹಂತದಲ್ಲಿ ಅದಿಲ್ಲ. ನಾವು ಅದೇ ಇನ್ನು ರಿಪೇರಿ ಮಾಡ್ತಾ ಇರೋದಾ, ಅದನ್ನೇ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇರೋದಾ, ಅಥವಾ ಅದನ್ನ ಬಿಟ್ಬಿಟ್ಟು ಓಕೆ ಬೇರೆ ದಾರಿ ತೋರಿದೆ, ದೇವ್ರನ್ನ ದಾರಿ ತೋರಿಸಿದಾನೆ, ಆ ದಾರಿಯಲ್ಲಿ ಮುಂದೆ ಹೋಗೋದಾ? ದಯವಿಟ್ಟು ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ಬಿಟ್ಟು ಆ ಹಳೆಯದಾದ ಮುರಿದು ಹೋದ ವಾಹನವನ್ನು ಹಿಂದೆ ಬಿಟ್ಬಿಟ್ಟು ನಾವು ಹೊಸ ವಾಹನದಲ್ಲಿ ಮುಂದೆ ಹೋಗುವ. ದಾರಿ ಒಂದು ಒಳ್ಳೆ ದಾರಿ ಸಿಕ್ಕಿದೆ, ಅದು ಇದ್ರಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಇದನ್ನ ಇಲ್ಲೇ ಬಿಟ್ಬಿಡಕ್ಕಾಗತ್ತೆ ಸ್ನೇಹಿತರೆ. ನೋಡಿ, ಸ್ಯಾಮ್ಸಂಗ್ ಅಂತ ಒಂದು ಕಂಪನಿ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ದೊಡ್ಡ ಕಂಪನಿ ಅದು. ಮೊಬೈಲ್ ಇದೆ ಅವರದ್ದು, ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಯಾವುದು, ವಾಷಿಂಗ್ ಮೆಷಿನ್ ಇದೆ, ಟಿವಿ ಇದೆ, ಫ್ರಿಡ್ಜ್ ಇದೆ. ಆಕ್ಚುಲಿ ಭಾರತದ ಮಾರುಕಟ್ಟೆಯಲ್ಲಿ ಮೊದಲ ಸ್ಮಾರ್ಟ್ ಫೋನ್ ತಂದವರು ಅವರು. ಅವ್ರಿಗಿಂತ ಮುಂಚೆ ಓಕೆ ಫಸ್ಟ್ ಸ್ಮಾರ್ಟ್ ಫೋನ್ ಅಂತ ಏನ್ ದೊಡ್ಡದ್ ನಾವು ಯೂಸ್ ಮಾಡ್ತೀವಲ್ಲ, ರೀಲ್ಸ್ ನೋಡ್ತೀವಿ, ಇದ್ ನೋಡ್ತೀವಿ ಇಂಟರ್ನೆಟ್ ಅಲ್ಲ, ಆ ಫೋನ್ ಅನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು ಅಮೆರಿಕದ ಕಂಪನಿ IBM ಅಂತ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಅಂತ ಆ ಕಂಪನಿ ಹೆಸರು. ಅವರು ದೊಡ್ಡ ಮಟ್ಟದ ಸಾಫ್ಟ್ವೇರ್ ಅಲ್ಲಿ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಹಾರ್ಡ್ವೇರ್ ಅಲ್ಲೂ ಇದ್ದಾರೆ. ಅವ್ರದ್ದು ಲ್ಯಾಪ್ಟಾಪ್ ಗಳಿದ್ದು, ಬೇರೆ ಬೇರೆ ವ್ಯವಸ್ಥೆಗಳೆಲ್ಲ ಆ ಕಂಪನಿಯಲ್ಲಿ ಇತ್ತು. ಅವರು ಒಂದು ಮೊಬೈಲ್ ಅನ್ನ 1994ರಲ್ಲೇ ರೆಡಿ ಮಾಡಿದ್ರು, ಸ್ಮಾರ್ಟ್ ಫೋನ್ ಅಂತ. ಬಟ್ ಸ್ಮಾರ್ಟ್ ಫೋನ್ ಅಂತ ಸರಿಯಾದ ಜನರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದು ನಮ್ಮ ಸ್ಯಾಮ್ಸಂಗ್ ಕಂಪನಿ 2001ರಲ್ಲಿ ಸ್ನೇಹಿತರೆ. 2001ರಲ್ಲಿ ಹೊಸ ಒಂದು SPH 1300 ಅಂತ ಅದೇನು ಮಾಡೆಲ್ ಹೆಸರು ಮಾಡ್ಬಿಟ್ಟು ಸ್ಯಾಮ್ಸಂಗ್ ಅವರು ಒಂದು ಮೊಬೈಲ್ ತಗೊಂಡು ಬಂದ್ರು. ಅವರು ಫಸ್ಟ್ ಬಂದಿರೋದು ಮಾರ್ಕೆಟಿಗೆ. ಓಕೆ, ಅದೇ ಆಮೇಲೆ 6 ವರ್ಷದ ನಂತರ ನಮ್ಮ ಆಪಲ್ ಐಫೋನ್ ಅಂತ ನಾವೇನ್ ಯೂಸ್ ಮಾಡ್ತೀವಿ, ಆ ಕಂಪನಿ ಇವರು ಬಂದ 6 ವರ್ಷದ ನಂತರ ಆಪಲ್ ಬಂತು. ಸ್ಯಾಮ್ಸಂಗ್ 6 ವರ್ಷ ಮೊದಲು ಬಂದಿದ್ರು. ದೊಡ್ಡ ಮಟ್ಟದ ಪ್ರಾಡಕ್ಟ್ಸ್ ಗಳು, ಟಿವಿ ಇದೆ, ಫ್ರಿಡ್ಜ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಅದ್ರ ಜೊತೆ ಅವರದ್ದು ಸ್ಮಾರ್ಟ್ ಫೋನ್ ಇದೆ, ದೊಡ್ಡ ಮಟ್ಟದಲ್ಲಿ ಸ್ಮಾರ್ಟ್ ಫೋನ್ ಸೇಲ್ ಆಯ್ತು. ಇವ್ರು ಏನ್ ಮಾಡಿದ್ರು, 6 ವರ್ಷ ಹೋದ್ರು ಇವರು ಈ ಆಪಲ್ ಕಂಪನಿಯವರು ಅವರದೇ ಆದ ತಂತ್ರಜ್ಞಾನ ಅದನ್ನು ಅಳವಡಿಸಿ ಇವತ್ತು ಪ್ರಪಂಚದಲ್ಲಿ ಅವರಿಗಿಂತ 6 ವರ್ಷ ತಡ ಬಂದ್ರು ನಂಬರ್ 1 ಆಪಲ್ ಆಗಿದ್ದಾರೆ ಸ್ನೇಹಿತರೆ. ಗೊತ್ತಾಯ್ತಲ್ಲ ಯಾಕೆ ಆಪಲ್ ಆಗಿದ್ದಾರೆ ಅಂದ್ರೆ, ಅವರ ತಂತ್ರಜ್ಞಾನ ಇರ್ಬೋದು ಅಥವಾ ಅವರ ಉತ್ಪನ್ನಗಳಿರ್ಬೋದು. ಹಾಗೆಯೇ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆಪಲ್ 2007ಕ್ಕೆ ಬಂದ್ರು ಆಂಡ್ರಾಯ್ಡ್ ಬಂದಿದ್ದು, ಆಂಡ್ರಾಯ್ಡ್ ಅಂದ್ರೆ ನಾವೆಲ್ಲ ಉಪಯೋಗಿಸಿರೋ ಈ ಫೋನ್ಗಳು ಬಂದಿದ್ದು 2008ಕ್ಕೆ. ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಉಪಯೋಗಿಸ್ತಾ ಇರ್ಲಿಲ್ಲ. ಆಂಡ್ರಾಯ್ಡ್ ತಂತ್ರಜ್ಞಾನ ಗೂಗಲ್ ಅವರಿದು. ಅದನ್ನ 2008ಕ್ಕೆ ಒಂದು HTC ಅಂತ ಒಂದು ಕಂಪನಿ ಇತ್ತು, ಆ ಕಂಪನಿ ಸ್ಮಾರ್ಟ್ ಫೋನ್ ಮೂಲಕ ಆಂಡ್ರಾಯ್ಡ್ ಅನ್ನ ನಮ್ಗೆ ಪರಿಚಯ ಮಾಡಿ ಕೊಟ್ಟಿದ್ದು, ಗೂಗಲ್ ಆಂಡ್ರಾಯ್ಡ್ ಅನ್ನ. ಅದಕ್ಕಿಂತ ಮುಂಚೆ ಸ್ಯಾಮ್ಸಂಗ್ ಅವರು ಅವರದೇ ಆದ ಒಂದು ಆಪರೇಟಿಂಗ್ ಸಿಸ್ಟಮ್ ಅಂತಾರೆ, OS ಅಂತಾರೆ, ಅದನ್ನು ಉಪಯೋಗಿಸ್ಕೊಂಡಿದ್ರು. ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಆಪಲ್ ಕೂಡ ಅಷ್ಟೇ, ಆಪಲ್ OS ಅಂತ ಅವರದೇ ಆದ ಒಂದು ಸಿಸ್ಟಮ್ ಇದೆ. ಅದ್ರ ಮೂಲಕನೇ ನಾವು ಎಲ್ಲವನ್ನು ನೋಡ್ಬೇಕು, ಎಲ್ಲವನ್ನು ಮಾಡ್ಬೇಕು ಅವರ ಫೋನ್ ಅಲ್ಲಿ. ಸೊ ಹಾಗೆ ಇದೆ, ಇವಾಗ್ಲೂ ಹಾಗೆ ಇದೆ. ಅದಕ್ಕಿಂತ ಮುಂಚೆ ಒಂದು ಬ್ಲಾಕ್ಬೆರಿ ಅಂತ ಬಂದಿತ್ತು 2000 ಇಸ್ವಿಯಲ್ಲಿ, ಅದು ಕೂಡ ಬಹಳ ಅದ್ಭುತವಾದ ಫೋನ್. ಬಟ್ ಅವರು ಏನ್ ಮಾಡಿದ್ರು, ಅಪ್ಡೇಟ್ ಆಗಿಲ್ಲ, ಮಾರ್ಕೆಟ್ ಇಂದ ಹೊರಟೋಗ್ಬಿಟ್ರು, ಅವರು ಸೋತೋಗ್ಬಿಟ್ರು. ಹಾಗೆ ನೋಕಿಯಾ ಕೂಡ ಅದು ಇದೆ. ಬಟ್ ಸ್ಯಾಮ್ಸಂಗ್ ಅಷ್ಟು ದೊಡ್ಡ ಕಂಪನಿ, ಅಷ್ಟು ದೊಡ್ಡ ಹೆಸರು ಮಾಡಿ ಬಂದ್ರು, ವಿನ್ ಆಗಿದ್ದು ಆಪಲ್.
ಯಾಕಂದ್ರೆ ಅವರ ತಂತ್ರಜ್ಞಾನ, ಅವರ ಉತ್ಪನ್ನಗಳು 10 ವರ್ಷದ ಮುಂಚಿತವಾಗಿ ಅವರು ನೋಡಿದ್ರು ಈ ತರ. ಯಾಕೆ 10 ವರ್ಷದ ನಂತರ ಒಂದು ನಾವು ಉತ್ಪನ್ನವನ್ನು ಮಾರ್ಕೆಟ್ಗೆ ಬಿಟ್ರೆ ಹೇಗಿರುತ್ತೆ, ಅದನ್ನ ಇವತ್ತೇ ಅವರು ಪ್ರಯತ್ನ ಮಾಡಿದ್ರು ಮಾಡೋಕೆ. ಸೊ ಏನಕ್ಕೆ ನಾನು ಇದು ಹೇಳ್ತಾ ಇರೋದಂದ್ರೆ, ನೋಡಿ ಸ್ನೇಹಿತರೆ, 2001ಕ್ಕೆ ಸ್ಯಾಮ್ಸಂಗ್ ಬಂದ್ರು ನೋಡಿ, ಇಂಡಿಯಾದಲ್ಲೇ ತಗೊಳ್ಳಿ, ನಮ್ಮಲ್ಲಿ ಸಣ್ಣ ಮಾರುಕಟ್ಟೆ ಅಲ್ಲ, ಇದು ದೊಡ್ಡ ಮಾರುಕಟ್ಟೆ, ಪ್ರಪಂಚದ ಅತಿ ದೊಡ್ಡ ಮಾರುಕಟ್ಟೆಯಲ್ಲಿ 3ನೇ ಸ್ಥಾನ ನಮ್ಮ ಈ ದೇಶಕ್ಕಿದೆ, ಭಾರತ ದೇಶಕ್ಕೆ. ಅಮೆರಿಕ, ಚೀನಾ ಬಿಟ್ರೆ ಅದು ಭಾರತ. ಓಕೆ, ಸೊ ಅದರಲ್ಲಿ ನೋಡಿ ಸ್ಯಾಮ್ಸಂಗ್ ಅವರು ಅಷ್ಟೊಂದು ಬೇಗ ಬಂದು 6 ವರ್ಷ ಮುಂಚೆ ಬಂದು ಇವ್ರಿಗಿಂತ ಇವಾಗ್ಲೂ ಅವರದ್ದು ಮಾರ್ಕೆಟ್ ಶೇರ್ ಎಷ್ಟು, ಮಾರ್ಕೆಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಸೇಲ್ ಮಾಡ್ತಾ ಇದ್ದಾರೆ, 15%. ಇವರದು 1,60,000 ಫೋನ್ಗಳಿಗೆ ಪ್ರೀಮಿಯಂ ಸೆಗ್ಮೆಂಟ್ ಇಟ್ರು 20% ಇವರು ಮಾರ್ಕೆಟ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಯಾರು? ನಮ್ಮ ಆಪಲ್ ಅವರು ಸ್ಯಾಮ್ಸಂಗ್ ಗಿಂತ ಮುಂಚೆ ಇದ್ದಾರೆ, ಸ್ಯಾಮ್ಸಂಗ್ ಗಿಂತ ಮುಂದೆ ಹೋಗಿದ್ದಾರೆ. ಅವರು 6 ವರ್ಷ ಹಿಂದೆ ಬಂದ್ರು ಸ್ಯಾಮ್ಸಂಗ್ ಗಿಂತ ಮುಂದೆ ಹೋಗಿದ್ದಾರೆ. ಸ್ನೇಹಿತರೆ, ಸ್ಯಾಮ್ಸಂಗ್ ಇದೆ ಅಲ್ಲ, ಹತ್ರ 1, 2, 3 ಲಕ್ಷ ಕೋಟಿ ರೆವೆನ್ಯೂ ಅವರದು, ಆದಾಯ ಅವರದು. ಅದೇ ನಿಮ್ದು ಆಪಲ್ ಇದು ಲಕ್ಷ ಕೋಟಿ, ಆ ತರ ಬೆಳೆದು ಹೋಗ್ಬಿಟ್ಟಿದೆ. 3 ಟ್ರಿಲಿಯನ್ ಆದಾಯ ಯಾವುದು? ಆಪಲ್ ಕಂಪನಿ 3 ಟ್ರಿಲಿಯನ್ ಅಮೆರಿಕನ್ ಡಾಲರ್ ಅಲ್ಲಿ ಹೇಳ್ತಾ ಇರೋ ಸ್ನೇಹಿತರೆ, ಅದಂದ್ರೆ 1 ಲಕ್ಷ ಕೋಟಿ. ಇವರು ಸ್ಯಾಮ್ಸಂಗ್ ಅವರದು 1 ಲಕ್ಷ ಕೋಟಿ, 3ಕ್ಕೆ ನಿಲ್ಲಿಸ್ಬೇಕು. ಆ ತರ ಅಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಆಪಲ್ ಅಷ್ಟು ದೊಡ್ಡದಾಗಿ ಬೆಳೆದಿದೆ, ಇವ್ರಿಗಿಂತ 6 ವರ್ಷ ನಂತರ ಬಂದ್ರು. ಅದೇ ತರ ನಮ್ಮ ಆನ್ ಪ್ಯಾಸಿವ್ ಕೂಡ, ಆನ್ ಪ್ಯಾಸಿವ್ ಇರಬಹುದು ಅಥವಾ ಬೇರೆ ಯಾವುದೇ ಹೊಸ ಮಾರ್ಗದರ್ಶನ ಕಂಪನಿ, ಅದು ಆನ್ ಫ್ಯೂಷನ್ ಅಂತ ಕರಿತಾ ಇದ್ರು, ಆ ಆನ್ ಫ್ಯೂಷನ್ ಬೇಕಾದ್ರಾಗಿರ್ಬೋದು, ಬೇರೆ ಯಾವ್ದು ಹೆಸರು ಆಶ್ಚರ್ಯ ಕೊಟ್ಟಿರ್ಬೋದು. ನಿಮ್ಮ ಉತ್ಪನ್ನ ಚೆನ್ನಾಗಿದ್ರೆ, ಇದು ಜಗತ್ತಿಗೆ ಬೇಕಾಗಿದ್ರೆ, ಹಾಗೂ ಇದು ಎಲ್ಲರಿಗಿಂತ ಮುಂದೆ ಇದ್ರೆ, ಹಾಗೂ ಇದರ ರೇಟ್ ಕೂಡ ಎಲ್ಲರಿಗಿಂತ ಸ್ವಲ್ಪ ಪರವಾಗಿಲ್ಲ ಅಂತ ಇದ್ರೆ ಮಾರ್ಕೆಟ್ ಅಲ್ಲಿ, ನಾವು ಈವಾಗ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಅತಿ ಅದ್ಭುತವಾಗಿ ನಮ್ಮ ಉತ್ಪನ್ನಗಳನ್ನ ಸೇಲ್ ಮಾಡಬಹುದು, ಬೇಕಾದ ಆದಾಯ ಪಡಿಬಹುದು. ಈ ಒಂದು ಮರ್ಮ, ಈ ಒಂದು ಯಶಸ್ಸಿನ ಗುಟ್ಟು ಇದೆಲ್ಲ ಆಶ್ಚರ್ಯಗೆ ಚೆನ್ನಾಗ್ ಗೊತ್ತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವರಿಗೆ ಚೆನ್ನಾಗ್ ಗೊತ್ತು, ಎಲ್ಲಿ ನಾವು ಹೊಡೆದ್ರೆ ಕಬ್ಬಿಣ ಹೇಗೆ ಬಾಗತ್ತೆ ನೋಡಿ ಬಿಸಿ ಮಾಡಿದಾಗ, ಅದೇ ತರ ಎಲ್ಲಿ ನಾವು ಮಾರ್ಕೆಟ್ ಅನ್ನ ಟಚ್ ಮಾಡಿದ್ರೆ ನಮ್ಗೆ ನಮ್ಮ ವ್ಯವಹಾರ ಒಳ್ಳೆ ರೀತಿಯಲ್ಲಿ ಆಗತ್ತೆ, ನಮ್ಮ ಉತ್ಪನ್ನಗಳು ಸೇಲ್ ಆಗ್ತವೆ, ನಮ್ಗೆ ಆದಾಯ ಬರುತ್ತೆ. ಅವ್ರಿಗೆ ಬಹಳ ಚೆನ್ನಾಗಿ ಈ ಮಾರ್ಕೆಟ್ ಗುಟ್ಟುಗಳು, ಸೀಕ್ರೆಟ್ ಅಂತ ಏನ್ ಹೇಳ್ತಾರೆ, ಚೆನ್ನಾಗ್ ಗೊತ್ತು. ಸೊ ಹಾಗಾಗಿ ನಾವು ಇವಾಗ ಆನ್ ಪ್ಯಾಸಿವ್ ಬಂದು 6-7 ವರ್ಷ ಆಯ್ತು. ಇವಾಗ ಆನ್ ಪ್ಯಾಸಿವ್ ಬಗ್ಗೆ ಮಾತಾಡ್ತಾ ಇದ್ವಿ, ಉತ್ಪನ್ನಗಳು ಬರ್ತಾ ಇದ್ದು, ರೆಡಿ ಆಗಿದ್ದು, ಪ್ರಾಬ್ಲಮ್ ಆಯ್ತು, ನಿಂತು ಹೋಯ್ತು, ಹಿಂದೆ ಹೋಗೋದ್ ಬೇಡ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಸ ಕಂಪನಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ರು, ಹೊಸ ಕಂಪನಿಗಳಲ್ಲಿ ಉತ್ಪನ್ನಗಳು ಚೆನ್ನಾಗಿದ್ರೆ ಅದ್ಭುತವಾಗಿ ಸೇಲ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಎಲ್ಲ ಪರಿಣತರ ಅನುಭವ. ಸ್ನೇಹಿತರೆ, ಈ ಯಾವುದು ಹೀರೋಸ್ ವೆಬಿನಾರ್, ಓಟೆಕ್ ಪ್ರೋಸ್ ಅಂತ ಎಲ್ಲ ಆಗುತ್ತಲ್ಲ ವಾರಕ್ಕೊಮ್ಮೆ, ಅವರಲ್ಲಿ ಎಲ್ಲರೂ ಹೆಚ್ಚಿನವರು IT ಪ್ರೊಫೆಷನಲ್ಸ್. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಆಶ್ ಸರ್ ಮಾಡ್ತಾರೋ ಒಂದೊಂದು ಉತ್ಪನ್ನ ಕೂಡ ಬಹಳ ಅದ್ಭುತವಾಗಿದೆ, ಬ್ಯೂಟಿಫುಲ್ ಆಗಿದೆ, ಅದು ಕೂಡ ಅಷ್ಟೇ ಸಂಚಲನ ಉಂಟು ಮಾಡುತ್ತೆ. ಅದರಲ್ಲೂ ನಮ್ಮ ಕಾಲಿನ್ಸ್ ಅಥವಾ ಹೌದು ಕಾಲಿನ್ಸ್ ಇರ್ಬೇಕು ಹೀರೋಸ್ ವೆಬಿನಾರ್ ಅಲ್ಲಿ, ಅವ್ರು ಹೇಳ್ತಾ ಇದ್ರು ನಿನ್ನೆ, ಕೆಲವು ಗುಟ್ಟು ಬಿಟ್ಕೊಟ್ಟಿಲ್ಲ ಅಂತೆ ಆಶ್ ಸರ್, ಯಾವ್ದು ಮಾರ್ಕೆಟ್ ತರ್ತಾ ಇದಾರಲ್ಲ ಇನ್ನು ಯಾರು ನೋಡಿಲ್ಲಂತೆ, ಜನ ಹಿಂದಿರುಗುವಂತ ಮಾಡತ್ತಂತೆ ಆ ಪ್ರಾಡಕ್ಟ್ ನೋಡಿದ್ರೆ. ಆ ತರದ ಒಂದು ಪ್ರಾಡಕ್ಟ್ ಬರ್ತಾ ಇದೆ, ಅಥವಾ ರೆಡ್ ಫೋನ್ ಹೇಳಿರ್ಬೋದು, ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಹಾಗಿದೆ ಒಂದು ಪ್ರಾಡಕ್ಟ್ ಬರ್ತಾ ಇದೆ, ಅದು ಯಾರಿಗೂ ಗೊತ್ತಿಲ್ಲ, ಅದು ಸಂಚಲನ ಮೂಡಿಸುತ್ತೆ ಮಾರ್ಕೆಟ್ ಅಲ್ಲಿ. ಅಂತ ಪ್ರಾಡಕ್ಟ್ ಗಳು ಕೂಡ ನಮ್ಮಲ್ಲಿ ಬರ್ತಾ ಇದ್ದಾವೆ ಇವಾಗ. ಅದು ನಮಗೂ ಕೂಡ ಗೊತ್ತಿಲ್ಲ, ಆಶ್ಚರ್ಯ ಗೊತ್ತು, ಅಷ್ಟು ಚೆನ್ನಾಗಿದೆ, ಅದರಲ್ಲೆಲ್ಲ ಒಳ್ಳೆ ಆದಾಯ ಇದೆ, ನಮ್ಗೆ ದಾರಿ ತೋರಿಸ್ತಾರೆ, ಆ ದಾರಿಯಲ್ಲಿ ನಾವು ಮುಂದೆ ಹೋಗೋಣ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದೆಲ್ಲ ಯಾಕೆ ಹೇಳ್ತಾ ಇರೋದಂದ್ರೆ, ತುಂಬಾ ಜನ 99% ಜನರಿಗೆ ತುಂಬಾ ಬೇಜಾರಾಗ್ಬಿಟ್ಟಿದ್ದು, ಆನ್ ಪ್ಯಾಸಿವ್ ಹೋದ ಮೇಲೆ ಈ ಕಂಪನಿಯಲ್ಲಿ ಭವಿಷ್ಯ ಇಲ್ಲ ಅಂತ. ಏನು ಮಾಡಕ್ಕಾಗಲ್ಲ, ಆಶ್ಚರ್ಯ ಏನೋ ಮಾಡ್ತಾ ಇದ್ದಾರೆ ಇವಾಗ, ಇಷ್ಟೊಂದು ದೊಡ್ಡದು. ಅಯ್ಯೋ, ಓ ಟ್ರ್ಯಾಕರ್ ಅಲ್ಲಿ ಒಂದು 300 ಬಿಲಿಯನ್ ಬರುತ್ತೆ ಅಂತ ಹೇಳ್ತಾ ಇದ್ರು, ಅದು ಬಂದ್ ಮಾಡಿಬಿಟ್ರು. ಓ ಮೇಲು, ಓ ನೆಟ್, ಓ ಸ್ಟಾಫ್, ಹಾಗೆ 10 ಹಲವಾರು ಇದ್ವಲ್ಲ ಸ್ನೇಹಿತರೆ. ಸೊ ಎಲ್ಲದರಲ್ಲೂ ದುಡ್ಡಿತ್ತು, ಎಲ್ಲದರಲ್ಲೂ ನಮ್ಗೆ ದುಡ್ಡು ಬರುತ್ತೆ ಅಂತ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿರ್ತಿತ್ತು, ಬಟ್ ಇವಾಗ ಏನು ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಗೆ ಏನು ಬರಲ್ಲ, ಇದು ಸುಮ್ಮನೆ ಈಗ ಹೇಳ್ತಾ ಇದ್ದಾರೆ ಅಂತ ಭಾವನೆ ಬಹಳ ಆಳವಾಗಿ ಬೇರೂರಿದೆ, ಅದು ನಮ್ಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಯಾವ ಹಂತದಲ್ಲಿ ಆನ್ ಪ್ಯಾಸಿವ್ ಇತ್ತು, ಯಾವ ಹಂತದಲ್ಲಿ ನಿಂತೋಯ್ತು, ಅದು ಕೂಡ ನಮ್ಗೆ ಚೆನ್ನಾಗ್ ಗೊತ್ತು. ಸೊ ಹಾಗಾಗಿ ಸ್ನೇಹಿತರೆ, ಈಗ ಮುಂದೆ ಬರ್ತಾ ಇರೋದು ಆಶ್ ಸರ್ ಇಲ್ಲ ಅಂದ್ರೆ ಅಷ್ಟು ಸುಲಭವಾಗಿ ಹೇಳಲ್ಲ, ಆ ಮನುಷ್ಯ ಅಲ್ಲಿಗೆ ನಿಲ್ಸಿ ಬಿಡ್ತಿದ್ರು. ಒಂದೇ ಆಗಲ್ಲಪ್ಪ, ಇನ್ನು ಬಿಟ್ಬಿಡೋಣ, ಹೇಗಿದ್ರು 1 ವರ್ಷ ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ನಾವೆಲ್ಲ 1 ವರ್ಷ ಯಾವ್ದು ಓ ಕನೆಕ್ಟ್ ಫ್ರೀ ಕೊಟ್ಟಾಯ್ತು, ಇನ್ನೇನ್ ತಲೆಬಿಸಿ ಇಲ್ಲ, ನಾನು ಹೊರಗಡೆ ಹೋದ್ರು ತೊಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿದ್ರು. ಬಟ್ ಆ ಒಂದು ಹೋರಾಟ ಕೊಟ್ಟು ಇನ್ನೊಂದು ಹೊಸ ಕಂಪನಿ ತಂದು ನೋಡೋಣ, ಇವಾಗ ಎಲ್ಲ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಈಗ ಅವಾಗ ನಾವು ಅವ್ರ ಜೊತೆ ಸ್ವಲ್ಪ ಕೈ ಜೋಡಿಸ್ಬಿಟ್ಟು ಹೇಗೆ ಮಾರ್ಕೆಟಿಂಗ್ ಮಾಡೋದು, ಹೇಗೆ ಮುಂದೆ ಹೋಗೋದು, ಹೇಗೆ ಹೇಳ್ತಾರೆ, ಯಾವ ರೀತಿ ಉತ್ಪನ್ನಗಳು ಬರ್ತವೆ, ಈ ತಿಂಗಳಲ್ಲಿ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಸೊ ಮಾರ್ಕೆಟಿಂಗ್ ಅವ್ರು ನಮ್ಗೆ ಮಾಡ್ತಾರ ಅಥವಾ ನಾವು ಮಾಡ್ಬೇಕಾ, ಅದ್ರ ಬಗ್ಗೆ ಮುಂದಿನ ಆಲೋಚನೆ ನಾವು ಈಗ ಮಾಡ್ಬೇಕಾದ ಸಮಯ ಬಂದಿದೆ ಸ್ನೇಹಿತರೆ. ಆಗುತ್ತಾ ಇಲ್ಲೋಕ್ಕಿಂತ ಜಾಸ್ತಿ ಇದನ್ನು ಹೇಗೆ ಮಾರ್ಕೆಟಿಂಗ್ ಆಚರ್ ಮಾಡ್ತಾರೆ. ಈಗ ನಮ್ಗೆ ಆನ್ ಪ್ಯಾಸಿವ್ ಅಲ್ಲಿ ಹೇಳಿದ್ರು, ಈಗ 1 ವರ್ಷ ನಾನ್ ನಿಮ್ಗೆ ಮಾರ್ಕೆಟಿಂಗ್ ಮಾಡ್ತೀನಿ, ನೀವು ಮಾಡೋದ್ ಬೇಡ,
ಅದರಲ್ಲಿ ನಿಮ್ಗೆ ಟ್ರಾಫಿಕ್ ಕೊಡ್ತೀವಿ, ತುಂಬಾ ಟ್ರಾಫಿಕ್ ಬರುತ್ತೆ. ಯಾರ್ಯಾರು ತುಂಬಾ ಜನ ಕಂಪನಿಗೆ ಲಾಯಲ್ ಆಗಿದ್ದಾರೆ, ಯಾರು ಮುಂಚೆ ಬಂದಿದ್ದಾರೆ, ಯಾರೋ ದೊಡ್ಡ ಮಟ್ಟದ ಟೀಮ್ ಮಾಡಿದ್ದಾರೆ, ಟೀಮ್ ಕಟ್ಟಿದ್ದಾರೆ, ಯಾವಾಗ 2018ರಲ್ಲಿ ಅಲ್ಲಿಂದ ಶುರುವಾಗಿ ಆ ಲೆಕ್ಕದಲ್ಲಿ ನಾನು ತಗೊಂಡು ಎಲ್ರಿಗೂ ಸಹಾಯ ಮಾಡ್ತೀನಿ, ಎಲ್ರಿಗೂ ಹೆಲ್ಪ್ ಮಾಡ್ತೀನಿ. 1 ವರ್ಷ ನಿಮ್ಗೆ ಮಾರ್ಕೆಟಿಂಗ್ ಮಾಡ್ತೀನಿ, ನಿಮ್ ದುಡ್ಡೆಲ್ಲ ಬರುತ್ತೆ. ಅದು ಭಾರತಕ್ಕೆ ಡೆಬಿಟ್ ಕಾರ್ಡ್ ರೆಡಿಯಾಗಿ ನಿಂತಿರೋ ಹೋಗೋ ಸಮಯ ಅದು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಭಾರತಕ್ಕೆ ರೆಡಿ ಆಗಿದೆ ಅಂತ. ನನ್ಗೆ ಇನ್ನೂ ನೆನಪಿದೆ ಆಶ್ಚರ್ಯ ಹೇಳಿದ್ದು, ಡೆಬಿಟ್ ಕಾರ್ಡ್ ಕೂಡ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಭಾರತ ದೇಶಕ್ಕೆ, ಯಾರು ತಲೆ ಕೆಡ್ಸ್ಕೋಬೇಡಿ ಮಾರಾಯರೆ ಅಂತ. ತುಂಬಾ ದುಡ್ಡಿರುತ್ತೆ ಅದರಲ್ಲಿ, ನೀವು ಕೂಡ ಅದನ್ನು ಎಂಜಾಯ್ ಮಾಡಬಹುದು ಅಂತ. ಬಟ್ ಅದು ಏನೋ ಸಮಸ್ಯೆ ಆಗ್ಬಿಟ್ಟು ನಿಂತೋಗ್ಬಿಟ್ಟು ಬಿಟ್ಬಿಡಿ. ಯಾಕಂದ್ರೆ ಡೆಬಿಟ್ ಕಾರ್ಡ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇರೋದು ಅಂದ್ರೆ, ಮೊನ್ನೆ ಯಾವ್ದು ಗ್ರೂಪ್ ಅಲ್ಲಿ ಮತ್ತೊಂದು ಯಾರೋ ಗ್ರೂಪ್ ಅಲ್ಲಿ ಹಾಕಿದ್ರು ಡೆಬಿಟ್ ಕಾರ್ಡ್ ಬರ್ತಾ ಇದೆ ಅಂತ. ಆತರ ಸುದ್ದಿ ಯಾವ್ದು ಇಲ್ಲ ಸ್ನೇಹಿತರೆ ಇವಾಗ. ಸೊ ಬಟ್ ಅದು ಬಿಟ್ಟಾಕಿ. ಸೊ ಬಟ್ ಇವಾಗ ಹೊಸದಾಗಿ ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, 1 ವರ್ಷ ನಮ್ಗೆ ಕೊಡ್ತಾ ಇದ್ದಾರಾ? ನಾವು ಮಂಜು ಸರ್ ಮೊನ್ನೆ ಮಾತಾಡ್ತಾ ಇದ್ವಿ, ನಮ್ಮ ಪ್ರವೀಣ್ ಸರ್ ಕೂಡ ಇದ್ರು. ನೋಡಿ ಸ್ನೇಹಿತರೆ, ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ ಈಗ, ಮಾರ್ಕೆಟಿಂಗ್ ಒಂದು ಆಶ್ಚರ್ಯ ಮಾಡ್ತಾರೆ, ಇನ್ನೊಂದು ಒಳ್ಳೊಳ್ಳೆ ಉತ್ಪನ್ನಗಳು ನಾವು ಕೂಡ ಮಾರ್ಕೆಟಿಂಗ್ ಮಾಡಬಹುದು ಅಂತ ತಿಳ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲ ಅದು ಯಾವ ತರ ಉತ್ಪನ್ನಗಳು, ಹೇಗೆ ಮಾರ್ಕೆಟಿಂಗ್ ಮಾಡೋದು, ಯಾವ ತರ ಅವರಿಗೆ ಇಷ್ಟಪಟ್ಟ ಹಾಗೆ ನಾವು ಮಾರ್ಕೆಟಿಂಗ್ ಮಾಡ್ಬೇಕು. ನಮ್ಮ ಇಷ್ಟಪಟ್ಟ ಹಾಗೆ ಆಶ್ಚರ್ಯ ಬಿಡುದಿಲ್ಲ, ಇದೇ ತರ ಮಾಡ್ಬೇಕು ಅಂತ ಹೇಳಿದ್ರೆ ಅದೇ ತರ ಮಾಡ್ಬೇಕು. ಸೊ ನಾವು ಕೂಡ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಗೆ ಕೂಡ ಒಂದು ಮಾರ್ಕೆಟಿಂಗ್ ಅವಕಾಶ ನಮ್ಗೆ ಕೊಟ್ಟರು ಆಶ್ಚರ್ಯ ಅಂತ ಇಟ್ಕೊಳ್ಳಿ. ಆವಾಗ ಈಗ ಕೆಲವರು ತುಂಬಾ ಜನರಿಗೆ ಮಾರ್ಕೆಟಿಂಗ್ ಬಗ್ಗೆ ಅನುಭವ ಇಲ್ಲ, ನಮ್ಗೆಲ್ರಿಗೂ ತುಂಬಾ ಅನುಭವ ಇದೆ. ನಾವು ಯಾರ ಹತ್ರ ಮುಖೇಶ್ ಅಂಬಾನಿ ಹತ್ರ ಬೇಕಾದ್ರೂ ಮಾತಾಡ್ಬೋದು ನಾಳೆ ಹೋಗ್ಬಿಟ್ಟು. ಆತರ ಕಮ್ಯುನಿಕೇಶನ್ ಗೊತ್ತು ನಮ್ಗೆ, ಮಾತಾಡ್ಲಿ ಗೊತ್ತು, ಆತರ ಮಾತಾಡಿದ್ದೀವಿ ಕೂಡ ಹಿಂದೆ. ಸೊ ಹಾಗಾಗಿ ನಾವು ಕೂಡ ಒಂದು ಗ್ರೂಪ್ ಮಾಡ್ಕೊಂಡು ಯಾರ್ಯಾರಿಗೆ ನೋಡಿ ಲಿಂಕ್ ಕೊಟ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ದೊಬ್ರು ಫ್ರೆಂಡಿಗೆ ಇವಾಗ ನಮ್ಗೆ ನಮ್ಮ ಗೌತಮ್ ಸರ್ ಇದ್ರು, ಅವರೊಬ್ರು ಗೌಡ್ರನ್ನು ನಮ್ಗೆ ಕಾಂಟ್ಯಾಕ್ಟ್ ಹಾಕಿದ್ರು, ಚಂದ ಮಾತಾಡಿದ್ವಿ. ನಮ್ಮ ಗೌಡ್ರಿಗೆ 1-2 ಕಾಂಟ್ಯಾಕ್ಟ್ ಇದೆ. ಅವ್ರೇನ್ ಹೇಳ್ತಾರೆ, ವಿಠಲ್ ಸರ್ ನೀವು ಬಂದು ಇವ್ರ ಹತ್ರ ಮಾತಾಡಿ, ಅಥವಾ ಮಂಜು ಸರ್ ಬನ್ನಿ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಹೋಗುವ, ಹಿಂಗಿದೆ ಇದೊಂದು ಉತ್ಪನ್ನ ಈ ಕಂಪನಿಗೆ ನಾವು ಸೇಲ್ ಮಾಡಬಹುದು ಅನ್ಸುತ್ತೆ, ನೀವು ಮಾತಾಡಿದ್ರೆ ಪ್ಲಸ್ ಆಗ್ಬಹುದು. ಸೊ ನಮ್ಗೆ ಆ ಪ್ರಾಡಕ್ಟ್ ಅಲ್ಲಿ ಕಮಿಷನ್ ಅಂತೂ ಖಂಡಿತ ಬಂದೇ ಬರುತ್ತೆ. ಆತರ ಎಸ್ ಖಂಡಿತ ನಾವು ರೆಡಿ ಇರ್ತೀವಿ, ನಾವು ಹೋಗಿ ಮಾತಾಡ್ತೀವಿ, ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ, ರೆವಿನ್ಯೂ ಹಂಚಿಕೊಳ್ಳೋಣ. ಈ ತರ ತುಂಬಾ ಸಾಧ್ಯತೆಗಳು ಆನ್ ಪ್ಯಾಸಿವ್ ಅಲ್ಲಿ ಅಥವಾ ಬೇರೆ ಯಾವುದೇ ಕಂಪನಿ ಹೊಸದಾಗಿ ಬರೋದು, ಹೊಸ ಮಾರ್ಗದರ್ಶಕ ಕಂಪನಿಯಲ್ಲಿ ತುಂಬಾ ಇದೆ. ಇದ್ರ ಬಗ್ಗೆ ಮುಂದೆ ಮಾತಾಡ್ತೀವಿ ನಾವು. ಸೊ ಹಾಗಾಗಿ ಯಾರನ್ನು ಇಲ್ಲಿ ಬಿಟ್ಕೊಡೋದಿಲ್ಲ ಸ್ನೇಹಿತರೆ. ನಮ್ಮ ಗ್ರೂಪ್ ಅಲ್ಲಿ ನಿಜವಾಗ್ಲೂ ಯಾರು ಏನ್ ಸಹಾಯ ಬೇಕು ಮಾರ್ಕೆಟಿಂಗು, ಯಾಕಂದ್ರೆ ನಾಳೆ ಹೇಳ್ತಾರೆ ಸರ್ ನೋಡಪ್ಪ ನಾನೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ, ಒಳ್ಳೆ ಅದ್ಭುತವಾಗಿ ಸೇಲ್ ಆಗುತ್ತೆ, ಇನ್ನು ನೀವು ನಿಮ್ಮ ಪ್ರಯತ್ನ ಮಾಡ್ಬಿಟ್ಟು ಸ್ವಲ್ಪ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳ್ಬಿಟ್ರೆ ತುಂಬಾ ಜನರಿಗೆ ಕಷ್ಟ ಆಗ್ಬಹುದು. ಅಥವಾ ಬೇಡಪ್ಪ ಇನ್ನೊಂದು ವರ್ಷ ನಾನು ಮಾರ್ಕೆಟಿಂಗ್ ಮಾಡ್ತೀನಿ, ನೋಡಿ ಈ ತರ ಟ್ರಾಫಿಕ್ ಕೊಡ್ತೀನಿ, ನೀವೊಂದು $100 ಹಾಕಿ ಇಷ್ಟು ಟ್ರಾಫಿಕ್, ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಇಷ್ಟು ಟ್ರಾಫಿಕ್ ಕೊಡ್ತೀನಿ, ಇದೊಂದು $200 ಹಾಕಿ ಒಂದು 500 ಟ್ರಾಫಿಕ್ ಕೊಡ್ತೀನಿ, ನಿಮ್ಗೊಂದು $2,000 ದುಡಿಬಹುದು ಅದರಲ್ಲಿ. ಆತರ ಎಲ್ಲ ಮಾಡಿ ಕೊಡ್ತಾರೆ. ಅವ್ರು ಏನ್ ಹೇಳಿದ್ರೆ ಆಶ್ಚರ್ಯ ಅಂದ್ರೆ, ನೀವ್ ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ಮುಂದೆ ಹೇಗೆ ಬರುತ್ತೆ ನಾನು ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ತಾ ಇದ್ದೀವಿ, ಮುಂದೆ ಹೇಗೆ ನಾವು ನೋಡೋಣ, ಒಟ್ಟಿಗೆ ನೋಡೋಣ. ಯಾಕಂದ್ರೆ ಒಟ್ಟಿಗೆ ಹೋದಾಗ ಇದು ನಮ್ಮ ಶಾರ್ಡ್ ವಿಷನ್, ಇದು ನಾವು ಏನ್ ಮಾಡಿದೀವಿ, ನಾವೆಲ್ಲರೂ ಒಂದು ಹಂಚಿಕೊಂಡು ಹೋಗ್ತಾ ಇರೋ ನಮ್ಮ ದೂರದೃಷ್ಟಿ, ನಮ್ಮ ಗುರಿ, ನಮ್ಮ ಕನಸು ಇದು. ಸೊ ಹಾಗಾಗಿ ಯಾರು ಇದನ್ನಲ್ಲಿ ಬಿಟ್ಟು ಹೋಗೋದಿಲ್ಲ, ಎಲ್ಲರೂ ನಮ್ ಜೊತೆ ಬರ್ತಾರೆ ಅಂತ ಆಶ್ಚರ್ಯ ಕ್ಲಿಯರ್ ಆಗಿ ಹೇಳಿದ ಮೇಲೆ, ಸೊ ಈ ಮಾರ್ಕೆಟಿಂಗ್ ಬಗ್ಗೆ ಅಷ್ಟೊಂದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೇಗೆ ಕಮಿಷನ್ ಬರುತ್ತೆ, ಯಾವ ತರ ಬರುತ್ತೆ, ನಮ್ಗೆ ಭಾರತದಲ್ಲಿ ನಾವು ನೋಡಿ ಸೇಲ್ ಮಾಡಿದ್ರೆ ಮಾತ್ರ ನಮ್ಗೆ ವಿದೇಶದಿಂದ ದುಡ್ಡು ತಗೋಬಹುದು. ಅಮೆರಿಕದಲ್ಲಂತೂ ಈಗ ಬಹಳ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಟ್ರಂಪ್, ಒಂದು ಟ್ಯಾರಿಫ್ ಅಲ್ಲಿ ಇಷ್ಟಿಷ್ಟು ಟ್ಯಾಕ್ಸ್ ಅಂತ ಹಾಕ್ಬಿಟ್ಟಿದ್ದಾರೆ, ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹೇಗೋ ನಮ್ಮ ಸರ್ಕಾರ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಿಗೆ ಹೇಳ್ತಾ ಇದ್ದಾರೆ, ಓಕೆ ಅಮೆರಿಕ ಬಿಟ್ರೆ ನಮ್ಗೇನು, ನಮ್ಗೆ ಯುರೋಪ್ ಇದೆ ಅಥವಾ ಬೇರೆ ದೇಶಗಳಿದ್ದಾವೆ ಅಂತ 40 ದೇಶಗಳ ಜೊತೆ ಈಗ ಟಚ್ ಮಾಡಿದ್ದಾರೆ. ಅವರು ನಮ್ಮ ಸಾಮಾನುಗಳನ್ನು ಖರೀದಿ ಮಾಡಬಹುದು. ಸೊ ಅದು ಎಕ್ಸ್ಪೋರ್ಟ್ ಬಿಡಿ ಅದು. ಸೊ ಟ್ರಂಪ್ ಕ್ವಶನ್ ನಮ್ಗೆ ಈ ಅಮೆರಿಕ ವಿಸಿಟ್ ಮಾಡಕ್ಕೆ ಬಹಳ ಕಷ್ಟ ಮಾಡ್ತಾ ಇದ್ದಾರೆ, ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಸೊ ನಮ್ಗೆ ಅಮೆರಿಕದಿಂದ ದುಡ್ಡು ಬರ್ಬೇಕು, ನಮ್ಮ ಕಂಪನಿ ಅಮೆರಿಕದಲ್ಲಿದೆ, ಆ ಆಫೀಸಿಂದ ನಮ್ಗೆ ಡಾಲರ್ಸ್ ಬರ್ಬೇಕು ಅಂದ್ರೆ ನಾವು ಏನಾದ್ರೂ ಒಂದು ಉತ್ಪನ್ನಗಳನ್ನ ಸೇಲ್ ಮಾಡ್ಲೇಬೇಕಾಗತ್ತೆ ಅಂತ ನನ್ನ ಅನಿಸಿಕೆ. ಸೊ ಅದಕ್ಕೆ ಸರಿಯಾದ ವೇದಿಕೆಯನ್ನ ಆಯ್ತು ಸರ್ ಮಾರ್ಕೆಟಿಂಗ್ ಲಿಂಕ್ ಮೂಲಕ ನಮಗೆ ಒದಗಿಸಿ ಕೊಡ್ಬೋದು ಸ್ನೇಹಿತರೆ. ಸೊ ಮಂಜು ಸರ್ ಇದು ಬಹುಶಃ ರೆಕಾರ್ಡ್ ಮಾಡ್ತಾ ಇರ್ಬೋದು ಈ ಒಂದು ರೆಕಾರ್ಡಿಂಗ್ ಅನ್ನ, ಈ ಮೀಟಿಂಗ್ ಅನ್ನ. ಸೊ ದಯವಿಟ್ಟು ತಿರುಗಿ ಕೇಳಿ, ನಮ್ಗೆ ಮಾರ್ಕೆಟಿಂಗ್ ಲಿಂಕ್ ಬಂದಾಗ ಹೇಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡಿ, ಡೆಫಿನೆಟ್ಲಿ ಯಾರ್ಯಾರಿಗೆ ಸಾಧ್ಯ ಇಲ್ಲ ಅವ್ರನ್ನೆಲ್ಲ ಜೊತೆ ಸೇರ್ಕೊಂಡು ಎಲ್ರು ಮುಂದೆ ಹೋಗೋಣ. ಸೊ ಹಾಗಾಗಿ ಯಾವುದೇ ಕಂಪನಿ ಬರ್ಲಿ, ಅದು ಹೊಸ ಕಂಪನಿ ಆಗ್ಲಿ, ಆನ್ ಪ್ಯಾಸಿವ್ ಆಗಿರ್ಲಿ, ಆನ್ ಫ್ಯೂಷನ್ ಆಗಿರ್ಲಿ, ಯಾವುದೇ ಕಂಪನಿ ಆಗ್ಲಿ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಓ ನ್ಯೂಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಹೊಸ ಉತ್ಪನ್ನಗಳ ಬಗ್ಗೆ ಏನ್ ಹೇಳ್ತಾರೆ, ಅದ್ರ ಬಗ್ಗೆ ನಮ್ಮ ಗಮನ ಹರಿಸೋಣ, ನೋಡೋಣ ಮುಂದೆ ಹೇಗೆ ಅಂತ. ಆಸರ್ ಜೊತೆ ಅವರ ಮನಸ್ಥಿತಿಗೆ ಸರಿಯಾಗಿ ಹೊಂದ್ಕೊಂಡು ಮುಂದೆ ಹೋಗುವ, ಎಲ್ರಿಗೂ ಒಳ್ಳೇದಾಗತ್ತೆ ಸ್ನೇಹಿತರೆ. ಓಕೆ ರೈಟ್. ಸೊ ಓ ನ್ಯೂಸ್ 11ರಲ್ಲೂ ಕೂಡ ಆಸರ್ ಹಾಗೆ ಹೇಳಿದ್ದಾರೆ. ಸೊ ನಾವೊಂದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೋಗ್ತಾ ಇರೋದು. ಸೊ ತುಂಬಾ ರೋಮಾಂಚನಕಾರಿ ಆಗ್ಲಿಕ್ಕಿದೆ, ತುಂಬಾ ಒಳ್ಳೇದಾಗ್ತಿದೆ, ನಿಮ್ಗೆಲ್ರಿಗೂ ಒಂದು ಆಸಕ್ತಿ ಬರುತ್ತೆ. ಹಿಂದೆ ಏನಾಯ್ತು, ತುಂಬಾ ನೆಗೆಟಿವ್ ಆಗಿ ಆಲೋಚನೆ ಮಾಡ್ಬಿಟ್ಟು ಹಿಂದಿನ ಬಗ್ಗೆನೇ ಆಲೋಚನೆ ಮಾಡ್ತಾ ಕೂತ್ಕೋಬೇಡಿ, ಅದು ಮುಗ್ದು ಹೋದ ಅಧ್ಯಾಯ. ಆ ಹಿಂದಿನದನ್ನು ಅಲ್ಲೇ ಬಿಟ್ಬಿಡಿ, ಯಾಕಂದ್ರೆ ಆ ಚಾಪ್ಟರ್ ಕ್ಲೋಸ್ ಆಗಿದೆ ಇವಾಗ. ಯಾರು ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇವಾಗ ನಮ್ಮ ಗಮನ ಎಲ್ಲಿ ಕೇಂದ್ರೀಕೃತವಾಗಿದೆ ಅಂದ್ರೆ,
ನಾವು ಈಗ ಹೊಸ ಬಿಸ್ನೆಸ್ ಅನ್ನ ಏನ್ ಮಾಡ್ತಾ ಇದೀವಿ, ಹೊಸ ವ್ಯವಹಾರನ ಏನ್ ಮಾಡ್ತಾ ಇದ್ದೀವಿ, ಹೊಸ ಜೀವನ ಮಾನವೀಯತೆಯನ್ನು ಎತ್ತಿ ಹಿಡಿಬೇಕು ಅಂತ ಒಂದು ನಮ್ಮ ಏನು ಕನಸಿದೆ, ಆ ಕನಸಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮೊದಲು ನೀವು ಒಳ್ಳೇದಾಗ್ಲಿ, ನೀವು ಒಳ್ಳೇದಾದ್ಮೇಲೆ 4 ಜನರಿಗೆ ನೀವು ಒಳ್ಳೇದ್ ಮಾಡೋಕೆ ಅವಕಾಶ ನಾನು ಮಾಡಿಕೊಡ್ತೀನಿ. ಹೇಗೆ ಮಾಡಿಕೊಡ್ತೀನಿ ಅಂತ ನಿಮ್ಗೆ ಅತಿ ಶೀಘ್ರದಲ್ಲೇ ಗೊತ್ತಾಗುತ್ತೆ. ಈ ಸಾರಿ ಬಂದು ಹೇಳ್ತೀನಿ, ಇಷ್ಟಿಷ್ಟು ಪ್ರಾಡಕ್ಟ್ಗಳಿದ್ದಾವೆ, ಇಷ್ಟಿಷ್ಟು ಉತ್ಪನ್ನಗಳಿದ್ದಾವೆ, ಹೇಗೆ ನಮ್ಮ ಕನಸನ್ನ, ಹೇಗೆ ನಮ್ಮ ಗುರಿಯನ್ನ, ಹೇಗೆ ನಾವು ಮುಂದೆ ಎಣಿಸ್ಕೊಂಡಿರೋ ನಮ್ಮ ಒಂದು ಕಾಯಕವನ್ನ ನಾವು ಹೇಗೆ ಅಭಿವೃದ್ಧಿ ಮಾಡೋದು, ಹೇಗೆ ನಮ್ಮ ಸಕ್ಸಸ್ ಅನ್ನ ಅಚೀವ್ ಮಾಡೋದು, ಅದನ್ನೆಲ್ಲ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಅಂತ ಕ್ಲಿಯರ್ ಆಗಿ ಆ ಮೆಸೇಜ್ ಅಲ್ಲಿ ಹೇಳಿದ್ದಾರೆ ನೋಡಿ. ಅವ್ರು ಹೇಳ್ತಾರೆ ಪ್ರತಿ ಸಾರಿ ಶಾರ್ಡ್ ಡ್ರೀಮ್ ಅಂತ. ಶಾರ್ಡ್ ಡ್ರೀಮ್ ಅಂದ್ರೆ ಒಂದು ಕನಸನ್ನ ಹಂಚಿಕೊಂಡಿರೋದು 10 ಜನ. ನೋಡಿ ಸ್ನೇಹಿತರೆ, ನಾವು ಒಂದು ಕೆಲಸ ಮಾಡ್ಬೇಕು ಅಂತ ಇದ್ರೆ ಅದು ಒಬ್ರು ಮಾಡೋಕೋದ್ರೆ ಕಷ್ಟ ಆಗತ್ತೆ. ಅದೇ 10 ಜನ ಇದ್ರೆ 10 ಜನ ಒಟ್ಟಿಗಿದ್ದು ಧೈರ್ಯ ಬರುತ್ತೆ. ಹಾಗೂ ಎಲ್ಲದೂ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ಬರನ್ನ ಸರಿ ಮಾಡ್ಕೊಂಡು, ಅಥವಾ ಒಬ್ರಿಗೆ ಇನ್ನೊಬ್ಬರ ಒಂದು ಸಲಹೆ ನಿರ್ಧಾರ ಬೇಕಾದ್ರೆ ಅದನ್ನು ಕೂಡ ತಗೊಂಡು ಮುಂದೆ ಹೋಗ್ಬೋದಲ್ಲ. ಸೊ ಹಾಗಾಗಿ ಈ 14 ಲಕ್ಷ ಜನರು ಇದ್ದಾರಂತ ಇಟ್ಕೊಳ್ಳಿ. ಅವರು ಜನ ಎಷ್ಟು ಅಂತ ಹೇಳಿಲ್ಲ. ಈ ನಮ್ಮ ಫೌಂಡರ್ಸ್ ಅಲ್ಲಿ 90% ನಿಂದ ಜಾಸ್ತಿ ಆ ಸರ್ವೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಅದೊಂದು ತುಂಬಾ ಪಾಸಿಟಿವ್ ಆದ ಸುದ್ದಿ. ಎಲ್ರಿಗೂ ಇನ್ನೂ ನಮ್ಮ ಮೇಲೆ ಬಹಳ ನಂಬಿಕೆ ಇದೆ. ನಮ್ಮ ಜೀವನ ಆಂತಾಸು ಜೊತೆ ಇದ್ರೆ ಬದಲಾವಣೆ ಆಗತ್ತೆ ಅಂತ ಎಲ್ಲರೂ ಇನ್ನು ನಂಬ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ನಮ್ಗೆ ಬಹಳ ದೊಡ್ಡವಾದ ಒಂದು ಮೋಟಿವೇಶನ್ ಕೊಟ್ಟಿದೆ. ಮುಂದೆ ಹೋಗ್ಲಿಕ್ಕೆ ಬಹಳ ಅನುಕೂಲವಾಗಿದೆ ನಮ್ಗೆ ಇದರಿಂದಾಗಿ ಅಂತ ಮೊನ್ನೆ ಕೂಡ ONews11 ಅಲ್ಲಿ ಸರ್ ಹೇಳಿರೋದನ್ನ ನೀವು ಕೇಳಿದಿರ ಸ್ನೇಹಿತರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಕೂಡ ಒಂದು ಸಣ್ಣ ಮಟ್ಟದ ವರದಾನ ನಮ್ಗೆ. ಸೊ ಎಲ್ಲದರಲ್ಲೂ ಸರ್ಗೆ ಫುಲ್ ಮೋಟಿವೇಶನ್ ಆಗಿದೆ, ಖುಷಿ ಆಗ್ಬಿಟ್ಟಿದೆ. ಇಷ್ಟೊಂದು ಜನ ಇದ್ದಾರೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಕರೆಕ್ಟ್ ಆದ ಸರಿಯಾದ ಒಂದು ಪ್ಲಾನ್ ಮಾಡ್ಬಿಟ್ಟು ನಮ್ಗೆ ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಹೀಗಿದೆ, ಈ ತರ ವ್ಯಕ್ತಿಗತವಾಗಿ ಅವರು ಬಂದು ವೆಬಿನಾರ್ ಅಲ್ಲಿ ನಮ್ಗೆ ಹೇಳಲಿಕ್ಕಿದ್ದಾರೆ. ಇಂತಹ ಒಂದು ಉತ್ಪನ್ನಗಳು ಬರ್ಲಿಕ್ಕಿದ್ದಾವೆ, ಇರಿ ನಮ್ ಜೊತೆ ನಾವು ಒಟ್ಟಿಗೆ ಮಾಡೋಣ ಅಂತ. ಸೊ ಹಾಗೆ ಹೇಳಿದ್ರು ONews11 ಅಲ್ಲಿ. ನೋಡಿ, ಇವಾಗಷ್ಟು ಕಮ್ಯುನಿಕೇಶನ್ ಶುರು ಮಾಡಿದೀವಿ. ಮುಂಚೆ ಸರಿಕಟ್ಟು ಮಾತುಕತೆ ಇರ್ಲಿಲ್ಲ. ಸಡನ್ಲಿ ಸರ್ ತಿಂಗಳಗಟ್ಲೆ ಮಿಸ್ ಆಗ್ತಾ ಇದ್ರು. ಈಗ ಹಾಗಲ್ಲ. ಯಾವ ಸಮಯದಲ್ಲಿ ನ್ಯೂಸ್ ಬರ್ತದೋ, ಯಾವ ಸಮಯದಲ್ಲಿ ಹೊಸ ನ್ಯೂಸ್ ಬರ್ತದೋ, ಯಾವ ಸಮಯದಲ್ಲಿ ಕಂಪನಿ ಬಗ್ಗೆ ಹೊಸ ಮಾಹಿತಿ ಬರ್ತದೋ ಯಾರಿಗೂ ಗೊತ್ತಿಲ್ಲ. ಅದೇ ಒಂದು ಖುಷಿಯ ವಿಚಾರ. ಯಾಕಂದ್ರೆ ಕಂಪನಿ ಬಹಳ ಮುಂದುವರಿತಾ ಇದೆ ಅಂತ ಸರ್ ಹೇಳ್ತಾ ಇದ್ರು. ಓಕೆ, ರೈಟ್. ಸೊ ಹಾಗೆ ಮುಂದೆ ಅದೇ ONews11 ಅಲ್ಲಿ ಮತ್ತೆ ಕೊನೆಗೆ ಹೇಳಿದ್ರಲ್ಲ, ಅದೊಂದು ಬಹಳ ಮುಖ್ಯ. ಸೊ ಎಲ್ರು ನಮ್ಮ ಈ ಶಾರ್ಡ್ ವಿಷನ್, ಎಲ್ರು ನಾವು ಹಂಚಿಕೊಂಡ ಈ ವಿಷನ್ ಇದಂದ್ರೆ ಇದ್ರ ಮೂಲಕನೇ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಸರ್ ಕೊನೆಗೊಮ್ಮೆ ಹೇಳಿದ್ರು. ಬಹಳ ಒಂದು ನಮ್ಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ, ಹೋಗುವ ದಾರಿ ಶುದ್ಧವಾಗಿದೆ, ಎಲ್ಲವೂ ಗೊತ್ತಾಗಿದೆ. ಇವಾಗ ಇನ್ನು ಮುಂದೆ ನಮಗೆ ಯಾವುದೂ ಸಮಸ್ಯೆ ಆಗಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು. ಅದನ್ನ ಏನ್ ಮಾಡಿದ್ರು, ನಮ್ಮ ರೆಡ್ ಕೂಡ ಏನ್ ಮಾಡಿದ್ರು, ಅವರ ಈಗ ಹೊಸ ಅವ್ರದ್ದು ಏನು ವೆಬಿನಾರ್ ಮಾಡ್ತಾ ಇದ್ದಾರೆ ರೆಡ್, ಅವರು ಕೂಡ ಮೂವಿಂಗ್ ಫಾರ್ವರ್ಡ್ ವಿತ್ ಕ್ಲಾರಿಟಿ ಅಂತ ಒಂದು ಸ್ಪಷ್ಟತೆಯೊಂದಿಗೆ, ಒಂದು ಸ್ಪಷ್ಟ ನಿದರ್ಶನದೊಂದಿಗೆ, ಒಂದು ಸ್ಪಷ್ಟ ಗುರಿಯೊಂದಿಗೆ ನಾವು ಮುಂದುವರಿತಾ ಇದ್ದೀವಿ ಅಂತ ಅವರು ಕೂಡ ಅವರ ಒಂದು ವೆಬಿನಾರ್ ಅಲ್ಲಿ ಹಾಕೋತಾ ಇದ್ದಾರೆ. ಒಂದು ಪಂಚಲೈನ್ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕೋತಾ ಇದ್ದಾರೆ. ಅವ್ರು ಹೇಳಿದ್ರು, ಸರ್ ಹೇಳಿದ್ರು ಈ ಮಾತು ಬಹಳ ಅದ್ಭುತವಾಗಿದೆ. ನಾವು ಕೂಡ ಸರ್ ಫಾಲೋ ಮಾಡ್ತಾ ಇರೋದು. ಅವ್ರು ಏನ್ ಹೇಳ್ತಾರೆ ನೋಡಿ, ಇವತ್ ಬಂದಿಲ್ಲ, ನಿನ್ನೆ ಬಂದಿಲ್ಲ, ನಾಳೆ ಬಂದಿಲ್ಲ, ಮತ್ತೊಂದು ದಿವಸ ಬಂದಿಲ್ಲ ಅಂತ ಯಾರು ತಲೆ ಕೆಡಿಸ್ಕೋಬೇಡಿ. ಅವ್ರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ OS ಏನಿದೆ ಅದನ್ನ ಸ್ವಲ್ಪ ಚೆಕ್ ಮಾಡ್ತಾ ಇರಿ. ಅಷ್ಟೇ ಮಾಡಬೇಕಾಗಿರೋದು ನೀವು, ಮತ್ತೇನಿಲ್ಲ. ಮುಂದಿನ ಹೇಗೆ ಮಾರ್ಗದರ್ಶನ ಸರ್ ಬಂದು ಕೊಡ್ತಾರೆ. ಸೊ ಹಾಗೆ ನೋಡಿ, ONews ಕೊನೆಯಲ್ಲಿ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ನಾವು ಎಲ್ಲರೂ ಒಟ್ಟಿಗೆ ನಮ್ಮ ಹಂಚಿಕೊಂಡ ಕನಸನ್ನ ನನಸು ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಯಾವುದೇ ರೀತಿಯ ತಲೆಬಿಸಿ, ಕಳವಳ, ತಳಮಳ ಯಾವ್ದು ಬೇಡ. ಮುಂದಿನ ಮಾರ್ಗದರ್ಶನದ ಬಿಸ್ನೆಸ್ಗಾಗಿ ನೀವೆಲ್ಲರೂ ರೆಡಿಯಾಗಿ ಅಂತ ನಿನ್ನೆ ರೆಡ್ ಕೂಡ ಅವರ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು. ಅತಿ ಶೀಘ್ರದಲ್ಲಿ ಸರ್ ಬಂದು ನಮ್ಗೆ ಎಲ್ರಿಗೆ ಏನೆಲ್ಲ ರೆಡಿ ಆಗಿದೆ ಅದು ರೆಡಿ ಆದ ಮೇಲಿನ ಬಂದು ನಮ್ಗೆಲ್ರಿಗೂ ಹೇಳಲಿಕ್ಕಿದ್ದಾರೆ. ಸೊ ಏನು ನ್ಯೂಸ್ ಇಲ್ಲ ಅಂದ್ರೆ ಸುಮ್ಮನಿದ್ದಾರೆ ಅಂತ ಅರ್ಥ ಅಲ್ಲ. ತುಂಬಾ ಕೆಲಸ ಹಿಂದ್ಗಡೆ ನಡೀತದೆ. ಟೀಮ್ ಜೊತೆ ಬಹಳ ಬ್ಯುಸಿ ಆಗಿದ್ದಾರೆ ಸರ್. ಸೊ ಹಾಗೆ ಯಾರು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಮ್ಮನ್ನ ತಯಾರಿ ಮಾಡ್ತಾ ಇದ್ದಾರೆ ಮುಂದಿನ ಬಿಸ್ನೆಸ್ಗೋಸ್ಕರ. ಸರ್ ನಮ್ಮನ್ನ ತಯಾರಿ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, SEC ಕೇಸ್ ಕೂಡ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಕಮಿಷನ್, ಅಮೆರಿಕದ ಅದೊಂದು ಪ್ರಭಾವಿ ಸಂಸ್ಥೆ ಕೇಸ್ ಕೂಡ ಮುಗ್ದೋಗ್ಬಿಟ್ಟಿದೆ. ಇನ್ನು ಮುಂದೆ ನಿರಾಳವಾಗಿದೆ. ಅದನ್ನು ತೆಗೆದು ಆಲ್ರೆಡಿ ನಾವು ಸಮಾಧಿ ಮಾಡಿ ಆಯ್ತು. ಅದನ್ನ ನಾವು ತೆಗಿಯಲ್ಲ, ಹೊರಗಡೆ ತೆಗಿಯಲ್ಲ. ಅದು ಹಾಗೆ ಅಲ್ಲೇ ಇರಲಿ. ಸೊ ನಮ್ಮ ಜೀವನ ಹೇಗೆ ಬದಲಾವಣೆ ಆಗ್ಬೇಕು ಅದ್ರ ಬಗ್ಗೆ ಈಗ ಸರ್ ಬಹಳ ಲೆಕ್ಕಾಚಾರದಲ್ಲಿದ್ದಾರೆ. ಬಹಳ ಏನು ಕೆಲಸದಲ್ಲಿದ್ದಾರೆ. ತಂತ್ರಜ್ಞಾನ, ನಮ್ಮ ಉತ್ಪನ್ನಗಳು ಬಹಳ ಅದ್ಭುತವಾಗಿರುತ್ತೆ ಅಂತ ನಮ್ಮ ಇವರು ಯಾರು ರೆಡ್ ಕೂಡ ಹೇಳ್ತಾ ಇದ್ರು. ನಮ್ಮ ಬಿಸ್ನೆಸ್ ನಾವೇನು ಆಲೋಚನೆ ಮಾಡಿದೀವಿ ಹಿಂದಿನ ದಿನಗಳಲ್ಲಿ ಅದಕ್ಕಿಂತ ಬಹಳ ವಿಭಿನ್ನವಾಗಿರುತ್ತೆ, ಡಿಫರೆಂಟ್ ಆಗಿರುತ್ತೆ, ಬಹಳ ಅದ್ಭುತವಾಗಿರುತ್ತೆ. ಸೊ ಏನು ತಲೆ ಕೆಡ್ಸ್ಕೋಬೇಡಿ ಅಂತ ರೆಡ್ಡೆ ಹೇಳಿದೇನಂದ್ರೆ, ನಾವು ಏನನ್ನೋ ಒಂದು ಉತ್ಪಾದನೆ ಮಾಡೋಕೆ ಹೊರಟಿದ್ದೀವಿ. ಅದು ಇಡೀ ಪ್ರಪಂಚದಲ್ಲಿ ಇದುವರೆಗೆ ಇಲ್ಲ. ಜನ ಅದನ್ನ ನೋಡಿದ್ರೆ ನಮ್ಮತ್ತ ತಿರುಗುವಂತ ಮಾಡುವಂತ ಒಂದು ಉತ್ಪನ್ನ ಬರ್ತಾ ಇದೆ. ಅದನ್ನು ಮಾಡುವಲ್ಲಿ ಸರ್ ಬ್ಯುಸಿ ಆಗಿದ್ದಾರೆ. ಯಾವ್ದಂತ ನಮ್ಗೆ ಅತಿ ಶೀಘ್ರದಲ್ಲಿ ಗೊತ್ತಾಗತ್ತೆ. ಬಹಳ ಅದೊಂದು ಹೊಸ ಉತ್ಪನ್ನ ಅಂತ ಕೂಡ ರೆಡ್ ಸೇರಿಸಿದ್ದಾರೆ. ಏನ್ ಹೇಳ್ತಾ ಇದ್ರಂದ್ರೆ, ಒಮ್ಮೆ ಹೇಳಿದ ನೆನಪಿದೆ ನನಗೆ, ನಾವು ತುಂಬಾ ಉತ್ಪನ್ನಗಳನ್ನ ಮಾರ್ಕೆಟ್ಗೆ ತರ್ತಾ ಇದ್ದೀವಿ. ಹೊಸತನ ಏನು ಇಲ್ಲ. ಹೊಸತನ ಅಂದ್ರೆ ತಂತ್ರಜ್ಞಾನ ಬಹಳ ಅದ್ಭುತವಾಗಿರುತ್ತೆ.
ಎಲ್ರಿಗೂ ಬೇಕಾಗಿರುವಂತ ಪ್ರಾಡಕ್ಟ್. ನೀವು ನಿಮ್ಮ ಬಿಸ್ನೆಸ್ ಮಾಡೋದಾದ್ರು ಓನ್ ನ್ಯೂಸ್ 11 ಅಲ್ಲೂ ಕೂಡ ಅದೇ ಹೇಳಿದ್ರು, ನೀವು ನಿಮ್ಮ ಬಿಸ್ನೆಸ್ ಮಾಡಿ, ನಿಮ್ಮ ಕಸಿನ್ಸ್ ಮಾಡ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಮಾಡ್ಲಿ, ಅಥವಾ ಸಣ್ಣ ಪುಟ್ಟ ಹಿಡುವಳಿದಾರರು, ಸಣ್ಣ ಪುಟ್ಟ ಕಂಪನಿಯವರು ಅಥವಾ ದೊಡ್ಡ ಕಂಪನಿಯವರು ಅಥವಾ ಪ್ರೊಫೆಷನಲ್ಸ್, ಈ ಲಾಯರ್ಸ್ ಇದಾರಲ್ಲ, ಪೊಲೀಸ್ ಲಾಯರ್ಸ್ ಅವರೆಲ್ಲ ಇದಾರಲ್ಲ, ಅವರು ಕೂಡ ಮಾಡ್ಬೋದು. ಅವರಿಗೆಲ್ಲ ಬೇಕಾಗಿರುವಂತ ಒಂದು ವ್ಯವಸ್ಥೆ, ಟೂಲ್ಸ್ ಅಂತ ಏನ್ ಹೇಳ್ತೀವಿ, ಅಪ್ಲಿಕೇಶನ್ ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ನಾವು ಒದಗಿಸಿ ಕೊಡ್ತಾ ಇದ್ದೀವಿ. ಮಾರ್ಕೆಟ್ ಅಲ್ಲಿ 100 ರೂಪಾಯಿ ಸಿಕ್ಕಿದ್ರೆ ಅದಕ್ಕಿಂತ ಒಳ್ಳೆಯ ತಂತ್ರಜ್ಞಾನ ಉಪಯೋಗಿಸಿ ಅದಕ್ಕಿಂತ ಒಳ್ಳೆಯ ಉತ್ಪನ್ನ 60 ರೂಪಾಯಿಗೆ ಸಿಗುವಂಗೆ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ರಿಗೂ ಬೇಕಾಗಿರೋ ಉತ್ಪನ್ನ, ಪ್ರಪಂಚದಲ್ಲಿ ಕ್ರಾಂತಿ ಉಂಟು ಮಾಡುವಂತಹ ಉತ್ಪನ್ನಗಳೇ ಬರ್ತಾ ಇದ್ದಾವೆ. ಸೊ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ. ಅದಕ್ಕೆ ಸರಿಯಾಗಿ ರೆಡ್ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಇನ್ನೊಂದು ಯಾವ್ದು ಉತ್ಪನ್ನ ಬರ್ತಾ ಇದೆ, ಅದು ಇದುವರೆಗೆ ಯಾರು ತಂದಿಲ್ಲ ಹೊರಗಡೆ, ಅದು ಬಹಳ ಅದ್ಭುತವಾಗಿರುತ್ತೆ. ನೀವು ಕೂಡ ನೋಡ್ತಾ ಇರಿ. ಯಾರು ಸುಮ್ನೆ ಚಿಲ್ಲರೆ ಮಾತುಗಳನ್ನು ಕೇಳ್ಕೊಂಡು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ಮಾಡ್ಕೊಂಡು ಈಗ ಏನ್ ಬರ್ತಾ ಇದೆ ಕಂಪನಿ ಆನ್ ಪ್ಯಾಸಿವ್ ಅನ್ನ ಅದನ್ನ ನೋಡ್ತಾ ಇರಿ. OS ಎಲ್ಲ ನಿಮ್ಗೆ ಅಪ್ಡೇಟ್ ಬರುತ್ತೆ, ಆ ಅಪ್ಡೇಟ್ ಅನ್ನ ಗಮನಿಸ್ತಾ ಇರಿ ಅಂತ ರೆಡ್ ಕೂಡ ಹೇಳ್ತಾ ಇದ್ರು. ಸೊ ಮತ್ತೆ ಮುಂದೆ ಬರ್ತೀನಿ ನಾನು ನಿಮ್ ಜೊತೆ ಅಂತ. ಹಾಗೆ ನೋಡಿ, ನಿನ್ನೆ ಕೂಡ ಅಷ್ಟೇನೆ ಒಂದು ಅದ್ಭುತವಾದ ಹೀರೋಸ್ ವೆಬಿನಾರ್ ನಡೀತು ಸ್ನೇಹಿತರೆ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ರು. ಕಂಫರ್ಟ್ ಮೇಡಮ್ ಅದನ್ನ ನಿನ್ನ ಹಾಸ್ಟ್ ಮಾಡಿದ್ರು. ನಿಮ್ಗೆ ಕಂಫರ್ಟ್ ಮೇಡಮ್ ಬಗ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇದ್ರು ಪರವಾಗಿಲ್ಲ. ಅವರು ಕೂಡ ಒಂದು ಸೀನಿಯರ್ ನಮ್ಮ ಫೌಂಡರ್ ಅವರು. ಸೊ ಅವ್ರು ಹೇಳ್ತಾ ಇದ್ರು. ಸೊ ಅವ್ರದ್ದು ವಿಷಯ ಕೂಡ ಹಾಗೆ ಇಟ್ಟಿದ್ರು, ಸ್ಟ್ರೆಂತ್ ಇನ್ ಎ ಶಾರ್ಡ್ ವಿಷನ್ ಅಂತ. ಒಂದು ಗುರಿ ಇದೆ, ಅದನ್ನ ಹಂಚಿಕೊಂಡಾಗ ಎಷ್ಟು ಶಕ್ತಿ ಬರುತ್ತೆ ಅದರಲ್ಲಿ ಅಂತ. ಶಕ್ತಿಯೊಂದಿಗೆ ನಾವು ನಮ್ಮ ಹಂಚಿಕೊಂಡ ಕನಸಿನ ಜೊತೆ ಮುಂದೆ ಸಾಗ್ತಾ ಇದ್ದೀವಿ ಅಂತ ಒಂದು ವಿಷಯ ಇಟ್ಟಿದ್ರು. ಸೊ ಹೇಗೆ ಈಗ ನೋಡಿ, ಅದೇ ಇವಾಗಷ್ಟೇ ಮಾತಾಡಿದ್ವಿ, ಒಂದು ಕನಸಿದೆ. ಆ ಕನಸನ್ನು ಒಬ್ರೇ ಹೋಗಿ ನಾನು ಈ ಕನಸನ್ನ ನನಸು ಮಾಡ್ತೀನಿ ಅಂತ ಹೇಳಕ್ ಹೋದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಅದೇ ಒಂದು ಸಮಾನ ಮನಸ್ಸಿನವರಾದ 5 ಜನ ಒಟ್ಟಿಗಿದ್ರೆ ಆ ಕನಸನ್ನ ನನಸು ಮಾಡ್ಲಿಕ್ಕೆ ಎಷ್ಟು ಸುಲಭ ಆಗ್ತದೆ. ಸೊ ಅದೇ ನಮಗೆ ಯಾಸ್ ತೋರಿರೋ ದಾರಿ, ಅದನ್ನೇ ನಾವು ಈ ಮೀಟಿಂಗ್ ವಿಷಯವನ್ನಾಗಿ ಇಟ್ಟಿದ್ದೀವಿ ಅಂತ ಅವ್ರು ಹೇಳ್ಬಿಟ್ಟು, ಹಾಗೆ ನಮ್ಮ ಪೀಟರ್ ರೋಜರ್ಸ್ ಕೂಡ ಅವ್ರು ಮಾತಾಡ್ತಾರೆ. ಮೊದಲಿಗೆ ಅವ್ರು ಮಾತಾಡ್ಬಿಟ್ಟು, ಸೊ ನಾವೆಲ್ಲರೂ ಆಶ್ ಸರ್ ಬಂದ್ಬಿಟ್ಟು ನಮ್ಗೆಲ್ರಿಗೂ ಹೇಗೆ ಮುಂದಿನ ಮಾರ್ಗದರ್ಶನ ನೀಡೋದನ್ನ ಕಾಯ್ತಾ ಇದ್ದೀವಿ. ತುಂಬಾ ಈಗರಾಗಿ, ತುಂಬಾ ಎಲ್ಲರೂ ಆಸಕ್ತಿಕರವಾಗಿ, ರೋಮಾಂಚನಕಾರಿಯಾಗಿ, ತುಂಬಾ ಉತ್ಸಾಹದಿಂದ ಕಾಯ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ನಿಮ್ಗೆಲ್ರಿಗೂ ಗೊತ್ತಾಗ್ಬಹುದು ಹೇಗೆ ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ ಕೋಲಿನ್ಸ್ ನಿಮ್ಗೆಲ್ರಿಗೂ ಗೊತ್ತಿದಲ್ಲ, ಕೋಲಿನ್ಸ್ ಮನ್ನ ಅವ್ರು ಮಾತಾಡ್ತಾರೆ. ನಾವೆಲ್ಲರೂ ಇಲ್ಲಿದ್ದೀವಿ, ಎಲ್ರು ಒಟ್ಟಿಗೆ ಮಾತಾಡ್ತಾ ಇದ್ದೀವಿ, ಎಲ್ರು ಖುಷಿಯಾಗಿದ್ದೀವಿ. ಇವಾಗ ತುಂಬಾ ಮೋಟಿವೇಟ್ ಆಗಿದ್ದೀವಿ, ತುಂಬಾ ಎಲ್ರು ಒಟ್ಟಿಗೆ ಸೇರ್ಬಿಟ್ಟು ನಗಾಡ್ಕೊಂಡು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಆಶ್ ಇಂದಾಗಿ. ಹಾಗೆ ಆಶ್ ಕೂಡ ಅಷ್ಟೇನೆ, ನಾವೆಲ್ಲರೂ ಒಟ್ಟಿಗಿರ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಕನಸು ನನಸಾಗ್ಬೇಕಂತ ಬಹಳ ಕಷ್ಟಪಡ್ತಾ ಇದ್ದಾರೆ ಹಿಂದ್ಗಡೆಯಿಂದ. ಅವರಿಗೂ ಅಷ್ಟೇನೆ, ನಾವೆಲ್ಲರೂ ಚೆನ್ನಾಗಿದ್ರೆ ಅವರಿಗೂ ಕೂಡ ಖುಷಿ ಆಗತ್ತೆ. ಇದು ಅವರ ಕನಸು ಹಾಗೂ ಅವರ ದೂರದೃಷ್ಟಿ ಕೂಡ ಅಂತ ಕೊಲಿನ್ಸ್ ಹೇಳ್ತಾರೆ. ಸೊ ಹಾಗೆ ಹೇಳ್ತಾರೆ, ಇಷ್ಟೊಂದು ವರ್ಷ ನೀವು ಆನ್ ಪ್ಯಾಸಿವ್ ಅಲ್ಲಿ ಇದ್ದು ಈಗ ನಾವು ಹೇಳ್ತಾ ಇರೋ ಮಾತಿಗೆ ನಿಮ್ಗೆ ಏನು ಅರ್ಥ ಆಗಿಲ್ಲ, ಆನ್ ಪ್ಯಾಸಿವ್ ಅಂತ ಏನಂತ ಗೊತ್ತಿಲ್ಲ. ಆನ್ ಪ್ಯಾಸಿವ್ ಅಂತ ಕಂಪನಿ ನಾವು ಜಸ್ಟ್ ಹೆಸರು ತಗೋತಾ ಇರೋದು ಸ್ನೇಹಿತರೆ, ಅದು ಬದಲಾವಣೆ ಆಗಿದೆ ಇವಾಗ. ಆಕ್ಚುಲಿ ತಗೋಬಾರ್ದು, ಬಟ್ ಬೇರೆ ನಮ್ಗೆ ಏನು ಗೊತ್ತಿಲ್ಲಲ್ಲ, ಸೊ ಹಾಗಾಗಿ ಆನ್ ಪ್ಯಾಸಿವ್ ಅಂತ ಹೇಳ್ತಾ ಇರೋದು. ಸೊ ಇಷ್ಟು ದಿವಸ ಕೂಡ ನಾವು ಈ ಕಂಪನಿಯಲ್ಲಿ ಇದ್ದೀವಿ, ಆಶ್ ಬಗ್ಗೆ ಇನ್ನೂ ತಿಳ್ಕೊಂಡಿಲ್ಲ, ಅಥವಾ ಅವ್ರು ಏನ್ ಮಾಡ್ಬೇಕು ನಿಮ್ಗೋಸ್ಕರ ಅಂದ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸ್ತಾ ಇಲ್ಲ ಅಂದ್ರೆ ನೀವು ತಪ್ಪು ಬಿಸ್ನೆಸ್ ಅಲ್ಲಿ ಇದ್ದೀರಾ. ಇಲ್ಲಿ ಇರ್ಬಿಡುದು, ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಇಲ್ಲಿ ಇದ್ದಾಗ ಸ್ವಲ್ಪ ಆಶ್ಚರ್ಯ ಜೊತೆ ಇರೋಣ ನಾವು, ಅವ್ರೇನ್ ನಮ್ಗೆ ಮಾಡ್ತಾರೆ, ಅವ್ರೇನು ಒಳ್ಳೇದ್ ಮಾಡಕ್ ಹೊರಟಿದ್ದಾರೆ, ಅದ್ರ ಜೊತೆ ನಾವು ಒಟ್ಟಿಗೆ ಪ್ರಯಾಣ ಮಾಡೋಣ ಅಂತ ಕೊಲಿನ್ಸ್ ಹೇಳ್ತಾರೆ ಸ್ನೇಹಿತರೆ. ಓಕೆ, ರೈಟ್. ಸೊ ಹಾಗೆ ಅವರು ಕೂಡ ಹೇಳ್ತಾ ಇದ್ರು, ಸಮಸ್ಯೆಗಳು ಬಂದಾಗ ಅದನ್ನು ಒಬ್ಬರೇ ಎದುರಿಸೋಕ್ಕಿಂತ 10 ಜನ ಸಮಾನ ಮನಸ್ಸುಗಳು ಎದುರಿಸಿದರೆ ಅದು ತುಂಬಾ ಸುಲಭ ಆಗ್ಬಿಡುತ್ತೆ. ಸೊ ಅಂತ ಸಮಸ್ಯೆಗಳೇ ಉಳಿಯಲ್ಲ. ಹಾಗಾಗಿ ಆಶ್ ಸರ್ ಈಗ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನೋಡಿ ಇಂಥ ಪರಿಹಾರ ಇದೆ, ಹೀಗೆ ಹೋಗೋಣ, ಹೀಗೆ ಮಾಡೋಣ ಅಂತ. ಎಲ್ರು ಒಟ್ಟಿಗೆ ಅದನ್ನು ಫೇಸ್ ಮಾಡಿದಾಗ, ಎಲ್ಲರೂ ಒಟ್ಟಿಗೆ ಅದನ್ನು ಎದುರಿಸಿದಾಗ ಖಂಡಿತ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಅದೆಲ್ಲವೂ ಪರಿಹಾರ ಆಗ್ಬಿಟ್ಟು ನಮ್ಗೆ ಬೇಕಾದ ಜೀವನ ದೊರೆಯುತ್ತೆ ಅಂತ ಕಾಲಿನ್ಸ್ ಕೂಡ ಹೇಳ್ತಾ ಇದ್ರು. ಹಾಗೆ ನೆಕ್ಸ್ಟ್ ನಮ್ಮ ಫ್ರಾನ್ಸಿನ್ ಮೇಡಮ್, ನಿನ್ನೆ ನಮ್ಮ ಇವರನ್ನ ಮೀಟ್ ಆಗಿದ್ರಲ್ಲ, ಯಾರನ್ನ ನಮ್ಮ ಕ್ರಿಸ್ ಜಾನ್ಸನ್ ಮೀಟ್ ಆಗಿದ್ರು US ಅಲ್ಲಿ, ಅವರು ಕೂಡ ಸ್ವಲ್ಪ ಮಾತಾಡ್ತಾರೆ. ಅವರು ಕೂಡ ಅಷ್ಟೇನೆ. ಸೊ ಈ ಆಶ್ ಸರ್ ಕನಸು ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ನಮ್ಗೆಲ್ರಿಗೂ ಬಹಳ ಖುಷಿ ಆಗಿದೆ ಅಂತ ಹೇಳ್ತಾ ಇದ್ರು. ಹಾಗೆ ಒಲಿವರ್ ಮಾತಾಡ್ತಾರೆ. ಒಲಿವರ್ ಅಂತ ಕೂಡ ಅವರು ಪದೇ ಪದೇ ಮಾತಾಡ್ತಾ ಇರ್ತಾರೆ ನಮ್ಮ ಹೀರೋಸ್ ವೆಬಿನಾರ್ ಅಲ್ಲಿ. ಅವರು ಓಟೆಕ್ ಪ್ರೋಸ್ ಅಲ್ಲೂ ಕೂಡ ಬರ್ತಾರೆ. ಆ ಮನುಷ್ಯ ಹೇಳ್ತಾ ಇದ್ರು, ನೋಡಿ ನಮ್ಮ ಮಿಷನ್ ಏನು, ನಮ್ಮ ಕೆಲಸ ಏನು, ನಾವು ಎನ್ಸ್ಕೊಂಡಿರೋದೇನು, ಮಾನವೀಯತೆಯನ್ನು ಎತ್ತಿ ಹಿಡಿಲಿಕ್ಕೆ, ಎಲ್ರಿಗೂ ಒಳ್ಳೇದ್ ಮಾಡ್ಲಿಕ್ಕೆ ಅಲ್ವಾ. ಹಾಗಾಗಿ ಆ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಅದೇ ನಮ್ಮ ವಿಷನ್. ಮಿಷನ್ ಅಂದ್ರೆ ಮಾಡಕ್ ಬೇಕಾಗಿರೋ ಕೆಲಸ. ವಿಷನ್ ಅಂದ್ರೆ ನಾವ್ ಏನು ಎನ್ಸಿದ್ದೀವಿ, ನಮ್ಮ ಕನಸು ಏನು, ನಮ್ಮ ದೂರದೃಷ್ಟಿ, ನಮ್ಮ ಗುರಿ ಏನು. ನಮ್ಮ ಕನಸು ಏನು, ಒಳ್ಳೆ ಒಂದು ಅದ್ಭುತವಾದ ಉತ್ಪನ್ನಗಳನ್ನು ಹೊರತಂದು ಅದನ್ನು ಮಾರ್ಕೆಟ್ ಅಲ್ಲಿ ಅದ್ಭುತವಾಗಿ ಸೇಲ್ ಮಾಡಿಬಿಟ್ಟು ಎಲ್ರಿಗೂ ಒಂದು ಉಪಕಾರ ಆಗುವಂತ ಮಾಡಿ, ಅವರು ಒಳ್ಳೇದಾಗ್ಬೇಕು, ನಾವು ಒಳ್ಳೇದಾಗ್ಬೇಕು. ಹಾಗೆಯೇ ನಮ್ಮ ಮಿಷನ್ ಏನಿದೆ, ನಮ್ಮ
ಕೆಲಸ ಇದೆ ಈ ಮಾನವೀಯತೆಯನ್ನು ಎತ್ತಿ ಹಿಡಿದು ಎಲ್ರಿಗೂ ಒಳ್ಳೇದ್ ಮಾಡೋದು. ಅಷ್ಟು ಈ ವಿಷನ್ ಇಂದ ಅಷ್ಟು ಈ ಉತ್ಪನ್ನಗಳನ್ನು ಸೇಲ್ ಮಾಡಿ ನಮ್ಗೆ ಆದ್ರೆ ಬಹಳ ಒಳ್ಳೇದಲ್ವಾ? ಅದು ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ಸೊ ನಮ್ಮ ವೈಯಕ್ತಿಕ ಏಳಿಗೆಗೆ ಬಹಳ ಒಳ್ಳೇದಾಗತ್ತೆ. ನಾವು ಒಳ್ಳೇದಾಗ್ತೀವಿ, ನಾವು ದುಡ್ಡು ಮಾಡ್ಕೋತೀವಿ, ನಾವು ನಮ್ಮ ಎಜುಕೇಶನ್, ನಮ್ಮ ವಿದ್ಯಾಭ್ಯಾಸ, ನಮ್ಮ ಮಕ್ಕಳಿಗೆ ಎಲ್ರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೋದು. ನಮ್ಮ ಕಮ್ಯುನಿಟಿ, ನಮ್ಮ ಸಮುದಾಯ ಅಂತ ಇದೆ, ನಮ್ಮ ನೆರೆಹೊರೆಯವರು ಏನಿದ್ದಾರೆ, ನಮ್ಗೆ ಬೇಕಾದವರು ಏನಿದ್ದಾರೆ ಅವರಿಗೂ ಕೂಡ ಸಹಾಯ ಮಾಡ್ಬೋದು. ಇದೆಲ್ಲವೂ ಆಸರ್ ನಮಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಲಿವರ್ ಕೂಡ ಅಭಿಪ್ರಾಯ ಪಡ್ತಾರೆ. ಹಾಗೆ ಡಾಕ್ಟರ್ ಐವಿ ಅಂತ ಒಬ್ರು ಮೇಡಮ್ ಇದ್ದಾರೆ, ಸ್ವಲ್ಪ ಸೀನಿಯರ್ ಮೇಡಮ್ ಅವರು ಕೂಡ ಬಹಳ ಚೆನ್ನಾಗಿ ಒಂದು ಉದಾಹರಣೆ ಸಮೇತ ಹೇಳಿದ್ರು ನೋಡಿ. ಇವಾಗ ನಮ್ಮ ದಾರಿ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ ನಾವು ಕೂಡ ಅಷ್ಟೇ. ಈಗ ಹೊಸ ಮಾರ್ಗದರ್ಶನ ಕಂಪನಿ ಅಂತ ಹೇಳ್ತಾ ಇದ್ದಾರೆ, ಬಿಟ್ರೆ ಏನಂತ ಗೊತ್ತಿರಲಿಲ್ಲ. ಬಟ್ ಓ ನ್ಯೂಸ್ 11 ಅಲ್ಲಿ ಆಶ್ಚರ್ಯ ಏನ್ ಹಾಕಿದ್ರು, 11ರ ಓ ನ್ಯೂಸ್ ಅಲ್ಲಿ ಹೇಳಿದ್ರು, ಕೊನೆಗೆ ಹಾಕಿದ್ರು ಎಷ್ಟು ಪ್ರಾಡಕ್ಟ್ ಗಳಿವೆ, ಯಾವ ಉತ್ಪನ್ನಗಳು ಬರ್ತಾ ಇದ್ದಾವೆ, ಹೇಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ, ಎಲ್ಲದರ ಬಗ್ಗೆ ಸ್ಪಷ್ಟತೆ ಈ ಸೆಪ್ಟೆಂಬರ್ ತಿಂಗಳ ವೆಬಿನಾರ್ ನಲ್ಲಿ ನಿಮಗೆ ತಿಳಿಯುತ್ತದೆ ಅಂತ. ಸೊ ಖಂಡಿತ ನಮ್ಗೆಲ್ರಿಗೂ ಖುಷಿಯಾಗಿದೆ. ಹಾಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಕ್ಸಾಂಪಲ್. ಅಮೆರಿಕದ ಹಿಂದಿನ ಒಬ್ಬ ಸತ್ತೋಗಿದ್ದಾರೆ, ಅವರು ಜಾನ್ ಕೆನಡಿ ಅಂತ ಒಬ್ರು ಅಧ್ಯಕ್ಷರಿದ್ರು. ಇದು ನಮ್ಮ ಐವಿ ಮೇಡಮ್ ಕೊಟ್ಟಿರೋ ಎಕ್ಸಾಂಪಲ್. ಆ ಅಧ್ಯಕ್ಷರು ಒಂದ್ ದಿವಸ ಏನ್ ಮಾಡಿದ್ರು, ನಾಸಾಗೆ, ನಮ್ಮ ಇಸ್ರೋ ಹೇಗಿದೆ ಭಾರತದಲ್ಲಿ, ಅಲ್ಲಿ ನಾಸಾ ಇದೆ ಅಲ್ಲ, ಎಲ್ಲಿ ನಮ್ಮ ಉಪಗ್ರಹ ಅದನ್ನೆಲ್ಲ ಹಾರಿ ಬಿಡೋದು, ಚಂದ್ರನಲ್ಲಿ ಜನರನ್ನ ಕಳ್ಸೋದೆಲ್ಲ ನಾಸಾ ಮಾಡೋದಲ್ವಾ, ಅಲ್ಲಿಗೆ ಹೋದ್ರು, ನಾಸಾ ಕಂಪನಿಗೆ ಹೋದ್ರು. ಒಳಗಡೆ ಹೋದಾಗ ಒಬ್ಬ ಮನುಷ್ಯ ಗುಡಿಸ್ತಾ ಇದ್ದಾನಂತೆ. ಅವನ್ನ ಕರೆದು ಕೇಳಿದ್ರಂತೆ, ಏನಪ್ಪಾ ಕೆಲಸ ಮಾಡ್ತೀನಿ ಅಂತ. ಈ ಪ್ರೆಸಿಡೆಂಟ್ ಜಾನ್ ಕೆನಡಿ ಸ್ವೀಪರ್ ಹತ್ರ ಗುಡಿಸೋ ಅಂತ ಕೇಳ್ತಾನಂತೆ, ಏನಪ್ಪಾ ಮಾಡ್ತಾ ಇದೀನಿ ಅಂತ. ಅವ್ನು ಹೇಳ್ತಾನಂತೆ, ಸರ್ ನಾನು ಚಂದ್ರನಲ್ಲಿ ಜನ ಕಳಿಸ್ತಾ ಇದ್ದೀನಿ ಅಂತ. ಅವನ ಕೆಲಸ ಏನು, ಅವನು ಮಾಡ್ತಿರೋ ಕೆಲಸ ಗುಡಿಸೋ ಕೆಲಸ. ನಾನು ಗುಡಿಸ್ತಾ ಇದ್ದೀನಿ, ಇಲ್ಲಿ ಚೊಕ್ಕ ಮಾಡ್ತಾ ಇದ್ದೀನಿ, ಹೌಸ್ ಕೀಪಿಂಗ್ ಮಾಡ್ತಾ ಇದೀನಿ ಅಂತ ಅವನು ಹೇಳಿಲ್ಲ. ಅವನು ಪ್ರೆಸಿಡೆಂಟ್ ಹೇಳದಂತೆ, ಇಲ್ಲ ಸರ್ ನಾವು ನಮ್ಮ ಈ ಕಂಪನಿ ನಾಸಾ ಕಂಪನಿಯ ಏನು ನಮ್ಮ ಕನಸಿದೆ, ನಮ್ಮ ಕನಸೇನು ಚಂದ್ರನಲ್ಲಿಗೆ ಜನರನ್ನು ಕಳಿಸೋದು, ನಾವ್ ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ದಂತೆ. ಜಾನ್ ಕೆನಡಿಗೆ ಬಹಳ ಖುಷಿಯಾಗ್ಬಿಟ್ಟು, ಅದ್ಭುತವಾಗಿ ಆ ಮನುಷ್ಯಗೆ ಒಂದು ಪ್ರಮೋಷನ್ ಎಲ್ಲ ಕೊಟ್ಬಿಟ್ಟು ಖುಷಿಯಾಗ್ಬಿಟ್ರು ನೋಡಿ. ಒಬ್ಬೊಬ್ಬ ಸ್ವೀಪರ ಗುಡಿಸೋನ್ ಕೂಡ ಆಗ್ಲಿ, ಅವನು ವಿಜ್ಞಾನಿ ಆಗ್ಬೇಕಾಗಿ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅವನೇ ಹೇಳ್ತಾ ಇದ್ದಾನೆ, ನಾನು ಗುಡಿಸೋನಾಗಿರ್ಬೋದು, ಬಟ್ ನನ್ನ ಕನಸು ಏನು, ನಾವು ಚಂದ್ರನಲ್ಲಿಗೆ ಜನರನ್ನು ಕಳಿಸ್ತಾ ಇದ್ದೀವಿ, ಅದು ನನ್ನ ಕಂಪನಿಯ ಉದ್ದೇಶ, ನನ್ನ ದೇಶದ ಉದ್ದೇಶ, ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೂಡ ಆಶ್ಚರ್ಯ ಕೂಡ ಏನು, ಅದೇ ಉದ್ದೇಶ. ಇಲ್ಲಿ ಎಲ್ಲಾ ತರದ ಜನ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಇಲ್ಲಿ ಕೂಡ ಗುಡಿಸೋರಿದ್ದಾರೆ, ಇಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡೋರಿದ್ದಾರೆ, ನಮ್ ತರ ಮಧ್ಯಮ ವರ್ಗದವರಿದ್ದಾರೆ, ಅದು ಕೆಳಗಿನವ್ರು ಇದ್ದಾರೆ, ಮೇಲಿನವರು ಎಲ್ಲರೂ ಇದ್ದಾರೆ. ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು, ಎಲ್ರು ಒಂದೇ ಉದ್ದೇಶದ ಮುಂದೆ ಹೋಗ್ಬೇಕು, ಎಲ್ರು ಒಳ್ಳೇದಾಗ್ಬೇಕು. ಆ ಒಂದು ಸದುದ್ದೇಶದಿಂದ ನಮ್ಮ ಈ ಆನ್ಪ್ಯಾಸಿವ್ ಅಥವಾ ಬೇರೆ ಯಾವುದೇ ಕಂಪನಿ ಆಗಿರ್ಲಿ, ಆ ಕಂಪನಿ ಇದೆ. ಸೊ ಹಾಗಾಗಿ ಹೇಗೆ ಜಾನ್ ಕೆನಡಿ ಹೋಗಿ ನಾಸಾದಲ್ಲಿ ಆ ಎಂಪ್ಲಾಯ್ ಹತ್ರ ಕೇಳಿದಾಗ ಅವನು ಹೇಳ್ದಾನೆ, ಗುಡಿಸೋನ್ ಅಂತ ಕೇಳಿದಾಗ ಹೇಳ್ದಾನೆ, ನನ್ನ ಉದ್ದೇಶ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಚಂದ್ರನಲ್ಲಿಗೆ ಜನ ಕಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಕಂಪನಿಯಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀವಿ, ನಾವು ಆಸ್ಟರ್ ಜೊತೆ ಒಟ್ಟಿಗೆ ಹೋಗ್ತಾ ಇದ್ದೀವಿ, ನಮ್ಮ ಜೀವನ ಬದಲಾವಣೆ ಆಗುತ್ತೆ, ಬೇರೆಯವ್ರ ಜೀವನವನ್ನು ಕೂಡ ಬದಲಾವಣೆ ಮಾಡ್ತೀವಿ. ಇದು ನಮ್ಮ ಉದ್ದೇಶ, ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಿರೋದು ಅಂತ ನಮ್ಮ ಡಾಕ್ಟರ್ ಐವಿ ಮೇಡಮ್ ಹೇಳಿದ್ರು. ಬಹಳ ಖುಷಿ ಆಯ್ತು ಅದು ಕೇಳ್ಬಿಟ್ಟು ಸ್ನೇಹಿತರೆ. ಸೊ ಹಾಗೆ ಮತ್ತೆ ನೆಕ್ಸ್ಟ್ ಆಂಡಿ ಅಂತ ಅವರು ಕೂಡ ಮಾತಾಡ್ತಾರೆ. ಹಾಗೆ ನೆಕ್ಸ್ಟ್ ಒಬ್ರು ನೈಜೀರಿಯಾದಿಂದ ಒಬ್ರು ಮೇಡಮ್ ಮಾತಾಡ್ತಾರೆ. ಸೊ ಸಮಯ ಅಂತ ಬಂತು, ಸೊ ಹಾಗಾಗಿ ಅವ್ರು ಏನ್ ಮಾತಾಡ್ತಾರೆ ಅದು ಡಿಟೇಲ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ ಇವಾಗ ಸ್ನೇಹಿತರೆ ಅನ್ಸುತ್ತೆ. ಹಾಗೆ ಮತ್ತೊಬ್ರು ಗಿಫ್ಟಿ ಮೇಡಮ್ ಅಂತ ಅವರು. ಹಾಗೆ ನೆಕ್ಸ್ಟ್ ನಮ್ಮ ಬಾಬ್ ಟಕುಸಿ, ನಮ್ಮ ಓಟೆಕ್ ಪ್ರೋಸ್ ಏನು ಅದರದ್ದು ಹಾಸ್ಟ್ ಏನು, ಅದರದ್ದು ಓನರ್ ಯಾವುದು ಆ ಗ್ರೂಪ್ ಇದು, ಅವರು ನಮ್ಮ ಬಾಬ್ ಟಕುಸಿ, ನಿಮ್ಗೆ ಗೊತ್ತಿರ್ಬೋದು, ಇಂಜಿನಿಯರ್ ಬಾಬ್ ಅಂತ ಕರಿತೀವಿ. ಅವರು ಕೂಡ ಮಾತಾಡಿದ್ರು. ಸೊ ಅವರು ಕೂಡ ಒಂದು ಮಾತು ಹೇಳ್ತಾ ಇದ್ರು, ನೀವು ವೇಗವಾಗಿ ಹೋಗ್ಬೇಕಾದ್ರೆ, ನೀವು ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ನೀವು ಒಬ್ಬರೇ ಹೋಗ್ಬಹುದು ಅಂತ, ಬಟ್ ನೀವು ದೂರ ಹೋಗ್ಬೇಕಾದ್ರೆ ನೀವು ಎಲ್ರು ಒಟ್ಟಿಗೆ ಪ್ರಯಾಣ ಮಾಡೋದು ಒಳ್ಳೇದು. ನೀವು ಸೇಫ್ ಆಗಿ, ನೀವು ಸುರಕ್ಷಿತವಾಗಿ ಒಳ್ಳೆ ರೀತಿಯಲ್ಲಿ ಆ ದೂರವನ್ನು ನೀವು ಕ್ರಮಿಸ್ತೀರಾ, ದೂರವನ್ನು ತಲುಪ್ತೀರಾ. ಬಟ್ ವೇಗವಾಗಿ ಹೋಗ್ಬೇಕಾದ್ರೆ ನೀವು ಒಬ್ಬರೇ ಹೋಗಿ ಪರವಾಗಿಲ್ಲ, ಬಟ್ ತುಂಬಾ ದೂರ ಪ್ರಯಾಣ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಒಟ್ಟಿಗೆ ನಿಮ್ಮ ಸಹಪಾಠಿಗಳಿರ್ಲಿ, ಒಟ್ಟಿಗೆ ಜನ ಇರ್ಲಿ, ಅವ್ರ ಜೊತೆ ಅದ್ಭುತವಾಗಿ ನೀವು ಸಾಕ್ತೀರಾ. ನಾವು ಕೂಡ ಅದೇ ಮಾಡ್ತಾ ಇರೋದು. ನಮ್ಮ ಈ ಹಂಚಿಕೊಂಡ ಕನಸಿನಲ್ಲಿ ಏನಿದೆ, ನಾವೆಲ್ಲರೂ ಒಟ್ಟಿಗೆ, ಎಲ್ರ ಕನಸು ಒಂದೇ ಇಲ್ಲಿ, ಅದನ್ನೇ ನಾವೆಲ್ಲರೂ ಹಂಚ್ಕೊಂಡಿದ್ದೀವಿ. ಎಲ್ರು ಒಟ್ಟಿಗೆ ಬಹಳ ದೂರ ಕ್ರಮಿಸ್ಲಿಕ್ಕಿದೆ, ಬಹಳ ಅದ್ಭುತವಾದ ಜೀವನಕ್ಕಾಗಿ. ಹಾಗಾಗಿ ನಾವೆಲ್ಲರೂ ಆಸರ್ ಜೊತೆ ಬಹಳ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮುಂದಿನ ಪ್ರಯಾಣ ಮಾಡೋಣ. ಹಾಗೆ ಹೇಗೆ ಹೇಳ್ತಾರೆ, ಮಾರ್ಕೆಟಿಂಗ್ ಹೇಗೆ ಹೇಳ್ತಾರೆ, ನಮ್ಮ ಉತ್ಪನ್ನಗಳು ಹೇಗಿರ್ತವೆ, ನಮ್ಮ ಮುಂದಿನ ನಡೆ ಹೇಗೆ, ನಮ್ಮ OS ಏನಾದ್ರೂ ಬದಲಾವಣೆ ಇದೆಯಾ, ಅದು ಕೂಡ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಆಕ್ಚುಲಿ OS ಕೂಡ ಆ ಹೆಸರು ಇಡ್ತಾರ, ಆನ್ ಪ್ಯಾಸಿವ್ ಈಕೋ ಸಿಸ್ಟಮ್ ಅಂತ ನಾವ್ ಏನ್ ಕರಿತೀವಿ ಈಗ OS ಅನ್ನ, ಅದರ ಹೆಸರು ಬದಲಾವಣೆ ಮಾಡ್ತಾರ, ಅಥವಾ ನಾವು ಹೇಗೆ ನಮ್ಮ ಲಾಗಿನ್ ಮಾಡ್ತೀವಿ, ಜಿಮೇಲ್ ಇಂದ ಮಾಡ್ತೀವ ಅಥವಾ ಓಮೇಲ್ ಇಂದ ಮಾಡ್ತೀವ, ಇದ್ರ ಬಗ್ಗೆ ಎಲ್ಲ ಸ್ಪಷ್ಟತೆ ಅತಿ ಶೀಘ್ರದಲ್ಲಿ ನಮ್ಗೆ ದೊರೆಯಲಿಕ್ಕಿದೆ. ಬಾಬ್ ಟಕುಸಿ ಹೇಳ್ತಾರೆ, ನೀವು ವೇಗವಾಗಿ ಹೋಗೋದಾದ್ರೆ ಒಬ್ರೇ ಹೋಗಿ,
ಬಟ್ ಬಹಳ ದೂರ ಕ್ರಮಿಸ್ಬೇಕು, ತುಂಬಾ ದೂರ ಹೋಗ್ಲಿಕ್ಕಿದೆ ಅಂದ್ರೆ ಜೊತೆಯಲ್ಲಿ ಒಂದು 4 ಜನರನ್ನ ನಿಮ್ ತರದವ್ರನ್ನ ಕರ್ಕೊಂಡು ಮುಂದೆ ಹೋಗಿ ಆರಾಮವಾಗಿ ಸುರಕ್ಷಿತವಾಗಿ ನೀವು ಅಲ್ಲಿ ತಲುಪ್ತೀರಾ ಅಂತ ಹೇಳ್ಬಿಟ್ಟು ಆ ವೆಬಿನಾರ್ ಅಲ್ಲಿಗೆ ಬಂದಾಗುತ್ತೆ ಸ್ನೇಹಿತರೆ. ಸೊ ಬಟ್ ಬಹಳ ಅದ್ಭುತವಾಗಿತ್ತು. ಸಮಯ ಇದ್ರೆ ನೋಡಿ, ಅದು 30-35 ನಿಮಿಷದ ವೆಬಿನಾರ್. ಹಾಗೆ ಸ್ನೇಹಿತರೆ, ಕೊನೆಯದಾಗಿ ಹೇಳ್ಬೇಕಂತ ಇದ್ರೆ, ಸೊ ನೋಡಿ, ನಾವಿವಾಗ ಎಲ್ರು ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ತಲೆಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟಿಂಗ್ ಇದೆಲ್ಲ, ಲಿಂಕ್ ಕಳಿಸ್ತಾರೆ. ನಂಗೆ ಕ್ರಿಸ್ ಜಾನ್ಸನ್ ಹೇಳಿರೋ ಮಾತು ನೆನಪಿದೆ, ಮಾರ್ಕೆಟಿಂಗ್ ಲಿಂಕ್ ಬರುತ್ತೆ ಅಂತ. ಹೇಗೆ ಬರುತ್ತೆ ಅದು ಗೊತ್ತಿಲ್ಲ ನಮ್ಗೆ. ಓಕೆ, ಸೊ ಮಾರ್ಕೆಟಿಂಗ್ ಲಿಂಕ್ ನಾವು ಆನ್ಸರ್ ಹೇಳಿದವರಿಗೆ ಕಳಿಸ್ತೀವ, ನಮ್ಗೆ ಟ್ರಾಫಿಕ್ ಸಪರೇಟ್ ಆಗಿ ಕೊಡ್ತಾರ? ಅಂದ್ರೆ ಈ ಹೊಸ ಕಂಪನಿಯಲ್ಲಿ ನಿಮ್ಮ ಹಳೆ ಕಂಪನಿ ಯಾವುದೇ ರೀತಿಯ ನಿಮಗೆ ಅಡಚಣೆ ಇರುವುದಿಲ್ಲ, ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ. ಇದು ಪ್ರೈವೇಟ್ ಕಂಪನಿ ಆಗಿರುತ್ತೆ, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ಬರುವುದಿಲ್ಲ. ನಮ್ಗೆ ಮಾರ್ಕೆಟಿಂಗ್ ಲಿಂಕ್ಸ್ ಬರುತ್ತೆ, ಅದನ್ನ ನಾವಾಗೆ ಮಾರ್ಕೆಟಿಂಗ್ ಮಾಡ್ಬೇಕಾ ಅಥವಾ ಆಶರ್ ನಮಗೋಸ್ಕರ ಮಾರ್ಕೆಟಿಂಗ್ ಮಾಡ್ತಾರಾ? ಖಂಡಿತ ಆಶರ್ ನಮ್ಮ ಕೈ ಬಿಟ್ಟು ಹಾಕೋದಿಲ್ಲ, ಅದಂತೂ ಭರವಸೆ ನಮ್ಗೆಲ್ರಿಗೂ ಇದೆ. ಹೇಗೆ ಈ ಬೋನಸ್ಗಳು ಅದ್ರ ಬಗ್ಗೆ ಎಲ್ಲ ಒಮ್ಮೆ ಆಶರ್ ಹೇಳಿದ್ರು, ಇವಾಗೆಲ್ಲ ಹೇಗೆ ಅಂತ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಇಷ್ಟು ಕೋಟಿ ಬರುತ್ತೆ, ಅಷ್ಟು ಕೋಟಿ ಬರುತ್ತೆ ಅಂತ ಎಲ್ಲೂ ಆಶರ್ ಹೇಳಿಲ್ಲ, ಕ್ರಿಸ್ ಅಥವಾ ರೆಡ್ ಅಥವಾ ಯಾರು ಹೇಳಿಲ್ಲ. ಅಥವಾ ನಮ್ಮ ಟ್ರಾಫಿಕ್ ಕೂಡ ಬರುತ್ತೆ ಅಂತ ಕೂಡ ಎಲ್ಲೂ ಹೇಳಿಲ್ಲ. ಬಟ್ ಟ್ರಾಫಿಕ್ ಬರುತ್ತೆ ಅಂತ ನಮ್ಗೆ ಆನ್ ಕಾಸ್ಟ್ ಇದ್ದಾಗ ಹೇಳಿದ್ರು. ಸೊ ಅದೇ ತರ ಸಿಸ್ಟಮ್ ಇಲ್ಲಿ ಮುಂದುವರಿಸ್ತಾರೆ ಏನು? ಅತಿ ಶೀಘ್ರದಲ್ಲಿ ನಮ್ಗೆಲ್ರಿಗೂ ಗೊತ್ತಾಗ್ಲಿಕ್ಕಿದೆ. ಈ ವೆಬಿನಾರ್ ಅಲ್ಲೆಲ್ಲ ಹೇಳ್ತಾರೆ ಮುಂದೆ ಹೇಗೆ. ಕೆಲವರು ಹೇಳ್ತಾ ಇದ್ದಾರೆ, ನೀವು ಇಷ್ಟೊಂದು ಡಾಲರ್, ಇನ್ನಿಷ್ಟು ಡಾಲರ್ ಅದಕ್ಕೆ ಏನು ಇನ್ವೆಸ್ಟ್ ಮಾಡ್ಬೇಕು ಅಂತ. ಇನ್ವೆಸ್ಟ್ಮೆಂಟ್ ಬಗ್ಗೆ ಕೂಡ ಎಲ್ಲೂ ದಯವಿಟ್ಟು ಯಾರ ಮಾತನ್ನು ಕೇಳಕ್ ಹೋಗ್ಬೇಡಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲೂ ಏನೂ ಹೇಳಿಲ್ಲ ಸರ್. ಇನ್ನು ನಿಮ್ಮ ಕೈಯಿಂದ ದುಡ್ಡು ತಗೊಳ್ಳೋದಿಲ್ಲ ಅಂತ ಹಳೆ ಕಂಪನಿಯಲ್ಲಿ ಹೇಳಿದ್ರು. ಹೊಸ ಕಂಪನಿ ಹೇಗೆ ಇನ್ನು $100 ಆಗ್ಬೇಕಾ, $200 ಎಲ್ಲೂ ಹೇಳಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಯಾರಾದ್ರೂ ನಿಮ್ಗೆ ಇನ್ನು ಇನ್ವೆಸ್ಟ್ ಮಾಡ್ಲಿಕ್ಕಿದೆ ಅಂದ್ರೆ ಇವಾಗ್ಲೇ ತಲೆ ಮೇಲೆ ಕೈ ಹೊತ್ತು ಕೂತ್ಕೋಬೇಡಿ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹೆಚ್ಚಿನ ಪ್ರಕಾರ ಆಶರ್ ದುಡ್ಡು ತಗೊಳ್ಳಲ್ಲ. ಹೇಳ್ತಾ ಇದ್ರು ನನ್ಗೆ ಇನ್ನು ನಿಮ್ಮ ದುಡ್ಡು ಬೇಡಪ್ಪ, ಎಲ್ರಿಗೂ ಒಂದು ಒಳ್ಳೆ ಮುಂದೆ ಹೋಗೋಣ, ಒಂದು ದಾರಿ ತೋರಿಸ್ತೀವಿ ಅಂತ. ಯಾವ ತರ ದಾರಿ ತೋರಿಸ್ತಾರೆ, ಮಾರ್ಕೆಟಿಂಗ್ ಹೇಗೆ, ಹೇಗೆ ಒಟ್ಟಿಗೆ ಪ್ರಯಾಣ ಮಾಡೋದು, ಇದ್ರ ಬಗ್ಗೆ ಎಲ್ರಿಗೂ ನಾವು ಸವಿಸ್ತಾರವಾಗಿ ತಿಳಿಸ್ಲಿಕ್ಕಿದ್ದೀವಿ, ನಮಗೆ ಎಲ್ಲಾ ಮಾಹಿತಿ ಬಂದಾಗ ಸ್ನೇಹಿತರೆ. ಸೊ ದಯವಿಟ್ಟು ಈಗ ಏನಾಗಿದೆ, ನಮ್ಮ ಬೇರೆ ಬೇರೆ ಗ್ರೂಪ್ಗಳಲ್ಲೂ ಕೂಡ ಅಷ್ಟೇ ತುಂಬಾ ಕಮ್ಮಿ ಆಗಿದೆ, 99% ಕಮ್ಮಿ ಆಗಿದೆ. ಯಾವುದೇ ರೀತಿ ಸುಳ್ಳು ಮಾಹಿತಿ ಇಲ್ಲ, ಒಳ್ಳೆ ಮೋಟಿವೇಶನ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಮೆಸೇಜ್ ಗಳನ್ನ ನೋಡ್ತಾ ಇರಿ, ಖುಷಿ ಪಡಿ ಅಷ್ಟೇ. ಅದ್ ಬಿಟ್ಬಿಟ್ರೆ ನಿಜವಾದ ಮಾಹಿತಿ ಸಿಗೋದು ನಮ್ಮ OES ನಲ್ಲಿ. ಈಗ OES ಅಂತ ಕರಿತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅದ ಹೆಸರು ಗೊತ್ತಿಲ್ಲ. ಬಟ್ ಖಂಡಿತ ಮುಂದಿನ ನಮ್ಗಂತೂ ತುಂಬಾ ಭರವಸೆ ಇದೆ. ಆ ಭರವಸೆ ಮೇಲೆ ಕೂಡ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ಯಾವತ್ತು ಭರವಸೆ ಕಳ್ಕೊಂಡಾಗ ಮನುಷ್ಯ ಮರದ ತರ ಆಗ್ಬಿಡ್ತಾನೆ ಇವಾಗ. ಸೊ ಹಾಗಾಗಿ ಯಾರು ಏನು ಭರವಸೆ ಕಳ್ಕೊಳ್ಳದೆ, ಓಕೆ ಮುಂದೆ ಒಳ್ಳೇದಾಗಬಹುದು, ಇದೊಂದೇ ಇಟ್ಕೊಳ್ಳಿ, ಇದೊಂದೇ ಪಾಸಿಟಿವ್ ಆಗಿದೆ. ಆ ಪಾಸಿಟಿವ್ ಒಂದು ಶಕ್ತಿ ಇದೆಯಲ್ಲ, ಆನ್ ಪಾಸಿಗೆ ಹೋಗಿ ತಲುಪಬೇಕು ಸ್ನೇಹಿತರೆ. ಸೊ ಸ್ಮಾರ್ಟ್ ಆಗಿ ಹೇಗೆ ಆಶಾ ಕೆಲಸ ಮಾಡ್ತಾ ಇದಾರೆ ನೋಡಿ. ಸ್ಮಾರ್ಟ್ ಆಗಿ ಕೆಲಸ ಮಾಡೋದು ಕೂಡ ಬಹಳ ಮುಖ್ಯ ಈ ಕಾಲದಲ್ಲಿ. ನಾನು ಹೇಳಿದ್ನಲ್ಲ, ಬೆಳಿಗ್ಗೆಯಿಂದ 5 ಗಂಟೆವರೆಗೆ ನಾವು ಕೆಲಸ ಮಾಡಿ $500 ದುಡಿಯೋದನ್ನ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆ ಒಳಗೆ ಕೆಲಸ ಮಾಡಿ ಕೆಲವರು $500 ದುಡಿತಾರೆ. ಅದು ಸ್ಮಾರ್ಟ್ ಕೆಲಸ. ಸೊ ಅದನ್ನೇ ಮಾಡೋಕೆ ಆಸ್ಟರ್ ಹೊರಟಿದ್ದಾರೆ, ಅದೇ ಮಾಡ್ತಾ ಇದ್ದಾರೆ. ಅದ್ಭುತವಾದ ತಂತ್ರಜ್ಞಾನ, ಅದ್ಭುತವಾದ ಉತ್ಪನ್ನಗಳಂತ ಹೇಳ್ತಾ ಇದ್ರಲ್ಲ, News 11ರಲ್ಲೂ ಕೂಡ ಇತ್ತು. ತುಂಬಾ ಪವರ್ಫುಲ್, ಶಕ್ತಿಯುತವಾದ ಹೊಸ ಉತ್ಪನ್ನಗಳೊಂದಿಗೆ ನಾವು ಮಾರುಕಟ್ಟೆ ಪ್ರವೇಶಿಸಲಿಕ್ಕೆ ಇದ್ದೇವೆ. ನಮ್ಮ ಏನು ಕನಸನ್ನ ನನಸು ಮಾಡಿಕೊಳ್ಳು, ನಮ್ಮ ಹಂಚಿಕೊಂಡ ಕನಸನ್ನು ನನಸು ಮಾಡ್ಲಿಕ್ಕೋಸ್ಕರ ನಿಮ್ ಜೊತೆ ನಾನ್ ಪ್ರಯಾಣ ಮಾಡ್ತಾ ಇದ್ದೀನಿ. ಹೋಗೋಣ ಒಟ್ಟಿಗೆ, ತುಂಬಾ ಅದ್ಭುತವಾಗಿರುತ್ತೆ. ನೋಡೋಣ ಹೇಗೆ ಅಂತ ಈ ತಿಂಗಳಲ್ಲಿ ನಾನು ನಿಮ್ಗೆ ವೆಬಿನಾರ್ ಅಲ್ಲಿ ಹೇಳ್ತೀನಿ. ಇದನ್ನು ಪದೇ ಪದೇ ಯಾಕೆ ಹೇಳ್ತಾ ಇರೋದಂದ್ರೆ, 2 ದಿವಸ, 3 ದಿವಸ, 4 ದಿವಸ, ಓಕೆ 5ನೇ ದಿವಸ ಮತ್ತೆ ಇವಾಗ ಮೋಟಿವೇಶನ್ ಮಾಡಿರೋದ್ರಲ್ಲಿ ಮತ್ತೆ ಹೋಗೋ ಕಮ್ಮಿ ಆಗುತ್ತೆ, ಮತ್ತೆ ಮೀಟಿಂಗ್ ಮಾಡ್ಬೇಕಾಗಿ ಬರುತ್ತೆ. ಸೊ ಆವಾಗ ಸ್ವಲ್ಪ ಸಮಯ ಅಭಾವ ಇರ್ಬೋದು ಈ ಸಾರಿ, ಗೊತ್ತಿಲ್ಲ ನನ್ಗೆ. ಸೊ ಹಾಗಾಗಿ ಮೀಟಿಂಗ್ ಸ್ವಲ್ಪ ಲೇಟ್ ಆಗ್ಬೋದು. ದಯವಿಟ್ಟು ಅಲ್ಲಿವರೆಗೆ ಯಾರು ತಲೆ ಕೆಡ್ಸ್ಕೋಬೇಡಿ. ದಯವಿಟ್ಟು ನಮ್ಮ ಕೆಲಸಗಳನ್ನ ನಾವು ಮಾಡ್ತಾ ಹೋಗೋಣ. ತುಂಬಾ ಕಷ್ಟ ಇದೆ ಗೊತ್ತು ನಂಗೆ, ತುಂಬಾ ನಿರಾಶರಾಗಿದ್ದೀವಿ, ತುಂಬಾ ಬೇಜಾರಾಗಿದೆ, ತುಂಬಾ ಹಿಂಸೆ, ತುಂಬಾ ಸಾಲಗಳು, ಏನೇನೋ ಕಾಲ್ಗಳು. ಸರ್ ದಯವಿಟ್ಟು ಒಂದು 3 ಲಕ್ಷ ಗ್ರೂಪ್ ಅಲ್ಲಿ ಕೊಡ್ಸಿ. ಅದೆಲ್ಲ ಹೇಗೆ ಸಾಧ್ಯ ಸ್ನೇಹಿತರೆ? ನನ್ಗೆ ಇಷ್ಟು ಕಷ್ಟ, ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ಆನ್ ಕಾಶನ್ ನಂಬ್ಕೊಂಡು ಇಷ್ಟು ಸಾಲ ಮಾಡಿದ್ದೀನಿ. ಪದೇ ಪದೇ ಹೇಳ್ತಾ ಇರ್ತೀವಿ. ಯಾರು ಹೇಳಿದ್ದು? ಇವ್ರು ಇಂಥವ್ರು ಹೇಳಿದ್ರು, ಅಂತವ್ರು ಹೇಳಿದ್ರು, ನೋಡಿ 1 ಕೋಟಿ ಬರುತ್ತೆ, ನಿಮ್ಗೆ ಸೆಕ್ಯೂರಿಟಿ ಬೇಕು, ಈ ತರ ಮಾತುಗಳು ಎಲ್ಲ ತುಂಬಾ ಹಿಂದೆ ಹರಿದಾಡ್ತಾ ನಮ್ಗೆ ಗೊತ್ತದು. ಸೊ ಅದನ್ನ ನಂಬ್ಕೊಂಡು ತುಂಬಾ ಸಾಲ ಮಾಡ್ಕೊಂಡವ್ರು ಇದ್ದಾರೆ. ಮೊನ್ನೆ ಕೂಡ ಒಂದು ಆತರ ಒಂದು ಘಟನೆ ಆಯ್ತು, ನಿಮ್ಗೆಲ್ರೂ ಗೊತ್ತಿರ್ಬೋದು. ಮಂಜು ಸರ್ ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ಆಮೇಲೆ ತೆಗ್ದಿರೋದು. ಸೊ ಬಟ್ ಕೇಳಲಿಕ್ಕೆ ಬೇಜಾರಾಗತ್ತೆ. ಬಟ್ ನೋಡಿ, ಗ್ರೂಪ್ ಅಲ್ಲಿ ಹಾಕ್ಬಿಟ್ಟು ನಂಗೆ 3 ಲಕ್ಷ ಕೊಡ್ಸಿ, ನಾನು ಬದುಕ್ತೀನಿ, ಇಲ್ಲ ಅಂತ ಬದುಕೋಕ್ಕಾಗಲ್ಲ. ಆ ತರ ಎಲ್ಲ ಹೇಳೋ ಪರಿಸ್ಥಿತಿ ನಾವು ನಮ್ಮನ್ನ ತಗೊಂಡು ಹೋಗ್ಬಾರ್ದು. ಅದು ಯಾವಾಗ ಆಗುತ್ತೆ ಅಂದ್ರೆ, ಈ ಹುಚ್ಚು ಮಾತುಗಳನ್ನ ಕೇಳ್ಕೊಂಡಾಗ, ಇಷ್ಟಿಷ್ಟು ಬರುತ್ತೆ, ಇಷ್ಟಿಷ್ಟು ಬರುತ್ತೆ ನಂಬ್ಕೊಂಡು ನಾವು ಕನಸಿನ ಲೋಕದಲ್ಲಿ ಇದ್ದಾಗ ಮಾತ್ರ ಈ ಸಮಸ್ಯೆಗಳು ಉದ್ಭವ ಆಗುತ್ತೆ ಸ್ನೇಹಿತರೆ. ಸೊ ವಾಸ್ತವವಾಗಿ ಆಲೋಚನೆ ಮಾಡೋಣ. ಮುಂದಿನ ದಿನಗಳು ನಿಜವಾಗ್ಲೂ ಒಳ್ಳೇದಾಗಿರುತ್ತೆ. ನಾವೆಲ್ಲರೂ ಒಟ್ಟಿಗಿರ್ತೀವಿ, ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ. ಖಂಡಿತ ಅಷ್ಟು ನಮ್ಗೆ ಭರವಸೆ ಅಂತೂ 100ಕ್ಕೆ 100 ಇದೆ. ಮುಂದಿನ ದಿನಗಳು ಹೇಗೆ ಅಂತ ನಮ್ಗಂತೂ ಗ್ಯಾರಂಟಿ ಗೊತ್ತಿಲ್ಲ. ಬಟ್ ಪಾಸಿಟಿವ್ ಆಗಂತೂ ನಾವ್ ಇದ್ದೀವಿ. ಎಲ್ರು ಒಟ್ಟಿಗಿರೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ. ಹಾಗೆ ನನ್ನ ಹುಟ್ಟು ದಿನದ ಇವತ್ತು ಶುಭಾಶಯ ಕೋರಿದ ಎಲ್ರಿಗೂ ಇನ್ನೊಮ್ಮೆ ಹೃದಯಂತರಾಳದ
ಒಂದು ಕೃತಜ್ಞತೆಗಳು ನಿಮ್ಗೆಲ್ರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳ್ತಾ ಸ್ನೇಹಿತರೆ ಇಲ್ಲಿಗೆ ನನ್ನ ಮೀಟಿಂಗ್ ಅನ್ನ ಮುಗಿಸ್ತೇನೆ. ಓವರ್ ಟು ಮಂಜು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸರ್. ಒಂದು ಸುದೀರ್ಘವಾಗಿ ಏನೇ ಸರ್ ಮಾತಾಡಿ. ಎಲ್ಲರಿಗೂ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಸರ್, ಏನ್ ನಡೆದಿದೆ ಹೀರೋಸ್ ಮೀಟಿಂಗ್ ಅಲ್ಲಿ. ಮತ್ತೆ ಕ್ರಿಸ್ ಸರ್ ಏನ್ ಮಾತಾಡಿದ್ದಾರೆ, ಲೇಟ್ ಸರ್ ಏನ್ ಮಾತಾಡಿದ್ದಾರೆ, ಬಾಬ್ ಸರ್ ಏನ್ ಮಾತಾಡಿದ್ದಾರೆ, ಖಂಡಿತ ಎಲ್ಲವನ್ನು ತಿಳಿಸ್ಕೊಟ್ಟಿದ್ರೆ ಒಂದು ಒಳ್ಳೆ ಒಂದು ಅದ್ಭುತ ಮಾಹಿತಿ ಸಿಕ್ಕಿದೆ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ನಮ್ಮ ಕಂಪನಿಯ ಬೆಳವಣಿಗೆ ಹತ್ತಿರದಲ್ಲೇ ನಡೀತಾ ಇದೆ ಅಂತ ಎಲ್ಲರಿಗೂ ಕಾಣ್ತಾ ಇದೆ. ಹೊಸ ಅಪ್ಡೇಟ್ ಬಂದ್ರೆ ಮತ್ತೆ ಮೀಟಿಂಗ್ ಮಾಡುವ. ಯಾರಾದ್ರೂ ಮಾತಾಡೋದಾದ್ರೆ ಒಂದ್ 2 ನಿಮಿಷ, ಯಾರು ವಿಶ್ ಮಾಡೋದಾದ್ರೆ ವಿಠಲ್ ಸರ್ ವಿಶ್ ಮಾಡ್ಬೋದು. ಬಂದ್ಬಿಟ್ಟು ಆಪ್ಷನ್ ಕೊಟ್ಟಿದ್ದೇವೆ. ಸುಭಾಷ್ ಸರ್ ಇದ್ದಾರೆ. ಏನಾದ್ರು ಕಂಪನಿ ಬಗ್ಗೆ ಮಾತಾಡ್ಬೋದು. ಗಣೇಶ್ ಸರ್ ಅನ್ಮಿಟ್ ಮಾಡಿದ್ದೇವೆ, ವೆಂಕಟೇಶ್ ಸರ್ ಅನ್ಮಿಟ್ ಮಾಡಿದ್ದೇವೆ, ಗೌಡ್ರು ಸರ್ ಮಾತಾಡಿ, ಒಬ್ಬೊಬ್ಬರೇ ಮಾತಾಡಿ ಸರ್. ವಿಠಲ್ ಸರ್, ಮಂಜುನಾಥ್ ಸರ್, ನಮಸ್ಕಾರ. ನಮಸ್ತೆ ಸರ್. ವೆಲ್ಕಮ್. ನಮಸ್ತೆ. ಮೊದಲನೆಯದಾಗಿ ವಿಠಲ್ ಆನಂದ್ ಸರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಹಾಗೂ ಈ ಗ್ರೂಪ್ ನಲ್ಲಿ ಇರ್ತಕ್ಕಂತ 316ಕ್ಕೂ ಹೆಚ್ಚು ಜನರ ಪರವಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಜೀವನ ಸುಖಮಯವಾಗಿರಲಿ, ಇನ್ನೂ 100 ಕಾಲ ಬಾಳಲಿ. ತಮ್ಮ ಕುಟುಂಬಕ್ಕೆ ಭಗವಂತ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ವಿಠಲ್ ಆನಂದ್ ಸರ್ಗೆ ಬೇಡ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಗೌತಮ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು, ಅವ್ರಿಗೆ ಇದು ಮಾಡಿ ಸರ್, ಅನ್ಮ್ಯೂಟ್ ಆಪ್ಷನ್ ಕೊಡಿ. ಏನಮ್ಮ ಸುಭಾಷ್ ಕೋರುವವರಿದ್ದಾರೆ. ಆಮೇಲೆ ಬಹುತೇಕ ಜನ ನಮ್ಮವರು ಸುಭಾಷ್ ಕೋರುವವರಿದ್ದಾರೆ. ದಯಮಾಡಿ 1 by 1 ಸುಭಾಷ್ ಕೋರಿ ಅಂತ ಹೇಳಿ ಎಲ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಠಲ್ ಆನಂದ್ ಸರ್ ಅಂಡ್ ಮಂಜುನಾಥ್ ಸರ್. ಥ್ಯಾಂಕ್ ಯು ಸರ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ವಿಠಲ್ ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಬೇಗ ಹೊಸ ಕಂಪ್ನಿ ಸರ್ ವಿಠಲ್ ಸರ್ ನಿಮ್ಮ ಹುಟ್ಟುಹಬ್ಬದಿಂದನೇ ಓಪನ್ ಆಗ್ಲಿ ಸರ್. ವಿಠಲ್ ಸರ್ ಇವತ್ತೇ ಪಾಪಪ್ ಮೆಸೇಜ್ ಬಂದ್ಬಿಡ್ಲಿ OS ಅಲ್ಲಿ. ಕೇಳಿಸ್ತಾ ಇದೆಯಾ ಸರ್ ವಿಠಲ್ ಸರ್? ಕೇಳ್ತಾ ಇದೆ ಸರ್. ಇವತ್ತೇ ಹೊಸ ಪಾಪಪ್ ಮೆಸೇಜ್ ಬಂದ್ಬಿಡ್ಲಿ ಸರ್. ನೆನಪು ಜನ್ಮಾಂತರದಲ್ಲೇ ಇರ್ತದೆ. ಎಲ್ಲ ಒಂದೊಂದ್ ಚೀಲ ತುಂಬ್ಕೊಳ್ಳೋಂಗಾಗ್ಲಿ. ನಿಜ. ಪ್ರತಿಯೊಂದು ದಿನ, ಪ್ರತಿಯೊಂದು ಸಂದರ್ಭ, ಇವತ್ತು ನೀವು ಹೇಳಿದ ಹಾಗೆ ಅದು ಏನಾದರೂ ಇವತ್ತೇ ಆದಿದ್ದೇ ನಿಜವಾದರೆ ವಿಠಲ್ ಸರ್ ಒಂದು ನಮ್ಮೆಲ್ಲ ಪೌಂಡ್ರ್ಗಳ ಜನಮಾನದಲ್ಲಿ ಅಜರಾಮರ ಹಾಗೆ ಆಗುತ್ತೆ. ಒಳ್ಳೇದಾಗ್ಲಿ. ಯಾಕಂದ್ರೆ ಈ ತಿಂಗಳು ಅವರ ಮತ್ತು ನನ್ನ ಮತ್ತು ಯಾಶರ ಹುಟ್ಟುಹಬ್ಬಗಳಿರೋದ್ರಿಂದ ಒಂದು ಅದ್ಭುತ ತಿಂಗಳು ಆಗ್ಲಿ. ಇದು ನಮಗೂ ಕೂಡ ಆ ಒಂದು ಅವಕಾಶ ಒದಗ್ಲಿ, ಒಳ್ಳೇದು. ನಮ್ಮನ್ನು ಕೂಡ ವಿಠಲ್ ಸರ್ ಹಾಗೆ ಒಂದು ಒಳ್ಳೆ ರೀತಿಯಿಂದ ಕರೀಲಿ ಅನ್ನುವಂತ ಸುಸಂದರ್ಭ ಇದು. ದಯಮಾಡಿ ಒಳ್ಳೇದು. ವೆಂಕಟೇಶನ ಸರ್ ನಿಮ್ದು ಯಾವಾಗ ಸರ್? ನಿಮ್ದು ಹುಟ್ಟುಹಬ್ಬ ಯಾವಾಗ ಸರ್? ವಿಠಲ್ ಸರ್ ನಂದು 12ನೇ ತಾರೀಕು ಸರ್. 12ನೇ ತಾರೀಕು. ನಾನು 55 ವಸಂತಗಳನ್ನ ಪೂರೈಸಿ 56ನೇ ವಸಂತಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇನೆ ಸರ್. ಸರ್ ಅದು ಏಜ್ ಅಂತ ವಯಸ್ಸು ಅದು ಮನಸ್ಸಲ್ಲಿರೋದು ಸರ್. ಅದು ನಮ್ಮ ದೈಹಿಕ ಸಂಬಂಧಪಟ್ಟಿದ್ದಲ್ಲ. ನಾವು ಮನಸ್ಸಲ್ಲಿ ಬೇಕಾದ್ರೆ 20 ವರ್ಷ ಕೂಡ ಆಗಿರ್ಬೋದು. ಅಲ್ಲಲ್ಲ, ಹೇಳಿದೆ ಸರ್. ಅಲ್ಲ ವಿಠಲ್ ಸರ್ ಹೇಳಿದೆ ಅಷ್ಟೇ. ಓಕೆ ರೈಟ್. ಬಟ್ ಸರ್ ನಮ್ಗೆ ಹಾಗೆ ಅನ್ಸಲ್ಲ ಸರ್. ನಮ್ಗೆ ಇನ್ನೂ ನೀವು 30ರದ ಹರೆಯದಲ್ಲಿದ್ದೀರಾ ಅಂತ ಎಣಿಸ್ಕೊತಾ ಇದೀವಿ ನಾವು ಕೂಡ. ನಿಜ ಸರ್, ಬಹುತೇಕ ಜನ ಹಾಗೆ ಕಂಡಿದ್ದಾರೆ. ಮಾತಾಡಿ ಸರ್. ನೆಕ್ಸ್ಟ್ ನವೀನ್ ಸರ್ ಅನ್ಮ್ಯೂಟ್ ಆಗಿದೆ. ಸರ್ ಗೌತಮ್ ಸರ್ ನಮಸ್ತೆ. ಹಲೋ ಸರ್. ನಮಸ್ತೆ ಸರ್. ಮಾತಾಡಿ ಸರ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ಥ್ಯಾಂಕ್ ಯು ವಿಠಲ್ ಸರ್. ನಮಸ್ತೆ ಸರ್.
ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್, ನಿಮಗೆ ನಮಸ್ತೆ, ಹುಟ್ಟುಹಬ್ಬದ ನಮಸ್ತೆ. ಶುಭಾಶಯಗಳು ಸರ್. ದೇವರು ಥ್ಯಾಂಕ್ ಯು ಸರ್, ನಿಮಗೆ ಥ್ಯಾಂಕ್ ಯು ಆಯುಷ್ಯ ವೆರಿ ಮಚ್. ಎಲ್ಲಾರು ನೀವು ಏನ್ ಆಸೆ ಪಟ್ಟಿದ್ದೀರ ಎಲ್ಲಾ ಭಗವಂತ ನಿಮಗೆ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಸರ್ ವಿಠಲ್ ಸರ್ ಒಂದು ಕ್ವಶನ್, ಏನಾರ ಹೊಸ ಕಂಪ್ನಿ ಬಗ್ಗೆ ಏನಾರ ಮಾಹಿತಿ ಇದೆಯಾ ಸರ್? ಹೆಸರು ಇಲ್ಲ ಸರ್, ಒಬ್ರು ಹೇಳ್ತಾರೆ ಆನ್ ಫ್ಯೂಷನ್ ಅಂತಾರೆ, ಇನ್ನೊಬ್ರು ಬೇರೆ ಯಾವ್ದು ಬರುತ್ತೆ ಅಂತಾರೆ. ಸೊ ಯಾವ್ದು ಕ್ಲಿಯರ್ ಇಲ್ಲ. ಅವರು ಆಶ್ ಬಂದ್ ಹೇಳೋರಿಗೆ ಯಾವ್ದನ್ನು ನಂಬೇಡಿ ಅಂತ ಕ್ರಿಸ್ ಕೂಡ ಹೇಳಿದ್ದಾರೆ. ತುಂಬಾ ಜನ ತುಂಬಾ ಹೇಳ್ತಾರೆ, ಓ ಇಂದಾನೇ ಶುರು ಆಗತ್ತೆ ಅಂತ ಸುದ್ದಿ, ಯಾವ್ದಿರುತ್ತೆ ಅಂತ ಗೊತ್ತಿಲ್ಲ ಸರ್ ಆಕ್ಚುಲಿ. ಅದಕ್ಕೆ ಓ ನ್ಯೂಸ್ ಅಂತ ಇಟ್ಟಿದ್ದಾರೆ. ಈಗ ನೋಡಿ ಆನ್ ಪ್ಯಾಸ್ ಹೋದ್ಮೇಲೆ ಆಕ್ಚುಲಿ ನಾವು ಎಲ್ಲಾ ಕಂಪನಿಗಳ ಪ್ರಾಡಕ್ಟ್ ನೋಡಿದ್ರೆ ಎಲ್ಲಾ ಕಂಪನಿಗಳ ಪ್ರಾಡಕ್ಟ್ ಓ ಇಂದ ಶುರು ಆಗ್ತಿತ್ತು. ಆನ್ ಪ್ಯಾಸಿವ್ ಇರುವಾಗ ಓ ಕನೆಕ್ಟ್ ಅಂದ್ರೆ ಆನ್ ಪ್ಯಾಸಿವ್ ಕನೆಕ್ಟ್ ಅಂತ. ಸೊ ಹಾಗೆ ಈಗ ಓ ನ್ಯೂಸ್ ಕೂಡ ಓ ಕನೆಕ್ಟ್, ಹೊಸ ನ್ಯೂಸ್ ಕೂಡ ಓ ನ್ಯೂಸ್ ಅಂತಾನೆ ಇಟ್ಟಿದ್ದಾರೆ. ಸೊ ಅದು ಆನ್ ಪ್ಯಾಸಿವ್ ನ್ಯೂಸ್ ಅಥವಾ ಬೇರೆ ಆನ್ ಫ್ಯೂಷನ್ ನ್ಯೂಸ್ ಯಾವ್ದಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ವೆಂಕಟೇಶ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹಲೋ ಹಲೋ ಸರ್, ಮಂಜುನಾಥ್ ಸರ್. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ನಮಸ್ತೆ. ಹನುಮಂತರಾಜು ನಲ್ಲೂರ್, ದಾವಣಗೆರೆ. ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ವಿಠಲ್ ನಮಸ್ತೆ ಆನಂದ್ ಸರ್. ಸರ್ದು ಇವತ್ತು ಸೆಪ್ಟೆಂಬರ್ 8, ಇವತ್ತು ಹುಟ್ಟದಬ್ಬ. ಆ ಗ್ರಹಣ ಆಗಿ ತಿರುಗಿ ಮರುದಿವಸ ಹುಟ್ಟದಬ್ಬ ಆಗಿದೆ. ಎಲ್ಲ ಫ್ರೀ ಆಗಿದ್ದಾರೆ. ಅವರು ಮಾತಾಡ ಕನ್ನಡ ಕೇಳ್ಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ ನಮಗೆ ಅಂದ್ರೆ, ಅಷ್ಟು ಸ್ವಚ್ಛವಾಗಿ ಹಿತವಾಗಿ ಮಾತಾಡ್ತಾರೆ. ಇನ್ನು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಸರ್. ವಿಠಲ್ ಸರ್ದು. ಸರ್ ನಮಸ್ಕಾರ. ನಮಸ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ವಿಠಲ್ ಸರ್, ನಮ್ಮ ಭಾಗದ ಪ್ರೊಫೆಸರ್ ನೀವು. ಥ್ಯಾಂಕ್ ಯು ಸರ್. ನಮ್ಗೆಲ್ಲ ಪಾಠ ಪ್ರವಚನ ಮಾಡದಂತ ನಿಮ್ಗೆ ಬಹಳ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕುಟುಂಬದ ವರ್ಗದವ್ರಿಗೆಲ್ಲ. ಒಳ್ಳೇದಲ್ಲಿ ಸರ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ನಂಬರ್ ಲಕ್ಕಿ ನಂಬರ್ ಅಂತೆ ಎಲ್ಲರಿಗೂ ಕೂಡ. ಲಕ್ಕಿ ಆಗಿರ್ಲಿಕ್ಕೆ ಆಯ್ತು ಸರ್, ನಿಮ್ಮ ಶುಭ ಹಾರೈಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಆಕ್ಚುಲಿ ನಾನ್ ಕೇಳ್ಪಟ್ಟಂಗೆ ಸುಮಾರು 99% ಜನ ಹಂಗೆ ಹೇಳ್ತಾರೆ. 8 ಅನ್ನೋದು ಲಕ್ಕಿ ನಂಬರ್. ಹೌದಾ ಸರ್? ಆಗ್ಲಿ ಸರ್, ಎಲ್ರಿಗೂ ಲಕ್ ಬರ್ಲಿ ಸರ್. ನಮ್ಮ 8 ನಂಬರ್ ಇಂದ ಎಲ್ರಿಗೂ ಒಂದು ಲಕ್ ಬಂದ್ರೆ ಒಳ್ಳೇದಲ್ಲ ಸರ್. ನಮ್ಮ 8 ನಂಬರ್ ಇಂದ ಎಲ್ರಿಗೂ ಒಳ್ಳೇದಾಗ್ಲಿ. ಹೌದು ಸರ್, ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ನಮ್ಮ ಹಾರೈಕೆ ಕೂಡ ಸರ್. ಆದಷ್ಟು ಬೇಗ. ಹೌದೌದು, ಸಮಯ ಬಹಳ ಕಳೆದಾಯ್ತು. ಹೌದೌದು, ತುಂಬಾ ಕಳೆದ. ಆದಷ್ಟು ಬೇಗ ಆಗ್ಲಿ ಸರ್. ಥ್ಯಾಂಕ್ ಯು. ಹೌದು. ಆಗ್ಲಿ ಸರ್, ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗ್ರೂಪ್ ಅಲ್ಲಿ 2487 ಜನ ಇದ್ವಿ. ಅಷ್ಟು ಜನ ಇವತ್ತು ವಿಠಲ್ ಆನಂದ್ ಸರ್ಗೆ ಪರಿಚಿತರಾಗಿದ್ವಿ. ಊರೆಲ್ಲೂ, ಧರ್ಮ ಎಲ್ಲೂ, ನಮ್ಮ ಕ್ಷೇತ್ರ ಎಲ್ಲೂ ಅಂತದ್ದು ನಮ್ಮ ಇಷ್ಟು 2,500 ಜನರಿಗೆ ಒಬ್ಬ ಅದ್ಭುತ ನಾಯಕರಾಗಿ ಶಾಲಾ ಮಕ್ಕಳಿಗೆ ಪಾಠ ವಿವರಣೆ ಮಾಡಿದ ಹಾಗೆ, ಪಾಠ ಬೋಧನೆ ಮಾಡಿದ ಹಾಗೆ ಇದುವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯ ಆನ್ ಪ್ಯಾಸಿವ್ ಕಂಪನಿಯ ಬಗ್ಗೆ ಬಂದಂತ ಅಪ್ಡೇಟ್ಸ್ ಗಳನ್ನ ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿ ನಿಮ್ಮೆಲ್ಲರಿಗೂ ಸವಿ ಊಟವನ್ನು ಉಣಿಸ್ತಕ್ಕಂತ ವಿಠಲ್ ಆನಂದ್ ಸರ್ಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕಡಿಮೆ. ಮಂಜು ಸರ್, ದಯಮಾಡಿ 1 by 1 ಅವಕಾಶ ಕೊಡಿ ಪ್ಲೀಸ್. ಓಕೆ, ಎಲ್ಲರಿಗೂ ಆಪ್ಷನ್ ಇದೆ ಸರ್. ಥ್ಯಾಂಕ್ ಯು ಗೌಡ್ರೆ. ಮತ್ತೊಮ್ಮೆ ಎಲ್ಲರದ್ದು ಅನ್ಮಿಟ್ ಆಗಿದೆ. ದಿ ಗ್ರೇಟ್ ಲೀಡರ್ ಕರ್ನಾಟಕ ಆನ್ ಪೇಶು ವಿಠಲ್ ಆನಂದ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ಮಾಂತೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ವಿಠಲ್ ಸರ್, ಬೇಲೂರಿಂದ ನಾಗರಾಜು, ವಿಶ್ವ ಹ್ಯಾಪಿ ಬರ್ತ್ಡೇ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾಗರಾಜ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ ಸರ್, ಧಾರವಾಡದಿಂದ ಗಣೇಶ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ತಮಗೆ. ವಿಠಲ್ ಸರ್, ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ಸರ್ ಗಣೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ದೇವರು ಚೆನ್ನಾಗಿ ಇಟ್ಟಿರ್ಲಿ, ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಸಂತೋಷ ಚೆನ್ನಾಗಿ ಇಟ್ಟಿರ್ಲಿ ಸರ್. ಕಂಪ್ನಿ ಆದಷ್ಟು ಬೇಗ ಓಪನ್ ಆಗ್ಲಿ, ನಮಗೂ ಆನಂದ ಕಾಯ್ತಾ ಇದೀವಿ ಸರ್. ನಿಜ ಸರ್, ನಿಜ. ಅದಕ್ಕೆ ಸರ್, ನಿಜ. ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು.
ಆಯ್ತು ಸರ್ ಆಯ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ ರೈಟ್ ಸರ್, ಥ್ಯಾಂಕ್ ಯು ಸರ್. ನಿಜ ಸರ್. Thank you. ರೈಟ್. ಮಂಜು ಸರ್. ಹಾ ಸರ್, ಇಲ್ಲಿ ಮತ್ತೆ ಏನಾದ್ರು ಅಪ್ಡೇಟ್ ಬಂದ್ರೆ ಖಂಡಿತ OSL ಅಪ್ಡೇಟ್ ಬರ್ಬೋದು, ಕಾಯ್ತಾ ಇದ್ದೇವೆ ಎಲ್ಲರೂ. ಒಂದು ತಾಳ್ಮೆಯಿಂದ ಕಾಯುವ. ಒಳ್ಳೆ ರೀತಿಯಲ್ಲಿ ಎಲ್ಲವೂ ಸುರಕ್ಷಿತವಾಗಿ ಎಲ್ಲವೂ ನಡೀತವೆ. ಭಾರತಿ ಮೇಡಮ್ ಅನ್ಮ್ಯೂಟ್ ಆಗಿದೆ, ಬಹಳ ದಿನ ಆಯ್ತು. ಮಂಜು ಸರ್, ಹಾ ಸರ್. ತಾಳಿದವನು ಬಾಳಿ ಅನ್ನೋ ಸರ್. ಖಂಡಿತ ಸರ್, ನನಗೆ ನನ್ನ ವೈಯಕ್ತಿಕ ಕಡೆದಾದ್ರೆ ಹತ್ತಿರದಲ್ಲೇ ಕೊನೆ ಹಂತದಲ್ಲಿ ಒಂದು ಹೆಜ್ಜೆಯಲ್ಲಿ ಇದ್ದೇವೆ. ಅಷ್ಟೇ ಅಷ್ಟೇ ಸರ್. ಜಸ್ಟ್ ಇಟ್ರೆ ಹೇಳ್ತಾರಲ್ವಾ, ಅಷ್ಟೇ ಸರ್. ಒಂದು ಹೆಜ್ಜೆ ಇಡೋದಷ್ಟೇ ಇದೆ ಈಗ, ಅದಷ್ಟು ಸ್ವಲ್ಪ ಕಾಯುವ ತಾಳ್ಮೆಯಿಂದ. ಗೌತಮ್ ಸರ್ ಅನ್ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಆಗಿದೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ವಿಠಲ್ ಸರ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನಿಮ್ ಖುಷಿ ಸಂತೋಷ ಯಾವಾಗ್ಲೂ ಹಿಂಗೆ ಅನ್ಲಿಮಿಟೆಡ್ ಆಗಿರ್ಲಿ. ಯಾರೆಲ್ಲ ವಿಠಲ್ ಸರ್ ಬರ್ತಡೆಗೆ ಖುಷಿ ಸ್ವೀಟು ಯಾರು ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. ಈ ತಿಂಗಳಲ್ಲಿ ವಿಶೇಷತೆ ಏನಾದ್ರು ಬಂದ್ರೆ ಅದೇ ಸಿಹಿ ನಿಮಗೆ ಬಂದಂಗೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌತಮ್ ಸರ್, ನಿಜವಾಗ್ಲು. ಹಾ ಮೇಡಮ್, ವೆಲ್ಕಮ್, ಮಾತಾಡಿ. ಇಲ್ಲಿರುವಂತ ಎಲ್ಲರಿಗೂ ನಮಸ್ತೆ ಸರ್. ವಿಠಲ್ ಸರ್, ನಮ್ಮೆಲ್ಲರೂ ವುಮೆನ್ಸ್ ಗ್ರೂಪ್ ಕಡೆಯಿಂದ ನಿಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವ್ರು ನಿಮ್ಗೆ ಎಲ್ಲಾನು ಒಳ್ಳೇದನ್ನು ಮಾಡ್ಲಿ ಅಂತ ಎಲ್ಲರ ಕಡೆಯಿಂದ ಶುಭ ಹಾರೈಸಿದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹಳ ದಿವಸ ಆಯ್ತು ನಿಮ್ಮ ಬಂದು ನಮ್ಮ ಮೀಟಿಂಗ್ ಅಲ್ಲಿ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್. ಹೌದು, ಸ್ವಲ್ಪ ಬಿಸಿ ಒಳ್ಳೆದಾಗ್ಲಿ. ವಿಠಲ್ ಸರ್ ನಮಸ್ಕಾರ ಸರ್, ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತೀನಿ ಸರ್ ನಾನು, ಯಾದಗಿರಿ ಜಿಲ್ಲಾ. ಓಕೆ ಓಕೆ, ಹೌದಾ ಸರ್? ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಹಲೋ ವಿಠಲ್ ಸರ್, ನಮಸ್ತೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ. ಥ್ಯಾಂಕ್ ಯು. ಹಲೋ ಹಲೋ ಸರ್. ಹಾ ಸರ್, ಹೇಳಿ ಸರ್, ಮಾತಾಡಿ. ಹಲೋ ವಿಠಲ್ ಸರ್, ನಮಸ್ಕಾರ ಸರ್. ಓ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹ್ಯಾಪಿ ಬರ್ತ್ಡೇ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಹಲೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ ಸರ್, ಹೇಳಿ. ಹಾ ಸರ್. ಹೇಳಿ ಸರ್. ಸರ್, ವಿಠಲ್ ಸರ್. ಹಾ ಸರ್. పుట్టు బర్బద ఉడల్ దింగ సులుమిల్ సార్ ఎడ్డెప్పుద మదిపు కొరందిల్లే. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ದಾದಾ ಉಂಡ ಯಾನು ಐತೆ ಮಾತ ಕನ್ನಡ ತೆರ್ನ ಇರಂಜಿ ತುಳುಟು ಒಂಜಿ ಏರಾನ್ಲ ಕುರುಪಿನಾಕ್ಲ ಇಜ್ಜೆದತೆ ನಮ್ಮನೆ ಕರ್ಕ ತುಳು ಅಂತ ಬರ್ಪುಂಟು ಸರ್. ಪಾತ್ರ ಅಂತ ಬಂಗಾಪ ಅಂತ ಇರ್ಲಿ ಸರ್, ತುಂಬಾ ಖುಷಿ ಆಯ್ತು ತುಳು ಕೇಳಿ. ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾವ ಭಾಷೆ ಸರ್ ಅದು? ತುಳು ಸರ್ ಅದು. ತುಳು ಮಂಗಳೂರಲ್ಲ, ಮಂಗಳೂರು ಕಡೆ ಎಲ್ಲ ತುಳು ಜಾಸ್ತಿ ಅಲ್ವಾ ಸರ್? ನೀವು ಸೂ ಫ್ರಮ್ ಸೋ ಮೂವಿ ನೋಡಿರ್ಬೋದು, ಯಾರೆಲ್ಲ ನೋಡ್ತಾರೆ ಗೊತ್ತಿಲ್ಲ. ಅದರಲ್ಲಿ ನಿಮ್ಗೆ ನಮ್ಮ ಕನ್ನಡ ಬರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇಷ್ಟು ಜನಕ್ಕೆ ಅದೇ ರೇಷ್ಮೆ ಸಕ್ಕತ್ತಾಗಿತ್ತು ಸರ್. ಹೌದೌದು, ರೈಟ್. ಮಂಜು ಸರ್, ಆಯ್ತಲ್ಲ? ಹಾ ಸರ್. ಹಾ, ಪಾಪು ಮಾತಾಡ್ತಿದ್ರು ಸರ್. ಇಲ್ಲಿ ಯಾರೋ ಒಂದು ಪಾಪು ಇದ್ರು, ಮಾತಾಡ್ತಾ ಇದ್ರು. ಯಾವ್ದೋ ಒಂದು ಮಗು ವಿಶ್ ಮಾಡಕ್ಕೆ ಹಲೋ, ಅವಕಾಶ ಕೊಡಿ ಸರ್ ಪಾಪ. ಖಂಡಿತ ಸರ್. ಸಾಧಾರಣ ರಾಕೇಶ್, ಆಕಾಂಕ್ಷೆ ನಮ್ಮ ರಾಕೇಶ್ ಪೂಜಾರಿ ಸರ್ ಅನ್ಮ್ಯೂಟ್ ಆಗಿದೆ. ಪಾಪು ಮಾತಾಡ್ತಾ ಇತ್ತು. ಓಕೆ ಓಕೆ ಸರ್. ಸ್ನೇಹಿತರೆ, ಒಳ್ಳೆಯ ದಿನ, ಒಳ್ಳೆಯ ಸಮಯ ಖಂಡಿತ ಹತ್ತಿರದಲ್ಲಿದ್ದಾವೆ. ಎಲ್ಲರೂ ಒಂದು ಸೇರಿ ಒಂದು ಒಳ್ಳೆ ದೊಡ್ಡ ಮಟ್ಟದಾಗೆ ಒಂದು ಎಲ್ಲರ ಬರ್ತಡೇನು ವಿಶ್ ಮಾಡ್ಲೇಬೇಕು. ಅದು ಹತ್ತಿರದಲ್ಲಿದೆ. ಇನ್ಮೇಲೆ ನಮ್ ಬರ್ತಡೇ ಮಾಡೋದೇ ಒಂದು ವಿಷಯ ಇದಾಗಿರುತ್ತೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಆ ರೀತಿ ಕಂಪನಿ ಬೆಳವಣಿಗೆ ನಡೀತಾ ಇದೆ. ಒಂದು ಒಳ್ಳೆ ದೊಡ್ಡ ಮಟ್ಟದಾಗಿ ಎಲ್ಲರೂ ಒಂದು ಸಕ್ಸಸ್ ಕಾಣ್ತೇವೆ. ಕೊನೆ ಹಂತದಲ್ಲಿದ್ದೇವೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭರಾತ್ರಿ. We are so in it to win it. ಎಲ್ಲರಿಗೂ ಶುಭವಾಗ್ಲಿ, ಶುಭರಾತ್ರಿ.
ಥ್ಯಾಂಕ್ ಯು. ಸೊ